ಇವತ್ತು ನಾವು ನೋಡ್ತಾ ಇರೋ ಮೂವಿಯಲ್ಲಿ ನಮ್ಮ ಹೀರೋ ಹೋಗಿ ಹಾಲು ತಗೊಂಡು ಜಾಲಿಯಾಗಿ ಹೋಗ್ತಾ ಇರುವಾಗ CBI ರೈಡ್ ಆಗುತ್ತೆ. ಅವ್ರನ್ನ ಬಂದ್ಬಿಟ್ಟು ಅವ್ರು ವರ್ಕ್ ಮಾಡ್ತಾ ಇರೋ ಪ್ಲೇಸ್ಗೆ ಅಂದರೆ ಬ್ಯಾಂಕ್ಗೆ CBI ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಬಂದ್ಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜ್ ಜನರಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ರೈಡ್ ನಡೀತಾ ಇರುತ್ತೆ. ಈ ಕಡೆ ಮನೆಯಿಂದ ವೈಫ್ ಕಾಲ್ ಮಾಡಿ ಏನ್ರಿ ಏನಾದರೂ ಪ್ರಾಬ್ಲಮ್ಮಾ, CBI ಎಲ್ಲ ರೈಡ್ ಆಗ್ತಾ ಇದೆ, ಏನೇನೋ ಕೇಳ್ತಿದ್ದಾರೆ ಅಂದಾಗ ಅವರು ಏನು ಟೆನ್ಷನ್ ಮಾಡ್ಕೊಳ್ಬೇಡ, ಅವ್ರ ಕೆಲಸ ಅವ್ರನ್ನ ಮಾಡೋಕ್ಕೆ ಬಿಡು ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಇವ್ರ ಹೆಸರು ಭಾಸ್ಕರ್ ಅಂತ, ಎಲ್ಲ ಲಕ್ಕಿ ಭಾಸ್ಕರ್ ಅಂತ ಕರೀತಾರೆ. ನಮ್ಮ CBIಗಳು ಲಕ್ಕಿ ಭಾಸ್ಕರ್ ಸ್ಟೇಟ್ಮೆಂಟ್ ತೆಗೀರಿ, ಪ್ರಿಂಟೌಟ್ ತೆಗೀರಿ ಅನ್ನುವಾಗ ಪ್ರಿಂಟೌಟು ತೆಗಿತಾ ಇರುವಾಗ ಕರೆಂಟ್ ಹೋಗುತ್ತೆ. ಮೇ ಬಿ ಕರೆಂಟ್ ಬರೋಕ್ಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅನಿಸುತ್ತೆ. ಸೊ ಆ ಗ್ಯಾಪಲ್ಲಿ ನಮ್ಮ ಹೀರೋ ನಮಗೆ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಇವ್ರ ಹತ್ರ ಒಂದು ಹಳೆ ಸ್ಕೂಟರ್ ಒಂದು ಇಟ್ಕೊಂಡು ಇವರು ಬ್ಯಾಂಕಲ್ಲಿ ಒಂದು ಅಕೌಂಟೆಂಟಾಗಿ ಕೆಲಸ ಮಾಡ್ತಿರ್ತಾರೆ. ಇವರು ಬಂದ್ಬಿಟ್ಟು ಒಂದು 6,000 ಸ್ಯಾಲ್ರಿ ಇದ್ರೇನು ಒಂದು 36,000 ಅಷ್ಟು ಸಾಲ ಇರುತ್ತೆ ಅನಿಸುತ್ತೆ. ನೋಡೋಕ್ಕೆ ತುಂಬ ಖುಷಿಯಾಗಿದ್ದೇನು ಮನಸ್ಸೊಳಗೆ ತುಂಬ ಸಂಕಟ ಬೇಜಾರು ಎಲ್ಲನೂ ಇರುತ್ತೆ. ಈ ಸೀನಿಯರ್ ಬಂದ್ಬಿಟ್ಟು ನಿನಗೆ ನಾನು ಪ್ರಮೋಷನ್ ಕೊಡ್ತೀನಿ, ಅಕೌಂಟೆಂಟ್ ರೀಜನಲ್ ಮ್ಯಾನೇಜರ್ ಆಗಿ ಮಾಡ್ತೀನಿ ಅಂತ ಸ್ವಲ್ಪ ಆಸೆ ತೋರಿಸೋದ್ರಿಂದ ಒಂದು ಸ್ವಲ್ಪ ಎಲ್ಲೋ ಒಂದು ಚೂರು ಓಪ್ ಇರುತ್ತೆ. ಈ ಕಡೆ ನೋಡಿದ್ರೆ ಇವರು ಬಂದ್ಬಿಟ್ಟು ಇನ್ಚಾರ್ಜ್ ಅಂದರೆ ಲಾಕರ್ ಇನ್ಚಾರ್ಜ್ ಅಂತ. ಆಗಿನ ಕಾಲದಲ್ಲೆಲ್ಲನೂ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಇರೋದ್ರಿಂದ ಸೊ ಇಲ್ಲಿ ದುಡ್ಡು ಬಂದು ಇಡೋದು, ಬ್ಯಾಂಕಲ್ಲಿ ತೊಗೊಂಡೋಗೋದು ಕೊಡೋದು ಮಾಡೋರಿಗೆ ಇವರೇನೇ ಇಲ್ಲಿಂದ ದುಡ್ಡು ಕೊಡೋದು ಇಶ್ಯೂ ಆಗುತ್ತೆ ಮತ್ತು ರಿಸೀವ್ ಮಾಡ್ಕೊಳ್ತಾರೆ. ಸೊ ಎಷ್ಟು ಇಶ್ಯೂ ಆಗಿರುತ್ತೆ, ಎಷ್ಟು ಹೋಗಿರುತ್ತೆ, ಬಂದಿರುತ್ತೆ ಅಂತ ಈ ಇನ್ಚಾರ್ಜ್ ಇಲ್ದಿರ ಈ ಲಾಕರ್ ರೂಮ್ಗೆ ಯಾರು ಎಂಟ್ರಿ ಆಗಂಗಿಲ್ಲ, ಕೊಡೋಂಗಿಲ್ಲ, ತೊಗೊಳಂಗೂ ಇಲ್ಲ. ಸೊ ಆಗಿನ ಕಾಲದಲ್ಲೆಲ್ಲನೂ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ನಡೆಯೋ ಥರ ಇರೋದ್ರಿಂದ ಮೊಬೈಲು, ಆ್ಯಪು, UPI, MPS ಟ್ರಾನ್ಸಾಕ್ಷನ್ ಆ ಥರ ಏನೂ ಇರೋದಿಲ್ಲ. ಎಲ್ಲನೂ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರಿಜಿಸ್ಟ್ರಲ್ಲೇ ಮೇಂಟೈನ್ ಆಗ್ತಾ ಇರುತ್ತೆ. ಮಂತ್ಲಿ ಒನ್ಸ್ ಬಂದು ಸಿಸ್ಟಮ್ಗೆ ಅಪ್ಡೇಟ್ ಮಾಡೋವಂಥ ಒಂದು ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಸ್ಟೋರಿ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಎಲ್ಲ ಬುಕ್ಕಲ್ಲಿನೇ ಇರುತ್ತೆ. ತಿಂಗಳಿಗೊಂದ್ಸತಿ ಎಂಟ್ರಿ ಮಾಡಿ RBIಗೆ ರಿಪೋರ್ಟ್ ಕಳಿಸ್ತಾರೆ ಅನಿಸುತ್ತೆ. ಇವರು ಬಂದ್ಬಿಟ್ಟು ಈ ಬ್ಯಾಂಕಲ್ಲಿ ಪ್ಯೂನಾಗಿ ಕೆಲಸ ಮಾಡ್ತಾಯಿರ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇವರು ಬಂದ್ಬಿಟ್ಟು ನಮ್ಮ ಹೀರೋನ ಕ್ಲೋಸ್ ಫ್ರೆಂಡು, ಬಟ್ ಸರಿಗೆ ಓದಿರಾ ಪ್ಯೂನ್ ಆಗಿರ್ತಾರೆ. ಬ್ಯಾಂಕ್ ಪಕ್ಕನೇ ಒಂದು ಕ್ಯಾಂಟೀನ್ ಇರುತ್ತೆ. ಆ ಕ್ಯಾಂಟೀನಲ್ಲಿ ನಮ್ಮ ಹೀರೋ ಮತ್ತು ಪ್ಯೂನ್ ಪಾರ್ಟ್ ಟೈಮ್ ಆಗಿ ಅಲ್ಲಿ ಬರೋ ಬ್ಯಾಂಕ್ ಕಸ್ಟಮರ್ದು ಲೋನ್ ಅಪ್ಲಿಕೇಶನು, ಲೋನು ವಿಷಯ ಅದು ಇದು ಸಂಬಂಧಪಟ್ಟಿದ್ದು ಯಾವುದಾದ್ರೂ ಇದ್ದರೆ ಅದಕ್ಕೆಲ್ಲನೂ ಫಿಲ್ ಮಾಡಿ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಅದರಿಂದ 10-20 ಅಂತ ಮಾಡ್ತಾಯಿರ್ತಾರೆ. ಸೊ ಅಲ್ಲಿಗೆ ಬಂದುಬಿಟ್ಟು ನಮ್ಮ ಈ ರಾಮ್ಕಿ ಅನ್ನೋರು ಬರ್ತಾರೆ. ಇವರು ಬಂದುಬಿಟ್ಟು ನನಗೆ ಲೋನ್ ಎಮರ್ಜೆನ್ಸಿಯಾಗಿ ಒಂದು 2 lakh ಬೇಕು, ನಮ್ಮದು ಹಾರ್ಬರಲ್ಲಿ ನಮ್ಮ ಐಟಮ್ ಸ್ವಲ್ಪ ಇದೆ, ಅದನ್ನ ರಿಲೀಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕು ಅನ್ನೋಂಗ ಇದಕ್ಕೆ ನೀವು ಕೊಲಾಟ್ರಲ್ ಆಗಿ ಇಡೋಕ್ಕೆ ಏನು ಡಾಕ್ಯುಮೆಂಟ್ ಇದೆ, ಏನಿದೆ ಅಂದರೆ ಏನೂ ಇಲ್ಲ, ನನ್ನ ಹತ್ರ ಇಂಪೋರ್ಟ್ ಮಾಡಿರೋ ಸರ್ಟಿಫಿಕೇಟ್ ಮಾತ್ರ ಇದೆ, ಲೈಸೆನ್ಸ್ ಮಾತ್ರ ಇದೆ ಅನ್ನೋವಾಗ ಅದನ್ನ ಇಟ್ಕೊಂಡು ಕೊಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ನಮ್ಮ ಹೀರೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರೇನು ಅಕ್ಕಪಕ್ಕ ಎಲ್ಲ ಕಡೆನೂ 500, 1000, 2000 ಅಂತೆಲ್ಲ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಈ ಸೇಟು ಹತ್ರ ಒಂದು 10-15,000 ದೊಡ್ಡ ಅಮೌಂಟೇ ಸಾಲ ಮಾಡಿರ್ತಾರೆ ಅನ್ಸುತ್ತೆ. ನೋಡಿದ ಕಡೆ ಎಲ್ಲನೂ ಬಡ್ಡಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಮಂತಲ್ಲಿ ಬಡ್ಡಿ ಕೊಟ್ಟಿರೋದು ಅಷ್ಟೇ ಅಂತ ವಾರ್ನಿಂಗ್ ಸಹ ಮಾಡ್ತಾರೆ. ನಮ್ಮ ಹೀರೋ ಹಾಗೆ ಮನೆಗೆ ಹೋದರೆ ಇವ್ರು ಬಂದು ಇವ್ರು ಚೆನ್ನಾಗಿ ಓದ್ತಾ ಇರ್ತಾರೆ. ಫಾರಿನಲ್ಲಿ ಹೋಗಿ ಓದಬೇಕು, ಅಲ್ಲೋಗಿ ಸೇರಬೇಕು ಅನ್ನೋ ಒಂದು ಏಮಲ್ಲಿ ಫಾರಿನ್ಗೆ ಹೋಗೋಕ್ಕೆ ಏನೇನು ವ್ಯವಸ್ಥೆ ಇದೆ ಎಲ್ಲನೂ ಮಾಡ್ತಾ ಇರ್ತಾರೆ. ಈ ಕಡೆ ತಂಗಿನ ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಕೊಟ್ಟು ಲೈಫಲ್ಲಿ ಸೆಟ್ಲ್ ಮಾಡಬೇಕು ಅಂತ ನಮ್ಮ ಹೀರೋ ಕನಸಾಗಿರುತ್ತೆ. ಮತ್ತು ಇವರು ಬಂದು ನಮ್ಮ ಹೀರೋನ ತಂದೆ. ಇವರು ಬಂದ್ಬಿಟ್ಟು ಒಂದು ಫೇಮಸ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಬಾಂಬೆಯಲ್ಲಿ ಇದ್ದಿರ್ತಾರೆ. ಬಟ್ ಏನೋ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಲ್ಲ ಸೇರಿ ಏನೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗಿ ಆವಾಗ ಇವ್ರಿಗೇನೋ ಪಿಟ್ಸ್ ಥರ ಬಂದು ಏನೋ ಹೆಲ್ತ್ ಇಶ್ಯೂ ಆಗಿ ಯಾರ ಜೊತೆ ಮಾತಾಡೋದಿಲ್ಲ. ಇವ್ರದ್ದು ಮೆಡಿಸನ್ಗೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇರುತ್ತೆ. ಇಷ್ಟೆಲ್ಲ ಕಷ್ಟ ಇದ್ರೂ ನಮ್ಮ ಹೀರೋ ಆಚೆ ಹೇಳ್ಕೊಳಕ್ಕಾಗ್ದಿರ ಒಂದೊತ್ತು ಊಟಕ್ಕೂ ಕಷ್ಟಪಡೋ ಪರಿಸ್ಥಿತಿದಲ್ಲೂ ಹೀಗೆ ಕಷ್ಟದಲ್ಲೂ ಸುಖವಾಗಿರ್ತಾರೆ. ಹೀರೋನ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದರಿಂದ ಹೀರೋಯಿನ್ಗೆ ಎಂಥ ಸಪೋರ್ಟು ಇರೋದಿಲ್ಲ. ಹೀರೋಯಿನ್ನು ಸಹ ಇವ್ರ ಜೊತೆ ಕಷ್ಟದಲ್ಲೇ ಒಂದು ಸುಖನ ಕಾಣ್ತಾ ಇರ್ತಾರೆ. ಇವರಿಗೆ ಒಂದು ಮುದ್ದಾದ ಒಬ್ಬ ಮಗ ಇರ್ತಾನೆ. ಅವನು ಅಪ್ಪ ಅಮ್ಮನ ಅರ್ಥ ಮಾಡಿಕೊಂಡು ಅವ್ರ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಆವತ್ತು ಹೀರೋಯಿನ್ನ ಅಣ್ಣನ ಮಗು ಬರ್ಡೇ ಇರುತ್ತೆ. ಸೊ ಇವ್ರ ಹತ್ರ ಗಿಫ್ಟ್ ಕೊಡೋದಕ್ಕೂ ಸಹ ದುಡ್ಡಿರೋದಿಲ್ಲ. ಹಾಗಾಗಿ ತನ್ನ ಮಗನ್ನೇ ಕನ್ವಿನ್ಸ್ ಮಾಡಿ ಆ ಬೊಂಬೆನ ಎದನ್ನೇ ಗಿಫ್ಟಾಗಿ ಕೊಟ್ಬಿಡೋಣ ಅಂತೇಳಿ ಆ ಹುಡುಗನ ಒಪ್ಕೊಳ್ತಾನೆ. ಸೊ ಅದೇ ಗಿಫ್ಟನ್ನ ಬಂದು ಕೊಡ್ತಿರುವಾಗ ಆ ಹುಡುಗ ಒಂದು ಆಸೆ ಕಣ್ಣಿನಿಂದ ನಮ್ಮ ಬೊಂಬೆಯಲ್ಲಿ ಹೋಗ್ತಾ ಇದೆ ಅಂತ ನೋಡೋದು ಮನಸ್ಸಿಗೆ ಎಲ್ಲೋ ಒಂದು ಚೂರು ಸಂಕಟ ಆಗುತ್ತೆ. ಮತ್ತು ನಮ್ಮ ಹೀರೋನ ಬಂದ್ಬಿಟ್ಟು ಅಲ್ಲಿ ಎಲ್ಲೂ ಯಾರೂ ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ. ಬಾಮ ಇದಾಗೆ ಒಂದು ಹಾಯಿ ಇರೋದೇನು ಅವ್ನು ಎಂಥ ರೆಸ್ಪೆಕ್ಟ್ ಕೊಡೋದಿಲ್ಲ, ಅವ್ನ ಪಾಡ್ಗೆ ಅವನು ನೆಗ್ಲೆಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಈ ಕಡೆ ಹೀರೋಯಿನ್ ಅವರ ತಾಯಿ, ಯಾಕೆ ನೀನು ಇವ್ನು ಹೋಗಿ ಮದುವೆ ಮಾಡ್ಕೊಂಡಿದ್ಯಾ, ಈಗಲೂ ಕಾಲ ಮಿಂಚಿಲ್ಲ, ಅವನ್ನ ಬಿಟ್ಬಿಟ್ಟು ಬಂದ್ಬಿಡು, ನಿನ್ನ ಮಗುನ ನಾನು ನೋಡ್ಕೊಳ್ತೀನಿ, ನೀನು ಇನ್ನೊಂದು ಕಡೆ ನೋಡಿ ಒಳ್ಳೆ ಮದುವೆ ಮಾಡ್ತೀನಿ ಅನ್ನೋ ಥರ ಅಡ್ವೈಸ್ ಕೊಡ್ತಾ ಇರ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟು, ಯಾಕಮ್ಮ ನೀನು ಹಿಂಗೆ ಮಾತಾಡ್ತೀಯಾ, ಸುಮ್ಮನೆ ಇರು ಅಂತೇಳ್ಬಿಟ್ಟು ಹೋಗೋವಾಗ ಆ ಕಡೆ ಬಂದ್ಬಿಟ್ಟು ಬರ್ಡೇ ಬಾಯ್ ಹತ್ರ ಇನ್ನೊಂದು ಪೀಸ್ ಕೇಕ್ ಎಕ್ಸ್ಟ್ರಾ ಕೆಲಕ್ಕೆ ಹುಡುಗ ಹೋಗ್ತಾನೆ.
ನಿನಗೆ ಇದೇ ಸಾಕು ಅನ್ನೋ ಥರ ಅವರು ಎಲ್ಲಿ ಇನ್ಸರ್ಟ್ ಮಾಡಿದಾಗ ಅದನ್ನ ನೋಡಿಬಿಟ್ಟು ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಪಿತ್ತ ನೆತ್ತಿಗೆ ಇರುತ್ತೆ. ಯಾರ ಹತ್ರ ಏನು ಹೇಳ್ದಿರಾ ಬನ್ನಿರಿ ಅಂತ ಗಂಡನ್ನು ಮಗುನು ಕರ್ಕೊಂಡು ರೀಸನ್ ಏನು ಅಂತ ಹೇಳ್ದಿರಾ ಸೀದಾ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಏನಾಯಿತು ಏನು ಎತ್ತ ಅಂತ ಕೇಳಿದ್ರೆ ಯಾರಿಗೇನು ಹೇಳೋದಿಲ್ಲ, ಮಾಡಿದ್ದೇ ಸಾಕು ಅನ್ನೋ ಥರ ಹೋದಾಗ ಅಲ್ಲಿ ಲಾಸ್ಟಲ್ಲಿ ಫುಟ್ಬಾತಲ್ಲಿ ಒಂದು ಪಾವ್ ಭಾಜಿ ಅಂಗಡಿ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು 3 ಪ್ಲೇಟ್ ಪಾವ್ ಭಾಜಿ ಕೇಳಿದ್ರೆ ಅವನು 12 ರೂಪಾಯಿ ಹೇಳ್ತಾನೆ. ಬಟ್ ಹೀರೋ ಹತ್ರ ಬರೀ 10 ರೂಪಾಯಿ ಅಷ್ಟೇ ಇರುತ್ತೆ. ಸೊ 2 ರೂಪಾಯಿ ಇರೋದಿಲ್ಲ. ಹಾಗಾಗಿ 2 ಪ್ಲೇಟ್ ಕೊಡಿ ಸಾಕು ಅನ್ನೋವಾಗ ಅಂಗಡಿಯವನ ಬೇಡ ನೀ ಇನ್ನೊಂದು ಸತಿ ಬಂದಾಗ ದುಡ್ಡು ಕೊಡು ಪರವಾಗಿಲ್ಲ ಅಂತ 3 ಪ್ಲೇಟ್ ಕೊಡ್ತಾನೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯಾವುದೊಂದು ಸ್ಟಾರ್ ಹೋಟ್ಲಲ್ಲಿ ಎಲ್ಲರೂ ಈ ಥರ ಎಲ್ಲರೂ ಕೊಡ್ತಾರಾ, ಇದೊಂಥರ ಬೇರೆ ಫೀಲ್ ಅಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು 3 ಪ್ಲೇಟ್ ತೊಗೊಂಡಾಗ ಆ ಹುಡುಗ ಅಪ್ಪ ನನಗೆ ಇನ್ನೊಂದು ಪ್ಲೇಟ್ ಬೇಕು ಅಂತ ಕೇಳಿದಾಗ ಸರಿ ತಗೋ ಇದನ್ನೇ ತಗೋ ಅಂತೇಳಿ ಇವನಿಗೆ ತೊಗೊಂಡಿದ್ದನ್ನು ಮಗುವಿಗೆ ಕೊಟ್ಬಿಟ್ಟು ತೃಪ್ತಿ ಪಡ್ತಾರೆ. ಪರ್ಸಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಆದ್ರೇನು ಇವ್ರ ಮುಂದೆಲ್ಲ ಬದುಕಿ ತೋರಿಸ್ಬೇಕು ಅನ್ನೋ ಕಿಚ್ಚು ಹೀರೋಯಿನ್ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಹೆಂಗೆಲ್ಲ ಲವ್ ಮಾಡಿದ್ವಿ, ಹೆಂಗೆಲ್ಲ ಬದುಕಿದ್ವಿ, ಎಲ್ಲದಕ್ಕಿಂತ ಹೆಚ್ಚು ಸ್ವಾಭಿಮಾನವಾಗಿ ಎಲ್ಲರಿಗಿಂತ ಹೆಚ್ಚು ಎಫರ್ಟ್ ಹಾಕಿ ಆ ಬ್ಯಾಂಕಲ್ಲಿನೇ ಇನ್ನೊಬ್ಬ ಯೂಸ್ಲೆಸ್ ಇರ್ತಾನೆ, ಅವ್ನಿಗಿಂತನೂ ಇವ್ನು ಚೆನ್ನಾಗಿ ಕೆಲಸ ಮಾಡ್ತಾಯಿರ್ತಾನೆ. ಅವ್ನು ಮಾಡಿರೋ ತಪ್ಪೆಲ್ಲನೂ ಇವ್ನು ಸರಿ ಮಾಡಿಕೊಂಡು ಮತ್ತೆಲ್ಲ ಗುಡ್ ಅನಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾಯಿರ್ತಾನೆ. ಅಂದ್ರೂ ಸಾಲ ಸೇಟು ಬಂದು ಮನೆ ಹತ್ರ ಬಂದು ಕೇಳಿದಾಗ ಸುಳ್ಳು ಹೇಳೋ ಥರ ಮನೆಯಲ್ಲಿ ಇದ್ಕೊಂಡೇ ಸುಳ್ಳು ಹೇಳಬೇಕು, ಮಗುನೂ ಸುಳ್ಳು ಹೇಳೋ ಥರ ಪರಿಸ್ಥಿತಿಗೆ ಬಂದಿರುತ್ತೆ. ಅಂದ್ರೂ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಲೈಫು ಲೀಡ್ ಮಾಡ್ತಾಯಿರ್ತಾನೆ ನಮ್ಮ ಹೀರೋ. ಹೀಗಿರುವಾಗ ಇನ್ನೊಂದು ಸತಿ ರಾಮ್ಕಿ ಅವ್ರು ಬರ್ತಾರೆ. ಬಂದು ನೋಡಿ ಸರ್ ಅಂತ ಲೋನು ಹೆಂಗಾರು ಮಾಡಿ ಅರೇಂಜ್ ಮಾಡಿ ಕೊಡಿ ಅಂದಾಗ ಸರ್ ನೀವು ಹೋಗಿ ಟೀ ತೊಗೊಂಡು ಬನ್ನಿ ನಾನು ಮಾತಾಡ್ತೀನಿ ಅಂತೇಳಿ ಅವ್ರನ್ನ ಟೀ ಥರ ಕಳಿಸ್ಬಿಟ್ಟು ನಾನು ಚೆನ್ನಾಗಿ ವಿಚಾರಿಸ್ಬಿಟ್ಟೆ. ಅವನು ಬಂದುಬಿಟ್ಟು 6 ಬಾರಿಂದ ತರಿಸಿರೋದು ನಿಜಾನೇ. ಅದು ಒಂದು ಟೀ ಕಾಸ್ಟ್ ಬಂದು ಒಂದು 10,000 ಇರುತ್ತೆ ಅಷ್ಟೇ. ಬಟ್ ಅದು ಸೇಲ್ ಮಾಡಿದ್ರೆ ಒಂದು 15,000 ಅಷ್ಟು ಹೋಗುತ್ತೆ. ಸೊ ನಾವು ಹೆಂಗಾರು ಮಾಡಿ ಅವ್ನಿಗೆ ಹೆಲ್ಪ್ ಮಾಡಿದ್ರೆ ಅವನು ಸಾಲನ ತೀರಿಸ್ಬಿಡ್ಬೋದು. ನಾನು ಫುಲ್ ಡೀಟೇಲಾಗಿ ವಿಚಾರಿಸಿದ್ದೀನಿ ಅಂತ ನಮ್ಮ ಹೀರೋಗೆ ಪ್ಯೂನ್ ಬಂದ್ಬಿಟ್ಟು ಎಲ್ಲ ಡೀಟೇಲ್ ಕೊಡ್ತಿರುವಾಗ ರಾಮ್ಕಿ ಅವರು ಬರ್ತಾರೆ. ಅವರು ಬಂದ್ಬಿಟ್ಟು ಹೆಂಗಾರು ಮಾಡಿ ನೋಡಿ ನನಗೀಗ ಲಾಸ್ಟ್ 2 ದಿನ ಇದೆ, ಇಲ್ಲಾಂದರೆ ಅದು ಅವರು ಹರಾಜು ಹಾಕ್ಬಿಡ್ತಾರೆ, ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ, ಪ್ಲೀಸ್ ಹೆಂಗಾರು ಟ್ರೈ ಮಾಡಿ ಅಂತ ಹೀರೋ ಹತ್ರ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಪ್ಯೂನು ಹೆಂಗಾರು ಮಾಡಿ ನಿಮ್ಮ ಬಾಮ ಇದೆ ಹತ್ರ 1-2 ಲಕ್ಷ ಸಾಲ ತಗೋ, ಕನ್ಫರ್ಮಾಗಿ ಬರುತ್ತೆ, ಹೆಂಗಾರು ಮಾಡಿ ತಿರ್ಸ್ಕೊಟ್ಬಿಡೋಣ ಅಂತ ಐಡಿಯಾ ಕೊಡ್ತಾ ಇರ್ತಾರೆ. ಬಟ್ ನಮ್ಮ ಹೀರೋ ಯಾವುದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಅಲ್ಲಿ ನೋಡಿದ್ರೆ ಸೇಟು ಅಡ್ಡ ಹಾಕ್ಕೊಂಡ್ಬಿಟ್ಟಿರ್ತಾನೆ. ನಾನು ಬಡ್ಡಿ ಕೊಟ್ಟಿಲ್ಲ ಅಂದರೆ ಅಷ್ಟೇ ಅಂತ ಪರ್ಸ್ ಕಿತ್ತಿ ನೋಡಿದಾಗ ಪರ್ಸಲ್ಲಿ 1 ರೂಪಾಯಿನೂ ಇರೋದಿಲ್ಲ. ಸರಿ ಅಂದ್ಬಿಟ್ಟು ಕೀರಿನ ಕಿತ್ಕೊಂಡು ಹೀರೋದ ಸ್ಕೂಟ್ರು ತೊಗೊಂಡು ನೀನು ಬಡ್ಡಿ ಕೊಟ್ಬಿಟ್ಟು ನಿನ್ನ ಗಾಡಿನ ತೊಗೊಂಡು ಹೋಗು ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ. ಇವನಿಗೆ ಒಂಥರ ಬೇಜಾರಾಗುತ್ತೆ. ಆಮೇಲೆ ಸರಿ ಕೆಲಸಕ್ಕೆ ಲೇಟ್ ಆಯ್ತಲ್ಲ ಅಂತ ಬೇಗ ಹೋಗೋಣ, 2 ದಿವಸದಲ್ಲಿ ಇವತ್ತು ನಮಗೆ ಪ್ರಮೋಷನ್ ಸಿಗುತ್ತೆ ಅಂತ ಒಂದು ಖುಷಿದಲ್ಲಿ ಹೋಗುವಾಗ ಅಲ್ಲಿ ನೋಡಿದ್ರೆ ಇವನಿಗೆ ಸಿಗಬೇಕಾಗಿದ್ದ ಪ್ರಮೋಷನ್ನು ಇನ್ನೊಬ್ಬ ಯೂಸ್ಲೆಸ್ ಥರ ಇರ್ತಾನಲ್ಲ ಅವನಿಗೆ ಕೊಟ್ಬಿಟ್ಟಿರ್ತಾರೆ. ಇವನಿಗೆ ತುಂಬ ಬೇಜಾರಾಗುತ್ತೆ. ಆ ಬೇಜಾರಲ್ಲೇ ನಿಂತಿರುವಾಗ ಎಲ್ಲರೂ ಒಂಥರ ನೋಡ್ತಾ ಇರ್ತಾರೆ. ಆವಾಗ ಸೀನಿಯರ್ ಬಂದುಬಿಟ್ಟು ಏನು ಮಾಡೋಕ್ಕಾಗಲ್ಲ, ಅದು ಬಂದು GM ಮಾಡಿರೋ ನಿರ್ಧಾರ, ನಮ್ಮ ಕೈಲಿ ಏನೂ ಇಲ್ಲ, ನಾನು ನನ್ನ ಕೈಲಿ ಆದಷ್ಟು ಟ್ರೈ ಮಾಡಿದೆ, ಸಾರಿಯಪ್ಪ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಪ್ಯೂನ್ ಬಂದುಬಿಟ್ಟು ಇದೆಲ್ಲ ಈ ಸೀನಿಯರ್ ಮಾಡಿರೋ ಕೆಲಸನೇ, ನಾನು ನೋಡಿದೆ, ನಿನ್ನ ಹೆಸರನ್ನ ಎಲ್ಲೂ ರೆಕಮೆಂಡೇ ಮಾಡಿಲ್ಲ, ಎಲ್ಲ ಕಡೆನೂ ಅವನ ಹೆಸರನ್ನೇ ಹಾಕಿಟ್ಟಿದ್ದಾರೆ ಅಂತ ಹೇಳಿದಾಗ ಹೀರೋಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡುತ್ತೆ. ಹೋಗ್ಬಿಟ್ಟು ಏನು ಸರ್ ಇದು, ನೀವು ಬೆಂಗಾಲಿ ಅವನು ಬೆಂಗಾಲಿ ಅಂತ ತಾನೇ ನೀವು ಅವ್ರ ಹೆಸರನ್ನ ರೆಕಮೆಂಡ್ ಮಾಡಿದ್ದೀರಾ, ನನ್ನ ಹೆಸರು ರೆಕಮೆಂಡ್ ಮಾಡಿಲ್ಲ ಅಂತ ವಾಯ್ಸ್ ರೈಸ್ ಮಾಡಿ ಕೇಳಿದಾಗ ಸೀನಿಯರ್ಗೆ ಸಿಕ್ಕಾಪಟ್ಟೆ ಪಿತ್ತ ನೆತ್ತಿಗಿರುತ್ತೆ. ಅವನು ಬೆಂಗಾಲಿ ಅಂತ ನಾವು ಅವ್ರಿಗೆ ಪೋಸ್ಟ್ ಕೊಟ್ಟಿಲ್ಲ, ಅವನು ಬಂದ್ಬಿಟ್ಟು 100-200 ಅಂತ FD ಅಂದರೆ ಲಕ್ಷದಲ್ಲಿ FDಗಳು ತರ್ತಾನೆ. ನೀನು ಒಂದು 5-10 ಅಂತ FD ತರ್ತೀಯ, ಅದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ, ಬ್ಯಾಂಕ್ ಹೆಂಗೆ ರನ್ ಮಾಡೋಕ್ಕಾಗತ್ತೆ? ಅದು ಮಾತ್ರ ಅಲ್ದಿರ ನೀನು ಮಾತ್ರ ತುಂಬ ಯೋಗ್ಯನಾ? ಅಲ್ಲಿ ಕ್ಯಾಂಟೀನೆಲ್ಲ ಕೂತ್ಕೊಂಡು 5-10 ಅಂತೆಲ್ಲ ಫಾರ್ಮ್ ಫಿಲ್ ಮಾಡಿಕೊಟ್ಟೆಲ್ಲ ತೊಗೊಳ್ತಿಲ್ಲ, ಅದನ್ನೆಲ್ಲ ಗೊತ್ತಾರೆ ಲೀಗಲ್ ಆಗಿ ತಪ್ಪಲ್ವಾ? ಈಗಲೇ ಹೋಗ್ಬಿಟ್ಟು ನಾನು ಮತ್ತೆ ಅಲ್ಲಿ ನೀನು ಕೆಲಸದಿಂದ ತೆಗಿಸ್ತೀನಿ ನೋಡು ಅಂತ ಧಮಕಿ ಹಾಕ್ತಾನೆ ಸೀನಿಯರು. ಆವಾಗ ಇಮಿಡಿಯೇಟಾಗಿ ಹೀರೋ ಅಯ್ಯೋ ಸಾರಿ ಸರ್, ಬೇಡ ಬಿಟ್ಬಿಡಿ ಸರ್, ಓಕೆ ಸರ್ ಅಂತ ಕಾಂಪ್ರಮೈಸ್ ಆಗ್ತಾನೆ. ಆಮೇಲೆ ನಮ್ಮ ಈ ಲಾಕರ್ ಇನ್ಚಾರ್ಜ್ ಕೂಡ ಬಂದು ಹೋಗ್ಲಿ ಬಿಡಿ ಸರ್, ಅವನೇನೋ ಕಷ್ಟದಲ್ಲಿದ್ದಾನೆ, ಏನೋ ಗೊತ್ತಿಲ್ದಿರ ಮಾಡಿಬಿಟ್ಟ ಅಂದಾಗ ಸರಿ ನನ್ನ ಕಣ್ಮುಂದೆ ನಿಲ್ಬೇಡ, ಹೋಗು ಎಲ್ಲರೂ ಹೋಗು ಅಂತ ಹೇಳಿದಾಗ ಹೀರೋ ಲಾಸ್ಟ್ಗೆ ಹತ್ಕೊಂಡೇ ಹೋಗ್ತಾನೆ. ಹೋಗ್ಬಿಟ್ಟು ದುಃಖದಲ್ಲಿ ಮುಖಲ ಒರೆಸ್ಕೊಂಡು ಮತ್ತೆ ಏನೂ ಗೊತ್ತಿಲ್ದಿರೋ ಥರ ಮತ್ತೆ ನಾರ್ಮಲಾಗಿ ಕಾಮನ್ನಾಗಿ ಆಚೆ ಬರ್ತಾನೆ. ಆ ಕೆಲಸ ಈ ಕೆಲಸ ಮಾಡ್ದ, ಅದಾಯ್ತಾ ಇದಾಯ್ತಾ ಅಂತ ತುಂಬ ರೆಗ್ಯುಲರ್ ಆಗಿರ್ತಾನೆ. ಆಗ ಪ್ಯೂನ್ ಕೇಳ್ತಾನೆ ಇಷ್ಟೆಲ್ಲ ಆಗಿನೂ ನೀನು ಇಷ್ಟು ಜಾಲಿಯಾಗಿದೆಯಾ ಅಂತ. ಬಟ್ ಆವಾಗೇನು ನಮ್ಮ ಹೀರೋ ಆನ್ಸರ್ ಹೇಳಲ್ಲ. ಅಷ್ಟರಲ್ಲಿ ನೋಡ್ರಿ ನಮ್ಮ ಸೀನಿಯರು ಯಾವುದೋ ಒಂದು ಹರಾಜಲ್ಲಿ ಬಂದಿರೋ ಕಾರ್ ತೊಗೊಂಡು ಆಚೆ ಚೆನ್ನಾಗಿದೆಯಾ ಅಂತ ನಿಂತಿರ್ತಾನೆ. ಆವಾಗ ಹೀರೋ ಸರ್ ಬೆಳಿಗ್ಗೆ ಆಗಿದ್ದೆಲ್ಲನೂ ಮರ್ತುಬಿಡಿ ಸರ್, ಸಾರಿ ಸರ್ ಅಂದಾಗ ಬಿಡಪ್ಪ ಅದೆಲ್ಲ ಯಾವಾಗಲೂ ಮರ್ತೋಗ್ಬಿಟ್ಟೆ ಅಂತ ಸೀನಿಯರು ಹೋಗ್ತಾನೆ. ಆಮೇಲೆ ನಮ್ಮ ಹೀರೋ ಹೇಳ್ತಾನೆ
ಒಂದು ಅರ್ಧ ಅವರ್ ದುಃಖ ಅರ್ಧ ಅವರ್ ಕಷ್ಟಕ್ಕೋಸ್ಕರ ನಾವು 50 ವರ್ಷನ ಅಡ ಇಡೋಕ್ಕಾಗಲ್ವಲ್ಲ. ಹಾಗಾಗಿ ಲೈಫ್ನ ಟೇಕ್ ಇಟ್ ಈಸಿ ಅಂತ ತೊಗೊಳ್ಬೇಕು, ಲೈಫ್ ಏನಾರ್ಕ ಆಗುತ್ತೆ ಅನ್ನೋ ಥರ ಒಂದು ಡೈಲಾಗು ತುಂಬ ಚೆನ್ನಾಗಿರುತ್ತೆ ಮೂವಿಯಲ್ಲಿ. ಹಂಗೆ ಮಾತಾಡಿಕೊಂಡು ಕ್ಯಾಂಟೀನಲ್ಲಿ ಕೂತಿರುವಾಗ ಮತ್ತೆ ಅಲ್ಲಿಗೆ ರಾಮ್ಕಿ ಅವರು ಬರ್ತಾರೆ. ಸರ್ ಇವತ್ತೇ ಲಾಸ್ಟ್ ಡೇಟ್ ಸರ್, ಹೇಗಾದರೂ ಮಾಡಿ ಅರೇಂಜ್ ಮಾಡಿ ಸರ್ ದುಡ್ಡು, ಇಲ್ಲಾಂದರೆ ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ. ನಾವು ಸ್ಪೇಸ್ ಪಾರ್ಟ್ ಅಂತ ಇಂಪೋರ್ಟ್ ಮಾಡ್ತೀವಿ, ಅದ್ರ ಆ್ಯಕ್ಚುಲ್ ಕಾಸ್ಟ್ ಬಂದು ಒಂದು 8,000 to 10,000 ಇರುತ್ತೆ. ಬಟ್ ಅದು ಇದು ಅಂತ ಟ್ಯಾಕ್ಸ್ ಅಂತ ಹೇಳಿ ಅದು 45,000 ಆಗುತ್ತೆ. ಸೊ ನಾವು ಒಂದು 30,000 ಅಂತ ಕೊಟ್ಟರು ಕೂಡ ಇವತ್ತೇ ನಾವು 2 ಲಾಭ ನೋಡ್ಬೋದು. ಪ್ಲೀಸ್ ಹೆಂಗಾರು ಮಾಡಿ ಒಂದು ದುಡ್ಡು ಅರೇಂಜ್ ಮಾಡಿ ಅಂತ ರಾಮ್ಕಿ ಅವರು ಮತ್ತೆ ಅದ್ರದ್ದು ಲಾಭ ನಷ್ಟನ ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ, ನೀವು ಬೇರೆ ಸರ್ ಹೋಗಿ ಅಂತ ಪ್ಯೂನ್ ಹೇಳ್ತಾ ಇರ್ತಾನೆ. ಈ ಪರಿಸ್ಥಿತಿ ಗೊತ್ತಿಲ್ದಿರ ಇವ್ರು ಬೇರೆ ಬಂದು ಮತ್ತೆ ಮಾತಾಡ್ತಾ ಇದ್ದಾರೆ ಅಂತ ಪ್ಯೂನ್ ಹೇಳುವಾಗ, ಹೀರೋ 1 ನಿಮಿಷ ಹೀರೋ ಅಂದ್ಬಿಟ್ಟು 2 ಲಕ್ಷ ರೂಪಾಯಿನ ತೆಗೆದು ಕೈಗೆ ಕೊಡ್ತಾರೆ. ರಾಮ್ಕಿಗೂ ಫುಲ್ ಶಾಕು, ಪ್ಯೂನ್ಗೂ ಫುಲ್ ಶಾಕ್ ಆಗಿರುತ್ತೆ. ಆಮೇಲೆ ಈಗಲೇ ಹೋಗ್ಬಿಟ್ಟು ನಾನು ಕ್ಯಾಪ್ಟನ್ಗೆ ಒಂದು ಫೋನ್ ಮಾಡಿ ಹೇಳ್ಬಿಡ್ತೀನಿ, ಇಲ್ಲಾಂದರೆ ಅರೇಂಜ್ ಹಾಕ್ಬಿಡ್ತಾರೆ ಅಂತ ಹೋಗ್ತಾನೆ ರಾಮ್ಕಿ. ಆವಾಗ ಏನೋ ಮಾಡಿದೆ, ನೀನು ಹೆಂಗೆ ಅರೇಂಜ್ ಮಾಡಿದೆ ಅಂದರೆ, ನಾನು ಬ್ಯಾಂಕಿಂದನೇ ಈ ದುಡ್ಡನ್ನ ತೆಗೆದೆ, ಸಾಕು ಅವಮಾನ ಪಟ್ಟಿದ್ದು ಎಲ್ಲರ ಹತ್ರನೂ. ದುಡ್ಡಿಲ್ಲ ಅಂದರೆ ನಮ್ಮನ್ನ ಒಂದು ಹುಳ ಉಪ್ಪಿ ಥರ ನೋಡ್ತಾರೆ, ರಿಸ್ಕ್ ತೊಗೊಂಡೇ ಲೈಫಲ್ಲಿ ಮುಂದೆ ಬರೋಕ್ಕಾಗತ್ತೆ, ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳುವಾಗ ಅಷ್ಟರಲ್ಲಿ ರಾಮ್ಕಿ ಕಾಲ್ ಮಾಡಿಬಿಟ್ಟು ಬರ್ತಾರೆ. ಆಮೇಲೆ ಕಾರಲ್ಲಿ ನಿಮ್ಮ ಬಿಸ್ನೆಸ್ ಮಾಡೆಲ್ ಹೇಳಿ ಸರ್ ಹೇಗೆ ಅಂತ ಕೇಳುವಾಗ, ಅದು MRP ರೇಟು, ಪೋರ್ಟಲ್ಲಿ ಇರೋರು ಆಫೀಸರ್ಗೆ ಕೊಡೋ ಲಂಚ, ಮತ್ತು ಅದು ಎಲ್ಲೆಲ್ಲಿ ಹೇಗೆ ಹೋಗುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೆಲ್ಲ ಡೀಟೇಲ್ ಎಲ್ಲ ಹೇಳುವಾಗ, ಸರಿ ಓಕೆ ಸರ್ ಆಯಿತು, ಹೇಗಾದರೂ ಮಾಡಿ ನನಗೆ ನೈಟ್ ಅಷ್ಟರಲ್ಲಿ ದುಡ್ಡನ್ನ ರೆಡಿ ಮಾಡಿ ಕೊಟ್ಬಿಡಿ, ಬೆಳಿಗ್ಗೆ ಅಷ್ಟರಲ್ಲಿ ನಾನು ಬ್ಯಾಂಕಲ್ಲಿ ಸೇರಿಸ್ಬಿಡ್ಬೇಕು, ಅದು ಬ್ಯಾಂಕ್ ದುಡ್ಡು, ಲಾಕರ್ ಇನ್ಚಾರ್ಜ್ ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸರಿ ನನ್ನ ಮನೆ ಬಂತು, ನಾನು ನಿಲ್ಕೊಳ್ತೀನಿ, ನೀನು ಬರಲ್ವೇನೋ ಅಂತ ಕೇಳಿದಾಗ, ನೀನು ಹೋಗ್ತೀಯಪ್ಪ, ನೀನು ನಂಬಿಕೆ ಇದೆ, ನನ್ನ ನಂಬಿಕೆ ಇಲ್ಲ, ನಾನು ಇವ್ರ ಜೊತೆ ಹೋಗ್ತೀನಾಗ, ಸರಿ ಏನಾದರೂ ಮಾಡ್ಕೊ ಅಂದ್ಬಿಟ್ಟು ನಮ್ಮ ಹೀರೋ ಕಾರ್ ಬಿಟ್ಟು ಇಳಿತಾನೆ. ವೈಫು ಯಾಕ್ರಿ ಹಿಂಗಿದ್ದೀರಾ ಅಂದಾಗ, ಪ್ರಮೋಷನ್ ಸಿಕ್ಕಿಲ್ಲ, ಇನ್ನೊಬ್ನು ಹೋಗ್ಬಿಡ್ತು, ಅದಕ್ಕೇನೆ ಅಂದ್ಬಿಟ್ಟು ವೈಫ್ಗೆ ಸಮಾಧಾನ ಮಾಡಿಬಿಟ್ಟು ಹೋಗ್ತಾನೆ. ಅಂದ್ರೂ ನಮ್ಮ ಹೀರೋಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ಒಂದು ವೇಳೆ ನಮಗೆ ರಾಮ್ಕಿ ಯಾಮರ್ಸ್ಬಿಟ್ರೆ, ಇಲ್ಲಾಂದರೆ ಪ್ಯೂನ್ ಯಾಮರ್ಸ್ಬಿಟ್ರೆ, ಇಲ್ಲಾಂದರೆ ಇಬ್ಬರು ಸೇರಿ ಯಾಮರ್ಸ್ಬಿಟ್ರೆ ಅಂತ ಏನೇನೋ ಕಲ್ಪನೆ ಮಾಡಿಕೊಂಡು ಕೈಸ್ಕೊಂಡು ಟೆನ್ಷನಲ್ಲಿ ಕೂತಿರ್ತಿರ್ತಾನೆ. ಆವಾಗ ಅಂತ ನೋಡಿದಾಗ ನಮ್ಮ ಪ್ಯೂನು ತುಂಬ ಸಪ್ಪಗೆ ಮುಖನ ಇಟ್ಕೊಂಡು ಬರುವಾಗ, ಅಯ್ಯೋ ಏನೋ ಆಗಿದೆ ಎಡವಟ್ಟು ಅನ್ನೋ ಥರ ಹೀರೋ ನೋಡುವಾಗ ಒಂದು ಹಸನ್ ಮುಖವಾಗಿ ರಾಮ್ಕಿ ಬರ್ತಾನೆ. ತುಂಬ ಥ್ಯಾಂಕ್ಸ್ ಅಪ್ಪ, ನೀನು ಕೊಟ್ಟಿದ್ದು ದುಡ್ಡು ಎಲ್ಲ ಅಂದ್ಕೊಂಡಂಗೆ ಕರೆಕ್ಟಾಗಾಯಿತು, ತಗೋ ಇದರಲ್ಲಿ ನಿನ್ನ 2 ಲಕ್ಷ ರೂಪಾಯಿ ಪ್ಲಸ್ ಲಾಭ ಎಲ್ಲನೂ ಸೇರಿಸಿ ಕೊಟ್ಟಿದ್ದೀನಿ ಅಂತೇಳಿ ಕೊಟ್ಟಾಗ, ನಂಬಿ ನನಗೆ ಕೊಟ್ಟೆ ಥ್ಯಾಂಕ್ಸ್ ಅಂದಾಗ, ನಾನು ನಂಬಿ ಕೊಟ್ಟೆ, ನೀವು ನಂಬಿಕೆ ಉಳಿಸ್ಕೊಂಡಿದ್ರಲ್ಲ ಅದಕ್ಕೂ ಥ್ಯಾಂಕ್ಸ್ ಅಂತೇಳಿ ಹೀರೋ ಹಗ್ ಮಾಡ್ತಾನೆ. ಸೊ ಇದು ತುಂಬ ಒಂದು ಚೆನ್ನಾಗಿರತಕ್ಕಂಥ ಒಂದು ಡೈಲಾಗು, ಇದುವರೆಗೆ ಯಾವ ಸಿನಿಮಾದಲ್ಲಿ ನೋಡಿಲ್ಲ ನಾನು. ನಂಬಿಕೆ ಉಳಿಸ್ಕೊಳ್ಳೋದು ಎರಡೂ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಮೂವಿದಲ್ಲಿ ಗೊತ್ತಾಗುತ್ತೆ. ತದನಂತರ ಇದೇ ಥರ ಆವಾಗವಾಗ ಸ್ವಲ್ಪ ದುಡ್ಡು ತೆಗೆಯೋದು ಕೊಡೋದು ನಮ್ಮ ಹೀರೋಗೆ ಕಾಮನ್ ಆಗಿ ಮಾಡ್ತಾಯಿರ್ತಾರೆ. ಅದನ್ನು ಅವ್ರು ಪೋರ್ಟಲ್ ಕೊಡೋದು, ಬಿಸ್ನೆಸ್ ಮಾಡೋದು, ಶೇರು, ಇದೇ ಥರ ನಮ್ಮ ಹೀರೋಗೆ ದುಡ್ಡು ಮೇಲೆ ದುಡ್ಡು ಸೇರ್ತಾ ಇರುತ್ತೆ. ಹೆಂಗೂ ಮಂತ್ ಎಂಡಲ್ಲಿ ಲೆಕ್ಕ ತೋರಿಸ್ಬೇಕು ಅನ್ನೋದ್ರಿಂದ ಮಿಡ್ಲಲ್ಲಿ ಆವಾಗ 10 ಸತಿ ದುಡ್ಡು ತೆಗೆದು ಇಟ್ಟೇನು ಯಾರಿಗೇನು ಗೊತ್ತಾಗ್ತಾ ಇದ್ದಿಲ್ಲ. ಸೊ ಹಾಗಾಗಿ 2 ಲಕ್ಷ 3 ಲಕ್ಷ 5 ಲಕ್ಷ ಅಂತ ತೆಗೆಯೋದು, ಇಡೋದು, ಲಾಭ ಮಾಡೋದು, ಎಲ್ಲರಿಗೂ ಸಣ್ಣ ಪುಟ್ಟ ಸಾಲ ಎಲ್ಲ ಕೊಡೋದು, ಹೀಗೆ ಮಾಡ್ತಿರುವಾಗ ನಮ್ಮ ರಾಮ್ಕಿ ಬರೀ ಈ ಥರ ಎಲ್ಲ ಮಾಡಿದ್ರೆ ಆಗಲ್ಲ, ಸಮ್ ಆಫೀಸರ್ಗೆ ಪಾರ್ಟಿ ಎಲ್ಲ ಕೊಡಬೇಕು, ಸ್ಪೆಷಲ್ ಪಾರ್ಟಿ ಎಲ್ಲ ಅಂದಾಗ ಒಂದು ಐಟಮ್ ಸಾಂಗ್ ಎಲ್ಲನೂ ಅರೇಂಜ್ ಮಾಡಿ ಪಾರ್ಟಿದ ಸ್ವಲ್ಪ ಲೈಟಾಗಿ ಕುಡ್ದು ಮನೆಗೆ ಬರ್ತಾರೆ. ಏನು ಕುಡ್ದಿದ್ಯಾ ಅಂದಾಗ, ಈಗ ತಾನೇ ಸ್ವಲ್ಪ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಯಾಕೆ ಹೀಗೆ, ತಗೋ ಈ ದುಡ್ಡು ಇಟ್ಕೋ, ನೀನೇನೋ ಗೋಲ್ಡ್ ಗಿಲ್ಡ್ ಬೇಕಾದ್ರೆ ನೀನು ಮಾಡಿಸ್ಕೋ ಅಂತ ಹೀರೋಯಿನ್ ಕೈಗೆ ಒಂದಷ್ಟು ದುಡ್ಡು ಕೊಟ್ಟಾಗ, ನನಗೆ ಗೋಲ್ಡ್ ಎಲ್ಲ ಏನೂ ಬೇಡ, ಮಗನ ಪಾರ್ಟಿನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದಾಗ ಇಮಿಡಿಯೇಟಾಗಿ ಒಂದು ಪಾರ್ಟಿನ ಅರೇಂಜ್ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಪಾರ್ಟಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಹೀರೋಯಿನ್ ಆಮೇಲೆ ಬಂದು, ಏನು ಇಷ್ಟು ದೊಡ್ಡದಾಗಿ ಮಾಡ್ತೀರಾ, ಎಲ್ಲಿಂದ ದುಡ್ಡು ಬಂತು, ಹೇಗೆ ಹೀಗೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅಲ್ಲಿ ಪಾರ್ಟಿಗೆ ಇವರು ನಮ್ಮ ರಾಮ್ಕಿ ಅವರು ಬಂದಿರ್ತಾರೆ. ಫೈನಲ್ ಆಗಿ ಒಂದು ಡೀಲ್ ಬಂದಿದೆ. ನಾವು ಬಂದ್ಬಿಟ್ಟು ಒಂದು 3 ಕಾರ್ ಬರ್ತಾಯಿದೆ, ಸ್ಪೇಸ್ ಪಾರ್ಟ್ ಅಂತ ನಾವು ಇಂಪೋರ್ಟ್ ಮಾಡಿಕೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ, ಅದೇ ಕಾರಾಗಿ ಇಂಪೋರ್ಟ್ ಮಾಡಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇರುತ್ತೆ. ಹಾಗಾಗಿ 3 ಕಾರ್ನ ಇಂಪೋರ್ಟ್ ಮಾಡ್ತಾಯಿದ್ದೀವಿ, ಅದನ್ನು ನಾವೇನಾದರೂ ಮಾರಿದ್ರೆ ಒಂದು 25 ಲಕ್ಷಕ್ಕೆ ದೊಡ್ಡ ಲಾಭ ಬರುತ್ತೆ. ಸೊ ಹಾಗಾಗಿ ಹೆಂಗಾರು ಮಾಡಿ ಒಂದು 10 ಲಕ್ಷ ಅರೇಂಜ್ ಮಾಡಿದ್ರೆ ಈ ಡೀಲ್ ಮುಗಿಸ್ಬಿಟ್ಟು ನಾನು, ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ನಾನು ಅಮೇರಿಕಾಗೆ ಹೋಗ್ಬಿಡ್ತೀನಿ ಅಂತ ಹೀರೋ ಹತ್ರ ಕೇಳ್ತಿರುವಾಗ, ಹೀರೋ 10 ಲಕ್ಷ ಅಂದರೆ ಅದು ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. 1 ಲಕ್ಷ 2 ಲಕ್ಷ ಅಂದರೆ ಬ್ಯಾಗಲ್ಲಿ ಇಟ್ಕೊಂಡು ಬರ್ಬೋದು, 10 ಲಕ್ಷ ಅಂದರೆ ಅದು ಸೂಟ್ ಕೇಸಲ್ಲಿ ಅಷ್ಟೇ ತರೋಕ್ಕಾಗತ್ತೆ. ಅಷ್ಟು ದೊಡ್ಡ ಸೂಟ್ ಕೇಸು ತರೋದು ಹೋಗೋದು ಅನ್ನೋದು ಆಗದಿರೋ ಕೆಲಸ. ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ, ನನ್ನ ಬಿಟ್ಬಿಡಿ ಅನ್ನೋ ಥರ ನೋ ಹೇಳ್ಬಿಟ್ಟು ಹೀರೋ ಪಾರ್ಟಿ ಮುಗಿಸಿ ಮನೆಗೆ ಹೋಗುವಾಗ, ಮನೆಯಲ್ಲಿ ಹುಡುಗ ಬಂದುಬಿಟ್ಟು ವೀಡಿಯೋ ಗೇಮ್ ಆಡ್ತಾ ಇರ್ತಾನೆ. ಮೇ ಬಿ ರಾಮ್ಕಿ ಅವರೇ ಕೊಡಿಸಿದ್ದು ಅನಿಸುತ್ತೆ ಗಿಫ್ಟು. ಸೊ ಅದನ್ನು ತುಂಬ ಇಂಟ್ರೆಸ್ಟಾಗಿ ಆಡ್ತಾ ಇರ್ತಾರೆ. ಇವನು ಬಂದುಬಿಟ್ಟು, ಏನೋ ಪಾರ್ಟಿ ಎಲ್ಲ ಹೇಗೆ ಹೋಯಿತು, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನೋ ಅಂದರು ಅಂತ ಕೇಳಿದಾಗ ಅವನು,
ಏನು ಹೇಳ್ದಿರ ಇರ್ತಾನೆ. ಏನೋ ಅಷ್ಟು ಇಂಟ್ರೆಸ್ಟಾಗಿ ಆಡ್ತಾ ಇದೆಯಾ ಅಂತ ಹೋಗಿ ನೋಡಿದಾಗ ಹುಡುಗ ಕೂತ್ಕೊಂಡು ಅಳ್ತಾ ಇರ್ತಾನೆ. ಯಾಕೋ ಅಳ್ತಾ ಇದೆಯಾ ಅಂದಾಗ, ಇಷ್ಟು ದಿನ ನಮ್ಮ ಫ್ರೆಂಡ್ಸ್ ಎಲ್ಲ ನನ್ನ ಟೀಸ್ ಮಾಡ್ತಾಯಿದ್ರು, ಒಂದೇ ಟಿ ಶರ್ಟ್ನ ವಾರೆಲ್ಲ ಹಾಕ್ಕೊಂಡು ಬರ್ತಾಯಿದ್ಯಾ, ಒಂದೇ ಚಪ್ಪಲಿನ ವಾರೆಲ್ಲ ಹಾಕ್ಕೊಂಡು ಬರ್ತಾಯಿದ್ಯಾ, ಹೊಸ ಬಟ್ಟೆ ಹೊಸ ಚಪ್ಪಲಿ ಕೂಡ ಇಲ್ಲ ಅಂತ. ಬಟ್ ಇವತ್ತು ನಮ್ಮ ಫ್ರೆಂಡ್ಸು ಈ ಬಟ್ಟೆ ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡೆ, ನನಗೂ ಈ ಥರ ಬಟ್ಟೆ ಬೇಕು ನನಗೂ ಈ ಥರ ಬಟ್ಟೆ ಬೇಕು ಅಂತ ಹೇಳಿದ್ರು ಅಂತೇಳಿ ಹುಡುಗ ಫೀಲ್ ಮಾಡಿಕೊಂಡು ಇಬ್ರಿಗೂ ಟ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ಆವಾಗ ಹೀರೋ ಡಿಸೈಡ್ ಮಾಡ್ತಾನೆ, ಎಲ್ಲನೂ ದುಡ್ಡೇ ಎಲ್ಲ ಡಿಸೈಡ್ ಮಾಡೋದು ಲೈಫಲ್ಲಿ ಅಲ್ಟಿಮೇಟ್ ಆಗಿ ಅಂದ್ಬಿಟ್ಟು ಇಮಿಡಿಯೇಟಾಗಿ ಫೋನ್ ಮಾಡಿ ಡೀಲ್ಗೆ ಓಕೆ ಹೇಳ್ಬಿಡ್ತಾನೆ. ನೆಕ್ಸ್ಟ್ ಡೇ ದುಡ್ಡು ಸೂಟ್ ಕೇಸ್ ತೊಗೊಂಡು ಬ್ಯಾಂಕ್ಗೆ ಬರ್ತಾನೆ. ನಮ್ಮ ಲಾಕರ್ ಚಾರ್ಜು ಏನಪ್ಪ ಇದು ಸೂಟ್ ಕೇಸ್ ಸಮೇತ ಕೆಲಸಕ್ಕೆ ಬಂದುಬಿಟ್ಟಿದೆ ಅಂದಾಗ, ಇಲ್ಲ ಸರ್ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಬಟ್ಟೆ ಬರೆಲ್ಲ ಇದರಲ್ಲೇ ಇದೆ, ಕೆಲಸ ಮುಗಿಸ್ಕೊಂಡು ಹಂಗೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸೂಟ್ ಕೇಸಲ್ಲಿ ಇಟ್ಬಿಟ್ಟು ದುಡ್ಡು ಇಶ್ಯೂ ಮಾಡೋಕ್ಕೆ ಹೋಗ್ತಾನೆ. ಸರಿ ಅಂದ್ಬಿಟ್ಟು ದುಡ್ಡು ಇಶ್ಯೂ ಮಾಡ್ತಾಯಿರುವಾಗ, ಎಷ್ಟು ತೊಗೊಳ್ತಾ ಇದೆಯಾ ದುಡ್ಡು ಅಂದಾಗ 50 ಲಕ್ಷ ಅಂತಾನೆ. 40 ಲಕ್ಷ ಸಾಕಲ್ವ ಅಂದಾಗ, ಇಲ್ಲ ಸರ್ ಇವತ್ತು ಗೊತ್ತು ಅಲ್ದಿರ ಯಾವಾಗಂದರೆ ಅವಾಗ ಬಂದು ದೊಡ್ಡ ಅಮೌಂಟು ಕೇಳ್ತಾ ಇರ್ತಾರೆ, ಹಾಗಾಗಿ 50 ಲಕ್ಷ ಇರಲಿ. ಸರಿ ನೀನೇ ತಾನೇ ಲೆಕ್ಕ ನೋಡ್ತೀಯಾ, ತಗೋ ಅಂತ ಲಾಕರ್ ಇನ್ಚಾರ್ಜು ಪರ್ಮಿಷನ್ ಕೊಡ್ತಾನೆ. ಎಂಟ್ರಿ ಹಾಕ್ಬಿಟ್ಟು ಲಾಕರ್ ಇನ್ಚಾರ್ಜು ಆಚೆ ಬಂದುಬಿಡ್ತಾನೆ. ಆಮೇಲೆ ನೋಡಿದ್ರೆ ಇವತ್ತನ್ನೋ ಪಟ್ಟಿಗೆ ನಮ್ಮ ಲಾಕರ್ ಇನ್ಚಾರ್ಜು ಯಾವಾಗಲೂ ಬೆಳಿಗ್ಗೆ ಲೇಟಾಗಿ ಬಂದು ಈವ್ನಿಂಗ್ ಬೇಗ ಹೋಗ್ಬಿಡ್ತಾಯಿದ್ರು. ಬಟ್ ಇವಾಗ 10 ಲಕ್ಷ ಅಮೌಂಟ್ ತೆಗಿಬೇಕು. ಬಟ್ ನೋಡಿದ್ರೆ ಇನ್ನು ಡ್ಯೂಟಿ ಮುಗ್ದಿರುತ್ತೆ ಅಂದ್ರೂ ಹೋಗೋದಿಲ್ಲ, ಅಲ್ಲೇ ಇಲ್ಲಿ ಸುತ್ತಾಡ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಸೊ ಪ್ಯೂನು ಮತ್ತು ನಮ್ಮ ಹೀರೋಗೂ ಒಂದೇ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಹೆಂಗಪ್ಪ ಇವಾಗ ದುಡ್ಡು ಇಟ್ಟೆಲ್ಲ ಲೆಕ್ಕ ಕೊಡಬೇಕಲ್ಲ, ಹೆಂಗೆ ಇನ್ನೂ ಹೋಗ್ತಾ ಇಲ್ವಲ್ಲ ಅಂತ. ಆವಾಗ ನಮ್ಮ ಹೀರೋ ಅವರು ಮಗಳಿಗೋ ಒಂದು ಹುಡುಗಿನೋ ನೋಡ್ತಾ ಇದ್ದಾರೆ ಅನಿಸುತ್ತೆ. ಆ ಟೆನ್ಷನಲ್ಲಿ ಇದ್ದಾರೆ. ನೀನು ಹೋಗಿ ಒಂದು ಕಾಲ್ ಮಾಡಿಬಿಟ್ಟು ಈ ಥರ ಹುಡುಗ ಇದೆ, ಹುಡುಗಿ ಇದೆ, ಹಾಗೆ ಹೀಗೆ ಅಂತ ಏನಾದ್ರು ಮಾತಾಡ್ತಾಯಿರು, ಆವಾಗ ಟೈಮ್ ಆಗುತ್ತೆ. ಸೊ ಅವಾಗ ಅವ್ರು ಪರ್ಮಿಷನ್ ಕೊಟ್ಬಿಡ್ತಾರೆ ಅನ್ನೋ ಥರ ಹೇಳಿದಾಗ ಅದೇ ಥರ ಕಾಲ್ ಬರುತ್ತೆ. ಕಾಲಲ್ಲಿ ನಮ್ಮ ಲಾಕರ್ ಇನ್ಚಾರ್ಜ್ ಮಾತಾಡ್ತಿರುವಾಗ ಹೀರೋ 10 ಲಕ್ಷ ಕ್ಯಾಶ್ನ ಎತ್ತಿಟ್ಬಿಡ್ತಾರೆ. ಆಮೇಲೆ ಭಾಸ್ಕರ್ ಇದು ಸ್ವಲ್ಪ ಇಂಪಾರ್ಟೆಂಟಾಗಿ ಮಾತಾಡ್ತಾ ಇದ್ದೀನಿ, ಲೇಟ್ ಆಗುತ್ತೆ ಅನಿಸುತ್ತೆ, ನೀನು ಇಕ್ಬಿಟ್ಟು ಎಂಟ್ರಿ ಹಾಕ್ಬಿಡಪ್ಪ ಅಂದ ತಕ್ಷಣ ಹೀರೋಗೆ ಫುಲ್ ಖುಷಿ ಆಗಿಬಿಡುತ್ತೆ. 10 ಲಕ್ಷನ ತೊಗೊಂಡೋಗಿ ಫೈನಲಾಗಿ ಕಟ್ಬಿಟ್ಟು ಹಾರ್ಬರಿಂದ ಕಾರ್ನ ಬಿಡಿಸ್ಕೊಳ್ತಾರೆ. 3 ಕಾರ್ ಬಿಡಿಸ್ಕೊಂಡು ಬಂದಾಗ ಇಲ್ಲಿ ಒಂದು ಟ್ವಿಸ್ಟ್ ಏನಂದರೆ, ಈ ಕಾರ್ನ ತೊಗೊಳಕ್ಕಿರೋ ಡೀಲರು ಯಾವುದೋ ಒಂದು ಕೇಸಲ್ಲಿ ತಗಲಾಕೊಂಡು ಅರೆಸ್ಟ್ ಆಗೋಗ್ಬಿಟ್ಟಿರ್ತಾನೆ. ಸೊ ಈಗ 10 ಲಕ್ಷ ಕೊಟ್ಟು ಕಾರು ತಂದಾಯಿತು, ಡೀಲರು ಇಲ್ಲ, ಎಲ್ಲರೂ ಚಿಂತಾಕ್ರಾಂತರ ಆಗಿಬಿಡ್ತಾರೆ. ಈಗ ನಿನ್ನ ಮಾತು ನಂಬ್ಕೊಂಡು ನಾವು 10 ಲಕ್ಷ ತೊಗೊಂಬಂದು ಕಟ್ಟಾಯಿತು, ಬೆಳಗ್ಗೆ ಎಷ್ಟರಲ್ಲಿ ಬ್ಯಾಂಕಲ್ಲಿ ಕಾಸಿಟ್ಟಿಲ್ಲ ಅಂದರೆ ನಮ್ಮ ಕತೆ ಮುಗೀತು ಅಷ್ಟೇ ಅಂದ್ಬಿಟ್ಟು ಹೋಗಿ ಕತ್ತಿನ ಪಟ್ಟಿ ಹಿಡಿಯೋಕ್ಕೆ ಹೋಗ್ತಾನೆ ಪ್ಯೂನು. ಆವಾಗ ಬಿಡು, ಬರೀ ಪಾರ್ಟ್ನರ್ಶಿಪ್ ಅಂದರೆ ಬರೀ ಲಾಭದಲ್ಲಿ ಮಾತ್ರ ಪಾರ್ಟ್ನರ್ ಆಗಿರೋದಲ್ಲ, ಕಷ್ಟ ಬಂದ್ರೂ ಅದ್ರಲ್ಲಿ ಪಾರ್ಟ್ನರ್ ಆಗಿರಬೇಕು, ಅದೇನೇ ಪಾರ್ಟ್ನರ್ಶಿಪ್ಗೆ ಒಂದು ಒಳ್ಳೆ ಇದು ಬೆಲೆ ಅಂದ್ಬಿಟ್ಟು, ಸರ್ ಈಗೂ ಟೈಮ್ ಇಲ್ಲ, ಇವನೊಬ್ಬನೇನ ಇರೋದು, ಸ್ವಲ್ಪ ಯೋಚನೆ ಮಾಡಿ, ಈ ಒಂದು ರಾತ್ರಿ ಅಷ್ಟರಲ್ಲಿ ಈ 3 ಕಾರ್ನ ಖರೀದಿ ಮಾಡೋಷ್ಟು ಶ್ರೀಮಂತ ಇಂಡಿಯಾದಲ್ಲಿ ಯಾರೂ ಇಲ್ವಾ, ಯಾರಾದರೂ ಇರ್ತಾರೆ, ಯೋಚನೆ ಮಾಡಿ ಅಂದಾಗ ರಾಮ್ಗೆ ಯೋಚನೆ ಮಾಡಿ ಯಾರಿಗೋ ಕಾಲ್ ಮಾಡ್ತಾರೆ. ಲಾಸ್ಟ್ಗೆ ಒಂದು ಪಾರ್ಟಿ ಬಂದುಬಿಟ್ಟು ಆ 3 ಕಾರ್ನು ತೊಗೊಂಬಂದು ಕೊಡಿ, ನಾನು ತೊಗೊಳ್ತೀನಿ 35 ಲಕ್ಷಕ್ಕೆ ಅಂತ ಡೀಲ್ಗೆ ಒಪ್ಕೊಳ್ತಾರೆ. ಬಟ್ ಏನಂದರೆ ಆ ಕಾರ್ನ ತೊಗೊಂಡೋಗಿ ಕೊಡಬೇಕಂದ್ರೆ ಅವ್ರು ಗೋವಾಗೆ ಹೋಗಬೇಕು ಬಾಂಬೆಯಿಂದ. ಸೊ ಒಂದು ನೈಟ್ ಅಷ್ಟರಲ್ಲೇ 3 ಕಾರ್ನ ತೊಗೊಂಡೋಗಿ ಸೇರಿಸ್ಬೇಕು, ಆವಾಗ ಮಾತಾನೆ. ಬಟ್ ಏನಂದರೆ ಇದೆಲ್ಲ ಇಂಟರ್ನ್ಯಾಷನಲ್ ಕಾರ್ ಆಗಿರೋದ್ರಿಂದ ಇಲ್ಲಿ ಹೆಂಗೆ ನೋಡಿದ್ರು ಪೊಲೀಸು ಚೆಕ್ ಪೋಸ್ಟ್ ಎಲ್ಲ ಇರುತ್ತೆ, ಹೆಂಗಾರು ಹಿಡಿದು ಬಿಡ್ತಾರೆ. ಆಗ ಏನು ಮಾಡೋದು ಅಂತ ನಮ್ಮ ಹೀರೋ ತುಂಬ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿಬಿಟ್ಟು 3 ಜನನೂ ಕಾರ್ ತೊಗೊಂಡು ಗೋವಾಗೆ ಹೋಗ್ತಾರೆ. ಸೊ ಇಲ್ಲಿ ದಾರಿ ಮಧ್ಯದಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ, ಚೆಕ್ ಪೋಸ್ಟಲ್ಲಿ ಹಿಡಿತಾರೆ ಪೊಲೀಸು. ಸೊ ಈ ಅರ್ಜೆಂಟಲ್ಲಿ ನಮ್ಮ ಪ್ಯೂನು ಅವರ ಲೈಸೆನ್ಸ್ನ ತರೋದು ಮರ್ತೋಗ್ಬಿಟ್ಟಿರ್ತಾರೆ, ಲೈಸೆನ್ಸ್ ಇರೋದಿಲ್ಲ. ಸೊ ಪೊಲೀಸ್ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇರ್ತಾರೆ ಫಾರಿನ್. ಆವಾಗ ಹಿಂದೆಯಿಂದ ಒಂದು ವಾಯ್ಸು, ಹೇಯ್ ಯಾರೋ ನೀನು, ಯಾರ ಕಾರಣ ನಿಲ್ಲಿಸಿದೆ ಗೊತ್ತಾ, ನಾನು ಯಾರು ಗೊತ್ತಾ, CMಗೆ ಫೋನ್ ಮಾಡಲಾ, ನಿನ್ನ ಈಗಲೇ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ, ನಮ್ಮ ಪಕ್ಷ ಗೊತ್ತಾ ಅಂತ ದೊಡ್ಡ ಧ್ವನಿ ಬರ್ತಾ ಇರುತ್ತೆ. ಹೌದು, ಪೊಲೀಸ್ ಯಾರಾದ್ರೂ ಎದುರ್ತಾರೆ ಅಂದರೆ ರಾಜಕೀಯದವ್ರಿಗೆ ಅಷ್ಟೇ. ಇವ್ರನ್ನ ಬಂದುಬಿಟ್ಟು ನಮ್ಮ ಹೀರೋ ಅಲ್ಲಿ ಭಿಕ್ಷೆ ಬಿಡ್ತಿದ್ದವ್ರನ್ನ ವೇಷ ಹಾಕಿ, ರಾಜಕೀಯದ ವೇಷ ಹಾಕಿ ಎಳ್ಕೊಂಡು ಬಂದಿರ್ತಾರೆ. ಯಾಕಂದರೆ ರಾಜಕೀಯದವ್ರು ಅಂದರೆ ಸ್ವಲ್ಪ ಪೊಲೀಸರು ಎದುರ್ತಾರೆ ಅಂತ, ಅದು ತಕ್ಕಂತೆ ಇವರು ಚೆನ್ನಾಗಿಯೇ ಮಾತಾಡ್ತಾ ಇರ್ತಾರೆ. ಅಂದ್ರೂ ಪೊಲೀಸ್ಗೆ ಎಲ್ಲೋ ಸ್ವಲ್ಪ ಡೌಟ್ ಹೊಡಿತಾ ಇರುತ್ತೆ. ಸೊ ಇನ್ನು ಸ್ವಲ್ಪ ಕ್ವಶನ್ನು ಜಾಸ್ತಿ ಮಾಡ್ತಿದ್ದಾಗ ಹಿಂದೆಯಿಂದ ಒಂದು ಹುಡುಗಿ ಬರುತ್ತೆ. ಸೊ ಆ ಹುಡುಗಿನ ನೋಡ್ಬಿಟ್ಟು ಪೊಲೀಸ್ಗೆ ಒಂದು ಕನ್ಫರ್ಮ್ ಆಗುತ್ತೆ, ಇವರು ಖಂಡಿತ ರಾಜಕೀಯದವರೇ ಇರಬೇಕು ಅಂತ. ಯಾಕಂದರೆ ಇಷ್ಟೊಂದು ಮೋಸವಾಗಿರೋರ ಜೊತೆ ಇಷ್ಟೊಂದು ಚೆನ್ನಾಗಿರೋ ಒಂದು ಹುಡುಗಿ ಇರುತ್ತೆ ಅಂದರೆ ಅದು ಖಂಡಿತ ರಾಜಕೀಯದಲ್ಲಿ ಇರೋರ ಹತ್ರ ಮಾತ್ರನೇ ಸಾಧ್ಯ ಆಗುತ್ತೆ. ಹಾಗಾಗಿ ಸರಿ ಸರ್ ನೀವು ಹೋಗಿ ಅಂದಾಗ ಹಾಗೆ ಹೀಗೆ ಅಂತ ಧಮಕಿ ಆಗ್ತಾ ಇರ್ತಾರೆ ರಾಜಕೀಯದವರು. ಸರಿ ಅಂತ ಸಮಾಧಾನ ಮಾಡಿ ಅಲ್ಲಿಂದ ನಮ್ಮ ಹೀರೋ ಕರ್ಕೊಂಡು ಹೋಗ್ತಾರೆ. ಅದೇ ಥರ ಪೊಲೀಸ್ಗೂ ಸರ್ ನೆಕ್ಸ್ಟ್ ಚೆಕ್ ಪೋಸ್ಟಲ್ಲೂ ಎಲ್ಲೂ ಹಿಡಿದಿರಂಗೆ ಹೇಳ್ಬಿಡಿ, ಅವ್ರಿಗೆ ತುಂಬ ಸಿಟ್ಟು ಬಂದುಬಿಟ್ಟಿದೆ ಅನ್ನೋ ಥರ ಹೇಳಿ ಪೊಲೀಸ್ ಸರಿ ಆಯ್ತೀನಿ ಆ ಚೆಕ್ ಪೋಸ್ಟಲ್ಲಿ ಹಿಡಿಯಲ್ಲ ಅಂತ ಕಳಿಸ್ಕೊಡ್ತಾರೆ. ಪೊಲೀಸ್ ಎಲ್ಲ ಚೆಕ್ ಪೋಸ್ಟ್ ಕಾಲ್ ಮಾಡಿ ಅಲ್ಲಿ ರಿಲೀಸ್ ಮಾಡೋಕ್ಕೆ ಬಿಡ್ತಾರೆ. ಹಾಗೋ ಈಗೋ ಬಂದು ಲಾಸ್ಟ್ಗೂ ಗೋವಾಗೆ ಬಂದು ಸೇರಿ ಆಯಿತು. ಅಂದ್ಕೊಂಡಂಗೆ
35 ಲ್ಯಾಕಿಗೆ 3 ಕಾರ್ನ ಮಾರಿ ಆಯಿತು. ಓವರ್ ನೈಟಲ್ಲಿ ಒಂದೇ ನೈಟಲ್ಲಿ 25 ಲಕ್ಷ ಲಾಭ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ತೆಗೆದು ನಮ್ಮ ಹೀರೋ ಎಲ್ಲರಿಗೂ 1 ಲಕ್ಷನ ಕೊಡ್ತಾ ಇರ್ತಾನೆ. ಪ್ಯೂನ್ ಕೇಳ್ತಾನೆ, ಏನಕ್ಕೆ 1 ಲಕ್ಷ ಕೊಡ್ತೀಯಾ ಅಂತ. ಅವ್ರು ನಮಗೆ ಇಷ್ಟ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ, ಪರವಾಗಿಲ್ಲ ಇರಲಿ ಬಿಡು ಅಂದ್ಬಿಟ್ಟು 1 ಲಕ್ಷ ಕೊಟ್ಟು ಎಲ್ಲನೂ ಹಗ್ ಮಾಡ್ತಾ ಇರ್ತಾನೆ. ಈ ಹುಡುಗಿ ಬಂದು ನನ್ನ ಹಗ್ ಮಾಡಲ್ವ ಅಂದರೆ ಬೇಡ ಅಂತ ಒಂದೇ ಒಂದು ನಮಸ್ಕಾರ ಆಗ್ತಾನೆ. ಪ್ರಪಂಚದಲ್ಲಿ ಒಂದೇ ಒಂದು ನಮಸ್ಕಾರಕ್ಕೆ 1 ಲಕ್ಷ ಕೊಟ್ಟು ಒಂದೇ ಪರ್ಸನ್ ನೀನು ಅಂದ್ಕೊಂಡು ಆ ಹುಡುಗಿ ಹೋಗ್ಬಿಡುತ್ತೆ. ಆಮೇಲೆ ನೋಡಿದ್ರೆ ಹೀರೋ ನಿದ್ದೆ ಮಾಡ್ತಾ ಇರ್ತಾನೆ. ಬೆಳಗ್ಗೆ ನೋಡಿದ್ರೆ ಕಾರು ಏರ್ಪೋರ್ಟಲ್ಲಿ ನಿಂತಿರುತ್ತೆ. ಇದೇನಿದೆ ಏರ್ಪೋರ್ಟ್ ಅಂದಾಗ ಆಗಲೇ ರಾಮ್ ಕೇಳಿದ್ರಲ್ಲ, ಇದು ಫೈನಲ್ ಸೆಟ್ಲ್ಮೆಂಟು, ನಾನು ಅಮೇರಿಕಾಗೆ ಹೋಗ್ತೀನಿ ಅಂತ. ಹಾಗಾಗಿ ಅಲ್ಲೊಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಇವನು ಹವಾಲ ಮಾಡಿಕೊಡ್ತಾನೆ. ಹವಾಲ ಅಂದರೆ ಏನೂ ಇಲ್ಲ, ಬ್ಲ್ಯಾಕ್ ಮನಿನೆಲ್ಲ ವೈಟ್ ಮನಿ ಮಾಡೋದು. ಸೊ ಅದರಲ್ಲಿ ಇವನು PhD ಮಾಡಿರ್ತಾನೆ. ಇವನು ಅದರಲ್ಲೆಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಮಾಡ್ತಾನೆ. ಸರಿ, ನಾನು ಹೋಗ್ಬಿಟ್ಟು ಬರ್ತೇನೆ, ತೊಗೊಳ್ಳಿ, ಇದರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರೆಲ್ಲ ಇದೆ, ಏನಾದರೂ ಇದ್ದರೆ ನನಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಆ ಹುಡುಗನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೊಟ್ಬಿಟ್ಟು ರಾಮ್ಗಿ ಅಮೇರಿಕಾಗೆ ಹೋಗ್ಬಿಡ್ತಾರೆ. ನೆಕ್ಸ್ಟು ನಮ್ಮ ಹೀರೋ ದುಡ್ದಿದ್ದೆಲ್ಲನೂ ಬಂದ್ಬಿಟ್ಟು ಮನೆಯಲ್ಲಿ ಆ ಉಪ್ಪಿನಕಾಯಿ ಜಾಡಿಯಲ್ಲಿ ಎಲ್ಲದಕ್ಕೂ ಮದುವೆಗಿಷ್ಟು, ತಮ್ಮನಿಗಿಷ್ಟು, ಅಪ್ಪನಿಗಿಷ್ಟು, ಎಜುಕೇಷನ್ಗಿಷ್ಟು ಅಂತೆಲ್ಲನೂ ಡಿವೈಡ್ ಮಾಡಿ ಇಟ್ಟಿರ್ತಾರೆ. ಸೊ ಅದರಲ್ಲಿ ಎಲ್ಲರೂ ಸ್ವಲ್ಪ ನಾವು ಶೇರಿಂಗ್ ಎಲ್ಲ ತೊಗೊಂಡೋಗಿ ಆ ಜಾಡಿ ತುಂಬ ತುಂಬಿಸ್ಬಿಟ್ಟು ಬ್ಯಾಲೆನ್ಸ್ 10 ಲ್ಯಾಕ್ ತೊಗೊಂಡು ಬೆಳಗ್ಗೆ ಬ್ಯಾಂಕಲ್ಲಿ ಇಡೋಣ ಅಂತ ಹೋದಾಗ ಪೊಲೀಸ್ ಬಂದಿರ್ತಾರೆ. ಏನಾಯಿತು ಏನು ಅಂತ ಕೇಳುವಾಗ ಏನೋ ಸ್ಕ್ಯಾಮು ಅಂತ ಇರ್ತಾರೆ. ಅಲ್ಲೇ ಒಳಗೆ ಹೋಗಿ ನೋಡ್ರೆ GM ಪೊಲೀಸ್ ಆಫೀಸರ್ ಅವರು ಇವರು ಬಂದು ಏನೇನೋ ಲೆಕ್ಕಾಗಿ ಕಾಲ ನೋಡ್ತಾ ಇರ್ತಾರೆ. ಹೀರೋ ಫುಲ್ ಎದುರ್ಕೊಂಡೇ ಒಳಗೆ ಹೋಗ್ತಾ ಇರುವಾಗ ಪೊಲೀಸು ಸೈಡ್ಗೆ ಹೋಗೊಂಡ್ಬಿಟ್ಟು ಸೀನಿಯರ್ನ ಮತ್ತು ಯೂಸ್ಲೆಸ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿದ್ರೆ ಅವರು ಲೋನ್ ಮಾಡಿಕೊಡೋಕ್ಕೆ ಅಂದರೆ ಎಲಿಜಿಬಲ್ ಇಲ್ದಿರೋರಿಗೆಲ್ಲ ಲೋನ್ ಕೊಟ್ಟು ಅವರಲ್ಲಿಂದ 10% ಕಮಿಷನ್ ಅಂತ ಲಂಚ ತೊಗೊಂಡಿರ್ತಾರೆ. ಅದೆಲ್ಲ ಗೊತ್ತಾಗಿ RBIಗೆ ಕಂಪ್ಲೇಂಟ್ ರೈಸ್ ಮಾಡಿರುತ್ತೆ. ಹಾಗಾಗಿ ಅವ್ರು ಬಂದು ರೈಡ್ ಮಾಡಿ ಇವರಿಬ್ಬರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಆವಾಗ ಗೊತ್ತಾಗತ್ತೆ ಹೀರೋಗೆ ಈ ಸೀನಿಯರ್ ಏನಕ್ಕೆ ನನಗೆ ಪ್ರಮೋಷನ್ ಕೊಡ್ದಿರಾ ಆ ಯೂಸ್ಲೆಸ್ಗೆ ಪ್ರಮೋಷನ್ ಕೊಟ್ಟ ಅಂತ. GM ಪೊಲೀಸ್ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇರ್ತಾರೆ. ಸೊ ಹೀರೋ ಇವಾಗ ದುಡ್ಡು ಇಡಬೇಕು, ಹೇಗೆ ಇಡಬೇಕು ಅಂತ ಒಂದೇ ಟೆನ್ಷನು. ಸೊ ಲಾಕರ್ ಇನ್ಚಾರ್ಜ್ ಬರ್ತಾರೆ, ದುಡ್ಡು ಇಶ್ಯೂ ಮಾಡ್ಕೊಳ್ಬೇಕಲ್ಲ. ಸೊ ಇವಾಗ ಹೋಗ್ಬಿಟ್ಟು 40 ಲಕ್ಷ ದುಡ್ಡನ್ನ ಇಶ್ಯೂ ಮಾಡ್ತಾ ಇರ್ತಾರೆ. ಅಂದರೆ 50 ಲಕ್ಷ ಅಂತೇಳಿ 40 ಲಕ್ಷ ಮಾಡ್ತಾ ಇರ್ತಾರೆ. 10 ಲಕ್ಷ ಇರುತ್ತಲ್ಲ, ಅದನ್ನ ಲೆಕ್ಕಕ್ಕೆ ಸೇರಿಸ್ಬಿಡೋಣ ಅಂತ 40 ಲಕ್ಷ ಇಶ್ಯೂ ಮಾಡಿ ತೊಗೊಂಡು ಬಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಕೂತಿರುವಾಗ ನೋಡಿದ್ರೆ ಸೂಟ್ ಕೇಸ್ನ ಒಂದು ಸೈಡ್ ಓಪನ್ ಇರುತ್ತೆ, ಅದನ್ನು ಕ್ಲೋಸ್ ಮಾಡ್ತಾರೆ. ಅಂದರೆ ನಮಗೊಂಥರ ಟೆನ್ಷನು, ಯಾರಾದರೂ ಕದ್ಬಿಟ್ರು ಏನೋ ಅಂತ. ಅಷ್ಟರಲ್ಲಿ GM ಬರ್ತಾರೆ. ಏನಿದು ಸೂಟ್ ಕೇಸ್ ತಂದಿದೆಯಾ ಅಂತ. ಅದಿಲ್ಲ ಸರ್, ಊರಿಗೆ ಹೋಗಿದ್ದೆ, ನಾನು ಬರ್ತಾ ಹಂಗೆ ಸೂಟ್ ಕೇಸ್ ತೊಗೊಂಬಂದ್ಬಿಟ್ಟೆ ಅಂತ ಹೇಳುವಾಗ, ಹೌದಾ ಸರಿ ಸೂಟ್ ಕೇಸ್ ಓಪನ್ ಮಾಡಿ ತೋರಿಸು ಅಂದಾಗ ಲಾಕರ್ ಇನ್ಚಾರ್ಜು ಸಹ ಅಲ್ಲೇ ಇರ್ತಾರೆ. ಆವಾಗ ಸರಿ ಕೌಂಟ್ ಮಾಡು ಅಂದಾಗ ಒಂದು ಕಡೆ ಇನ್ಚಾರ್ಜು ಕೌಂಟ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಸೂಟ್ ಕೇಸ್ ಓಪನ್ ಮಾಡಬೇಕು. ಹೀರೋಗೆ ಎಲ್ಲ ನಮಗೆ ಭಯ, ಡಬ್ ಅಂತ ಇರುತ್ತೆ. ಈ ಕಡೆ ಒಂದು ಕಡೆ ಕೌಂಟ್ ಮಾಡ್ತಾ ಇರ್ತಾರೆ, ಈ ಕಡೆ ಒಂದು ಕಡೆ ಸೂಟ್ ಕೇಸ್ ಓಪನ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ಅಲ್ಲಿ 40 ಲಕ್ಷ ಅಷ್ಟೇ ಇರುತ್ತೆ. ಸೂಟ್ ಕೇಸಲ್ಲಿ ನೋಡಿದ್ರೆ ಬಟ್ಟೆ ಅಷ್ಟೇ ಇರುತ್ತೆ, 10 ಲಕ್ಷ ಇರಲ್ಲ. ಸೊ 50 ಲಕ್ಷ ಇಶ್ಯೂ ಮಾಡಿದ್ದು ಅಂತ ನೋಡಿದಾಗ ಹೀರೋ ನೋಡಿದ್ರೆ ಬಂದ ತಕ್ಷಣ ಬಂದ ಸ್ಪೀಡಲ್ಲಿನೇ 10 ಲಕ್ಷ ತೆಗೆದು ಮೇಲೆ ಟ್ರೈಯಲ್ಲಿ ಇಟ್ಬಿಟ್ಟಿರ್ತಾರೆ. ಬಟ್ ನಮ್ಗೆ ಅದನ್ನು ತೋರಿಸೋದಿಲ್ಲ. ಆಮೇಲೆ ಲಾಕರ್ ಇನ್ಚಾರ್ಜು ಓಕೆ ಇಲ್ಲಿ 40 ಇದೆ, ಅಲ್ಲಿ 10 ಇದೆ, 50 ಕರೆಕ್ಟಾಗಿದೆ ಅಂತ ರಿಪೋರ್ಟ್ ಕೊಟ್ಟಾಗ GM ಸಾರಿಯಪ್ಪ, ಏನೇನೋ ಸ್ಕ್ಯಾಮ್ ನಡೀತಾ ಇದೆ, ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು GM ಹೊರಟೋಗ್ತಾರೆ. ಈ ಕಡೆ ಬಂದು ನಮ್ಮ ಪ್ಯೂನು ಸೂಪರ್ ಅಲ್ಲ, ಇನ್ನು ಇದನ್ನೇ ನಾವು ಕಂಟಿನ್ಯೂ ಮಾಡೋಣ, ಇದೇ ಥರನೇ ನಾವು ಚೆನ್ನಾಗಿ ದುಡ್ಡು ಮಾಡೋಣ ಅಂತ ಬಂದು ಕೇಳುವಾಗ ಅವರೇ ಹೋಗ್ಬಿಟ್ರಲ್ವೇ ನಾವು ರಾಮ್ಕಿ, ಇನ್ನೇನು ಮಾಡೋದಂದರೆ ಅವರು ಹೋದ್ರೇನು ಹಾರ್ಬರಲ್ಲಿ ತುಂಬ ಜನ ಹತ್ರ ಇರ್ತಾರೆ. ಅಂದರೆ ತುಂಬ ಜನ ಇರ್ಬೋದು, ಬಟ್ ಅವ್ರ ಥರ ನಂಬಿಕೆ ಇರೋರು ಇರಲ್ಲ. ನನ್ನ ಬಿಟ್ಬಿಡು, ನೆನ್ನೆನೇ ನನ್ನ ಜೀವ ಬಾಯಿಗೆ ಬಂದುಬಿಡ್ತು, ನನ್ನ ಕೈಲಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೇನು ಪ್ಯೂನು ಕೆಲಸ ರಿಸೈನ್ ಮಾಡಿ ಬ್ರೋಕರ್ ಕೆಲಸಕ್ಕೆ ಹಾರ್ಬರ್ಗೆ ಹೋಗ್ಬಿಡ್ತಾರೆ, ಇದೇ ಥರ ಬಿಸ್ನೆಸ್ ಡೀಲ್ ಮಾಡೋಕ್ಕೆ ಅಂತ. ಈ ಕಡೆ ಬಂದು ನಮ್ಮ ಹೀರೋ ಬಂದು ಎಲ್ಲನೂ ಬಂದ್ಬಿಟ್ಟು ಒಂದು SIP ಟೈಪು ಎಲ್ಲರಿಗೂ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಅಂತ ಎಲ್ಲನೂ ಒಂದು ಪ್ಲ್ಯಾನ್ ಮಾಡಿ ಒಂದು ಸೇವಿಂಗ್ಸ್ ಥರ ಒಂದು ಜಾಡಿಯಲ್ಲಿ, ಉಪ್ಪಿನಕಾಯಿ ಜಾಡಿಯಲ್ಲಿ ತಂದೆಗಿಷ್ಟು, ತಮ್ಮನಿಗಿಷ್ಟು, ತಂಗಿಗಿಷ್ಟು, ಮಗುಗಿಷ್ಟು, ಎಜುಕೇಷನ್ಗಿಷ್ಟು ಅಂತೆಲ್ಲ ಆಗ್ತಾಯಿರ್ತಾರೆ. ಬಟ್ ವಿಪರ್ಯಾಸ ಏನಂದರೆ ಇವ್ನು ಸೇವಿಂಗ್ಸ್ ಮಾಡಿರೋದೆಲ್ಲನೂ ಅವ್ರ ತಮ್ಮನ ಎಜುಕೇಷನ್ಗೆ ಆಗುತ್ತೆ. ಫಾರಿನಾಗ ಓದೋಕ್ಕೆ ಒಂದು 6-8 ಲ್ಯಾಕ್ ಬೇಕಾಗುತ್ತೆ. ಎಲ್ಲ ಟೋಟಲ್ ಸೇವಿಂಗ್ಸು ಅವ್ರ ತಮ್ಮಗೆ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲನೂ ಅವ್ರ ತಮ್ಮನಿಗೆ ಕೊಟ್ಬಿಟ್ಟು ಇಲ್ಲಿ ಬ್ಯಾಂಕಿಗೆ ಬರ್ತಾನೆ. ಬಂದು ನೋಡಿದಾಗ ಏನೋ ಒಂದು ಮೀಟಿಂಗ್ ನಡೀತಾ ಇರುತ್ತೆ. GM, ಜನರಲ್ ಮ್ಯಾನೇಜರ್ ಎಲ್ಲರೂ ದೊಡ್ಡವರೆಲ್ಲ ಬಂದು ಕೂತಿರ್ತಾರೆ. ಏನೋ ಮೀಟಿಂಗ್ ನಡೀತಾ ಇದೆ ಏನು ಅಂತ ನೋಡ್ತಿರುವಾಗ ಆ ಬ್ಯಾಂಕಿನ MD, ಇದೊಂದು ಪ್ರೈವೇಟ್ ಬ್ಯಾಂಕು, ಸೊ ಆ ಬಾಸ್ ಬಂದು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತೇಳಿ ಕರೀತಾರೆ. ನಿನಗೆ ಇತಿಹಾಸದಲ್ಲೇ ಫಸ್ಟ್ ಸತಿ ಅಂದರೆ ಇಂಡಿಯಾದಲ್ಲೇ ಎಲ್ಲೂ ಈ ಥರ ಒಂದು ಪ್ರಮೋಷನ್ ಸಿಕ್ಕಿರಲ್ಲ. GMಗೆ ನೆಕ್ಸ್ಟು AGM, ಜನರಲ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಿನಗೆ ಒಂದು ಪ್ರಮೋಷನ್ ಕೊಡ್ತಾಯಿದ್ದೀವಿ. ಯಾಕಂದರೆ ಆ ಸೀನಿಯರ್ಗೆ
ಲಂಚ ತೊಗೊಳಕ್ಕೆ ಹೆಲ್ಪ್ ಮಾಡಿದ್ದು ಕಲ್ಪ್ರೇಟ್ನೆಲ್ಲ ಕೆಲಸದಿಂದ ತೆಗೆದಿದ್ದೀವಿ. ಇನ್ನೂ ಕೆಲವೊಬ್ರು ಇದ್ದಾರೆ, ಬಟ್ ಅವ್ರಿಗೆ ಏಜ್ ಆಗಿದೆ, ಅವರು ರಿಟೈರ್ಡ್ ಆಗ್ತಾರೆ. ಹಾಗಾಗಿ ನಿನಗೆ ಪ್ರಮೋಷನು, ತಿಂಗಳಿಗೆ 20,000 ಸಂಬಳ ಅಂದಾಗ ನಮ್ಮ ಹೀರೋ ನನಗೊಂದು ಹೆಲ್ಪ್ ಮಾಡಿ ನನಗೊಂದು ಕಾರ್ ಕೊಡಿಸ್ತೀರಾ ಅಂದರೆ ಯಾವುದೋ ರಾಜ್ಯಕ್ಕೆ ಬಂದಿರೋ ಕಾರನ್ನು ಕೊಟ್ಟಿರ್ತಾರೆ. ಹೀರೋ ಕಾರ್ನ ತೊಗೊಂಡು ಖುಷಿಯಾಗಿ ಮನೆಗೆ ಹೋಗ್ಬಿಟ್ಟು ಅವ್ರ ಹೆಂಡತಿ ಹತ್ರ ಎಲ್ಲ ತೋರಿಸ್ಬಿಟ್ಟು ಖುಷಿ ಪಡ್ತಾರೆ, ನನಗೆ AGM ಆಗಿ ಪ್ರಮೋಷನ್ ಸಿಕ್ಕಿದೆ ಅಂತ. ಅಷ್ಟರಲ್ಲಿ ಕರೆಂಟ್ ಬರುತ್ತೆ, ಪ್ರಿಂಟರ್ ಆನ್ ಆಗುತ್ತೆ, ಪ್ರಿಂಟೌಟು ತೆಗಿಯೋಕ್ಕೆಲ್ಲಿರ್ತಲ್ಲ CBI ಪ್ರಿಂಟೌಟ್ ತೆಗಿತಾ ಇರ್ತಾರೆ. ಅದರಲ್ಲಿ ನೋಡಿದ್ರೆ ಅಕೌಂಟು ಡೀಟೇಲ್ ನೋಡಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ನಮ್ಮ ಅಕೌಂಟಲ್ಲಿ ನಿಮ್ಮ ಅಕೌಂಟಲ್ಲೆಲ್ಲ 100, 200, 1000, 10,000 ಹಬ್ಬನೇ ಒಂದು 5-6 ಲಕ್ಷ ಇರ್ಬೋದು ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಅವ್ರ CBI ತಲೆ ಸುತ್ತು ಬಂದುಬಿಡುತ್ತೆ. ಒಂದು ನಿಮಿಷ ಝೂಮ್ ಮಾಡಿ ತೋರಿಸ್ತೀನಿ. ಬಿಡಿ 10, 100, 1000, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ, 10 ಕೋಟಿ, 100 ಕೋಟಿ, 100 ಕೋಟಿ. ಒಂದು ಸಾಧಾರಣ ಬ್ಯಾಂಕ್ ಎಂಪ್ಲಾಯ್ ಅಕೌಂಟಲ್ಲಿ 100 ಕೋಟಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ CBI ಕೇಳ್ತಾರೆ. ಬಾಸು ಕರೆದು ಕೂರಿಸ್ಕೊಂಡು ಇಲ್ಲಿ ತುಂಬ ಜನ VIP ಇದೆಲ್ಲನೂ ಅಕೌಂಟ್ ಇರುತ್ತೆ, ಅವರ ರಿಸಿಪ್ಟ್ ತರ್ತಾರೆ, ಒಂದು BR ತರ್ತಾರೆ. ನೀನು ಬಂದುಬಿಟ್ಟು ಅದಕ್ಕೆ ಸಿಗ್ನೇಚರ್ ಹಾಕಿ ಪಾಸ್ ಮಾಡಿ ಬಿಟ್ಬಿಡು. ಹರ್ಷ ಮೆಹ್ತಾ ಅನ್ನೋರ್ದು ಇಲ್ಲೇ ಅಕೌಂಟ್ ಇದೆ. ಹರ್ಷ ಮೆಹ್ತಾ ಅನ್ನೋರು ಬಂದುಬಿಟ್ಟು ಒನ್ ಆಫ್ ದ ದೊಡ್ಡ ಶೇರ್ ಮಾರ್ಕೆಟ್ಟು ಲೀಡರ್ ಅಂತಲೇ ಹೇಳ್ಬೋದು. 1992-93 ಅಲ್ಲೋಲ ಕಲ್ಲೋಲ ಮಾಡಿ ಸ್ಕ್ಯಾಮ್ ಮಾಡಿ ಇಡೀ ಇಂಡಿಯಾ ಆರ್ಥಿಕ ಪರಿಸ್ಥಿತಿನೇ ತಲೆ ಕೆಳಗೆ ಮಾಡಿದವರು. ಸೊ ಅದನ್ನೇ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದಾರೆ. ಹರ್ಷ ಮೇಘ್ರಾ ಅಂತ ಏನೋ ಹೆಸರಿದೆ. ಸೊ ಅವ್ರದ್ದು ಅಕೌಂಟ್ ಇಲ್ಲಿದೆ. ಸೊ ಅವರು BR ಅಂತ ಬರ್ತಾರೆ. ಸೊ ಅದನ್ನು ಮಾತ್ರ ನೋಡಿ ಸ್ವಲ್ಪ ಸೈನ್ ಮಾಡಿ ಕೊಟ್ಬಿಡು ಅಂತ ಬಾಸು ಹೀರೋಗೆ ಹೇಳ್ತಾರೆ. ಈ BR ಅಂದರೆ ಏನು ಅಂದರೆ ಇದು ಬಂದ್ಬಿಟ್ಟು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆ. ಬಟ್ ಹಾಗೆ ಡೈರೆಕ್ಟಾಗಿ ಸಾಲ ಕೊಡೋಂಗಿಲ್ವಂತೆ ಬ್ಯಾಂಕ್ ಟು ಬ್ಯಾಂಕು, ಯಾಕಂದರೆ ಎಲ್ಲರೂ ಕಳ್ಳರೆ ಅಲ್ಲ. ಹಾಗಾಗಿ ಮಿಡ್ಲಲ್ಲಿ ಒಬ್ಬರನ್ನ ಇಟ್ಟು ಅವ್ರ ಥ್ರೂನೇ ಬ್ರೋಕರ್ ಥ್ರೂನೇ ಅದನ್ನು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಸಾಲ ಕೊಡಬೇಕಂತ. ಹಂಗೆ ಆ ಬ್ರೋಕರ್ಗೆ ಬಂದುಬಿಟ್ಟು 10 ಪೈಸೆನೋ ಕಮಿಷನ್ನು ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಬರೋದೇನೇ ಬಂದುಬಿಟ್ಟು BR. ಈ ಬ್ಯಾಂಕಲ್ಲಿ ಬಂದುಬಿಟ್ಟು ಆ ಥರ ತುಂಬ ಜನ ಇರ್ತಾರೆ. ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನಾವು ಸಾಲ ಕೊಡೋದನ್ನ ಬಂದುಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ ಆಗಿರುತ್ತೆ. ಮತ್ತು ಮಂತ್ಲಿ ಒನ್ಸ್ ಬಂದುಬಿಟ್ಟು ಅದನ್ನು ನಾವು RBIಗೆ ಎಲ್ಲ ಡೀಟೇಲು ಕೊಡಬೇಕಾಗಿರುತ್ತೆ ಅಂತ ನ್ಯೂ ಜಾಯಿನ್ಗೆ ನಮ್ಮ ಸ್ಟೋರ್ ಇನ್ಚಾರ್ಜು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ಮ ಹರ್ಷ ಮೆಹ್ತಾ ಅವರ ಬ್ರೋಕರ್ ಅಂತೆಲ್ಲದ ಅಥವಾ ಏನಂತೆಲ್ಲದು, ಓಕೆ ಬ್ರೋಕರ್ ಅಂತಲೇ ಇಟ್ಕೊಳ್ಳೋಣ, ಅವರು ಬರ್ತಾರೆ. ಅಲ್ಲಿ ಬಂದುಬಿಟ್ಟು ಕಟಾರಿ ಬ್ಯಾಂಕ್ ಅಂತ ಒಂದು ಬ್ಯಾಂಕು, ಆ ಬ್ಯಾಂಕಿಗೆ ಇವರು ಬಂದುಬಿಟ್ಟು ಸಾಲ ಕೊಡಬೇಕು. ಆ ಕಟಾರಿ ಬ್ಯಾಂಕ್ ಅವರು ಸೀಲು ಸಿಗ್ನೇಚರ್ ಹಾಕಿ ನಮಗೆ ಇಷ್ಟು ಲಕ್ಷನೋ ಕೋಟಿನೋ ಬೇಕು ಅಂತ ಹಾಕಿರ್ತಾರೆ. ಆ ಪೇಪರ್ನ ಬಂದು ಇವರು ಇಟ್ಕೊಂಡು ಮತ್ತೆ ಆ ಅಮೌಂಟ್ನ ಬಂದು ಇವರು ಸ್ಯಾಂಕ್ಷನ್ ಮಾಡಬೇಕು. ಅದನ್ನು ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಆವಾಗಲೇ ಆ ಥರ ಬ್ರೋಕರ್ ಥ್ರೂನೇ ಇವರು ಸ್ಯಾಂಕ್ಷನ್ ಮಾಡಬೇಕು. ಆ ಬ್ರೋಕರು ಮತ್ತೆ ಒಂದು 2 ವೀಕ್ಸಲ್ಲೋ 3 ವೀಕ್ಸಲ್ಲೋ ಕೊಟ್ಬಿಡಬೇಕು ಅಂತ ಇರುತ್ತೆ. ಸೊ ಇಲ್ಲಿ ನಮ್ಮ ಹೀರೋ ಹೇಳ್ತಾನೆ ಬ್ರೋಕರ್ಗೆ 2 ವೀಕ್ಸಲ್ಲಿ ನನಗೆ ಕಟ್ ಆ್ಯಂಡ್ ರೈಟಾಗಿ ಬಂದುಬಿಡಬೇಕು ಅಂತ. ಸೊ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಸರ್ ಅಂದರೆ ಹಂಗೆಲ್ಲ ಆಗೋಕ್ಕಿಲ್ಲ, ಇಷ್ಟು ದಿನ ಹೆಂಗೋ ಇನ್ನು ಮುಂದಕ್ಕೆ ಬಂದು ಕರೆಕ್ಟಾಗಿ ಅಮೌಂಟ್ ಬಂದುಬಿಡ್ಬೇಕಂದಾಗ ಆ ಬ್ರೋಕರು ಇಮಿಡಿಯೇಟಾಗಿ ಒಂದು ಟೈಟಾನ್ ವಾಚನ್ನ ತೆಗೆದು ಗಿಫ್ಟ್ ಕೊಡ್ತಾನೆ. ಹರ್ಷ ಸರ್ ಕೂಡ ಕೇಳಿದ್ರು ಅಂತ. ಬಟ್ ಹೀರೋ ಇದೆಲ್ಲ ನನಗೆ ಬೇಡ, ಇದನ್ನು ನೀನೇ ತೊಗೊಂಡೋಗು, ನಾನು ಇದನ್ನೆಲ್ಲ ತೊಗೊಳೋದಿಲ್ಲ, ನೀನು ದುಡ್ಡು ಮಾತ್ರ ಕರೆಕ್ಟಾಗಿ ಕಟ್ಟು ಅನ್ನೋ ಥರ ವಾರ್ನಿ ಮಾಡಿ ಕಳಿಸ್ತಾರೆ. ಪ್ರಮೋಷನ್ ಸಿಕ್ಕಿರೋ ಖುಷಿಗೆ ವೈಫ್ಗೆ ಸ್ವಲ್ಪ ಗೋಲ್ಡು ಜ್ಯುವೆಲ್ಲರ್ ಎಲ್ಲ ಮಾಡಿಕೊಟ್ಬಿಟ್ಟು ನಮ್ಮ ಹೀರೋ ಖುಷಿಯಾಗಿರ್ತಾರೆ. ನೆಕ್ಸ್ಟ್ ಏನು ಕಟಾರಿ ಬ್ಯಾಂಕಿಂದ ಆ ಬ್ರೋಕರ್ ಬರ್ತಾನೆ, ನನಗೆ ಇನ್ನೂ ಸ್ವಲ್ಪ ಅಮೌಂಟ್ ಬೇಕು, ಮತ್ತು ಬಂದ್ಬಿಟ್ಟು ಹರ್ಷ ಮೆಹ್ತಾ ಸರ್ದು ಸ್ಟೇಟ್ಮೆಂಟು, ಮತ್ತು ಅವರು ನಡೆಸ್ತಾ ಇರೋ ಒಂದು ಗ್ರೋ ಹೈ ಅಂತ ಒಂದು ಕಂಪ್ನಿ ಇರುತ್ತೆ, ಬ್ರೋಕರ್ ಕಂಪ್ನಿ, ಅದ್ರದ್ದು ಸ್ಟೇಟ್ಮೆಂಟ್ ಬೇಕು, 2 ಅಕೌಂಟ್ ಇಲ್ಲೇ ಇದೆ ಅಂತ ಕೇಳುವಾಗ ನಮ್ಮ ಹೀರೋ ಸರಿ ಅಂತ ಕಾಲ್ ಮಾಡಿಬಿಟ್ಟು 2 ಸ್ಟೇಟ್ಮೆಂಟ್ ಕೊಡು ಅಂತ ಕೇಳುವಾಗ ಆ ಲೇಡಿ ಏನು ಮಾಡ್ತಾರೆ ಅಂದರೆ 2 ಸ್ಟೇಟ್ಮೆಂಟ್ಗೆ 2 ಕಾಪಿ ಕೇಳ್ತಾರೆ ನಂತರ ತೊಗೊಂಬಂದು ಕೊಟ್ಬಿಡ್ತಾರೆ. ನಾನು ಬರೀ 2 ಕೇಳಿದ್ದು, ಓಕೆ ಇದನ್ನ ಇಲ್ಲಿ ಇಟ್ಬಿಡು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ನ ಬ್ರೋಕರ್ಗೆ ಕೊಟ್ಟಾಗ ಬ್ರೋಕರ್ ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ನಮ್ಮ ಹೀರೋ ಆ ಸ್ಟೇಟ್ಮೆಂಟ್ನ ಜಸ್ಟ್ ಹಿಂಗೆ ಕಣ್ಣಾಡಿಸಿ ನೋಡಿದಾಗ ಇವ್ರ ಬ್ಯಾಂಕಿಂದ ಕಟಾರಿ ಬ್ಯಾಂಕಿಗೆ ಲೋನು ಸ್ಯಾಂಕ್ಷನ್ ಮಾಡಿರೋದು ಇದೆ, ಇವ್ರದ್ದು ಸ್ಟೇಟ್ಮೆಂಟಲ್ಲಿ ಇದೆ. ಬಟ್ ಇವರಿಂದ ಕಟಾರಿ ಬ್ಯಾಂಕಿಗೆ ಹೋಗಬೇಕಾಗಿತ್ತು ಬ್ರೋಕರ್ ಕಂಪ್ನಿಯಿಂದ, ಅದು ಕಟಾರಿ ಬ್ಯಾಂಕಿಗೆ ಹೋಗ್ತಾ ಇಲ್ಲ. ಬ್ರೋಕರ್ ಕಂಪ್ನಿಯಿಂದನೇ ಎಲ್ಲೋ ಶೇರ್ ಮಾರ್ಕೆಟ್ಗೆ ಹೋಗಿ ಅಲ್ಲೆಲ್ಲೋ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಹೀರೋ ಕಂಡಿಡ್ದುಬಿಡ್ತಾನೆ. ಸೊ ಇವ್ನು ಸ್ಯಾಂಕ್ಷನ್ ಮಾಡ್ತಾ ಇರೋದು ಬ್ರೋಕರ್ ಅಕೌಂಟ್ಗೆ ಹೋಗ್ತಾ ಇದೆ, ಬಟ್ ಬ್ರೋಕರ್ ಅಕೌಂಟಿಂದ ಕಟಾರಿ ಬ್ಯಾಂಕಿಗೆ ಹೋಗ್ತಾ ಇಲ್ಲ ಅಮೌಂಟು ಅಂತ ನಮ್ಮ ಹೀರೋ ಕರೆಕ್ಟಾಗಿ ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಆ ಕಟಾರಿ ಬ್ಯಾಂಕ್ನೇ ಹೋಗಿ ವಿಸಿಟ್ ಮಾಡೋಣ ಅಂತ ನಮ್ಮ ಹೀರೋ ಅಲ್ಲೂ ಹೋಗಿ ಕೇಳಿದಾಗ ಅಲ್ಲಿ ಯಾವುದೂ ಒಂದು ಪ್ರಾಪರಾಗಿ ಒಂದು ಆನ್ಸರ್ ಸಿಗೋದಿಲ್ಲ. ಆ ಕಟಾರಿ ಬ್ಯಾಂಕ್ ಮ್ಯಾನೇಜರೂ ಏನು ಕ್ವಶನ್ ಕೇಳಿದ್ರೂ ಕರೆಕ್ಟಾಗಿ ಒಂದು ಆನ್ಸರ್ ಕೊಡೋದಿಲ್ಲ.
ಇಡೀ ಬ್ಯಾಂಕು ಹರ್ಷ ಮೆಹ್ತಾ ಕಂಟ್ರೋಲಲ್ಲಿದೆ ಅನ್ನೋದು ನಮ್ಮ ಹೀರೋಗೆ ಚೆನ್ನಾಗೇ ಗೊತ್ತಾಗುತ್ತೆ. ಆಮೇಲೆ ಹರ್ಷ ಮೆಹ್ತಾ ಬಂದ್ಬಿಟ್ಟು ಒಂದು ಲೆಜೆಂಡು, ಶೇರ್ ಮಾರ್ಕೆಟಲ್ಲಿ ತುಂಬ ಲೋವೆಸ್ಟ್ ರೇಟಿಗೆ ಒಂದು ಶೇರ್ ತೊಗೊಂಡು ಮತ್ತು ಅದನ್ನು ಬಂದ್ಬಿಟ್ಟು ಅವ್ರಿಗೆ ಗೊತ್ತಿರೋರ ಹತ್ರ ಎಲ್ಲರ ಹತ್ರನೂ ಒಬ್ಬರಿಗೆ ಒಂದು 120 ರೂಪಾಯಿಗೆ ತೊಗೋ, ಒಬ್ಬರಿಗೆ ಒಂದು 130 ರೂಪಾಯಿಗೆ ತೊಗೋ, ಒಬ್ಬರಿಗೆ 200 ರೂಪಾಯಿಗೆ ತೊಗೋ ಅಂತೇಳಿ ಶೇರ್ ಏನೂ ಇಲ್ದಿರೋ ಶೇರ್ನ ಒಳ್ಳೆ ಲೆವೆಲ್ಗೆ ಹಚ್ಬಿಟ್ಟು ಮತ್ತೆ ಅದನ್ನು ಸಡನ್ನಾಗಿ ಸೇಲ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡುವಂಥ ಒಂದು ಮೈಂಡ್ ಸೆಟ್ ಇರೋ ಒಂದು ಹರ್ಷ ಮೆಹ್ತಾ. ಸೊ ಅವ್ರು ಹೇಳ್ದಂಗೆ ಇಲ್ಲಿ ಇಡೀ ಶೇರ್ ಮಾರ್ಕೆಟೇ ಕುಣಿತಾ ಇರುತ್ತೆ. ಅವ್ರಿಗೆ ಬಂದ್ಬಿಟ್ಟು ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಡ್ರಾ ಮಾಡೋದಕ್ಕೂ ದುಡ್ಡು ಬೇಕಾಗಿರುತ್ತಲ್ಲ, ಹಾಗಾಗಿ ಅವರು ಈ ಬ್ಯಾಂಕ್ನ ಬಂದು ಚೆನ್ನಾಗಿಯೇ ಯೂಸ್ ಮಾಡ್ಕೊಳ್ತಾರೆ. ಎಲ್ಲೂ ಹೇಗೂ ತಪ್ಪಿಸ್ಕೊಳ್ದಿರ, ಎಲ್ಲೂ ಹೇಗೂ ತಗ್ಲಾಕೊಳ್ದಿರ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋ ಒಂದು ಕಲೆನ ಚೆನ್ನಾಗಿ ಕಲ್ತಿರ್ತಾರೆ ಹರ್ಷ ಮೆಹ್ತಾ. ಇಂಥ ಕಲೆನೆಲ್ಲ ನೀವು ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲನೂ ಸಿಕ್ಕಾಪಟ್ಟೆ ದುಡ್ಡು ಬೇಕಿರುತ್ತೆ. ಕೋಟಿಗಟ್ಟಲೆ, ಸಾವಿರಾರು ಕೋಟಿಗಟ್ಟಲೆ ದುಡ್ಡು ಬೇಕಾಗಿರುತ್ತೆ. ಹಂಗಿದ್ರೇ ಈ ದುಡ್ಡನ್ನೆಲ್ಲ ಇಟ್ಕೊಂಡು ಮ್ಯಾನಿಪ್ಲ್ಯಾಂಟ್ ಮಾಡೋಕ್ಕಾಗತ್ತೆ. ಇದನ್ನೆಲ್ಲ ಬಂದು ಹೀರೋ ಚೆನ್ನಾಗಿಯೇ ಕ್ವಿಕ್ಕಾಗಿಯೇ ಅರ್ಥ ಮಾಡ್ಕೊಳ್ತಾರೆ ಇಲ್ಲಿ ಏನೇನು ನಡೀತಾ ಇದೆ ಅಂತ. ಕಟಾರಿ ಬ್ಯಾಂಕ್ವರೆಗೂ ಹೋಗಿರೋದು ಹರ್ಷ ಮೆಹ್ತಾ ಅಂಡ್ ಕೋ ಕಂಪ್ನಿಗೆ ಗೊತ್ತಾಗುತ್ತೆ. ಅವರು ಹೀರೋನ ಒಂದು ಹೋಟ್ಲಿಗೆ ಬರೋಕ್ಕೆ ಹೇಳ್ತಾರೆ. ಅಲ್ಲಿ ಬಂದ ತಕ್ಷಣ ಆ ಬ್ರೋಕರ್ ಒಂದು ಚೆಕ್ ಕೊಡ್ತಾನೆ, ಚೆಕ್ನ ಅರ್ಧ ಹಾಕ್ತಾನೆ, ಇನ್ನೊಂದು ಚೆಕ್ ಕೊಡ್ತಾನೆ, ಅದನ್ನು ಅರ್ಧ ಹಾಕ್ತಾನೆ. ಅಟ್ಲೀಸ್ಟ್ ಚೆಕ್ಕಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೋಡಿ ಸರ್ ಅಂದರೆ ತೊಗೊಳ್ಳೋದು ಅಂತ ಡಿಸೈಡ್ ಆಯಿತು. ಬಟ್ ಅದನ್ನು ನಾನು ಹೇಳಿದ ಕಂಡೀಷನಲ್ಲಿ ಅಷ್ಟೇ ತೊಗೊಳಕ್ಕಾಗತ್ತೆ, ನೀವು ಹೇಳ್ದಂಗೆಲ್ಲ ನನ್ನ ಕೈಲಿ ತೊಗೊಳಕ್ಕಾಗಲ್ಲ ಅಂತ ಹೇಳುವಾಗ ಸರಿ ಏನು ಕಂಡೀಷನ್ ಅಂದಾಗ, ಒಂದು ಬಂದು ನೀವು ಯಾವ ಶೇರಲ್ಲಿ ಹಾಕ್ತೀರಾ ತೊಗೊಳ್ತೀರಾ ಅದನ್ನು ನನಗೆ ಫಸ್ಟೇ ಇನ್ಫಾರ್ಮ್ ಮಾಡಬೇಕು. ಇನ್ನೊಂದು ಬಂದುಬಿಟ್ಟು ನಾನು ಸ್ಯಾಂಕ್ಷನ್ ಮಾಡೋ ಲೋನಲ್ಲಿ ನನಗೆ 1% ಕಮಿಷನ್ನು ಅದನ್ನು ಕ್ಯಾಶ್ ಆಗಿಯೇ ಕೊಡಬೇಕು. ಇದೆರಡಕ್ಕೂ ಓಕೆ ಅಂದರೆ ಡೀಲ್ ಓಕೆ ಅಂತ ನಮ್ಮ ಹೀರೋ. ಯಾಕಂದರೆ ನಾಳೆ ಕ್ಯಾಶ್ ತೊಗೊಂಡ್ರೆ ಎಲ್ಲೂ ತಗೊಳಕ್ಕಾಗಲ್ಲ ಮತ್ತು ಎಲ್ಲೂ ಒಂದು ಪ್ರೂಫ್ ಇರಲ್ಲ ಅಂದ್ಬಿಟ್ಟು ಕ್ಯಾಶ್ ಥ್ರೂನೇ ತೊಗೊಳ್ತಾರೆ. ಫಾರ್ ಎಕ್ಸಾಂಪಲ್ 1 ಕೋಟಿ ಏನಾದರೂ ಲೋನ್ ಸ್ಯಾಂಕ್ಷನ್ ಆಯ್ತು ಅಂದರೆ 1% ಅಂದರೆ 1 ಲಕ್ಷ ಕ್ಯಾಶ್ ಆಗಿ ಕಮಿಷನ್ನು ಅಂದರೆ ಲಂಚ ಸಿಗುತ್ತೆ ಹೀರೋಗೆ. ಮತ್ತು ಕಟಾರಿ ಬ್ಯಾಂಕಿಗೆ ಇಲ್ಲಿ ಬರ್ಕೊಟ್ರೇನು ಅದು ಲೋನ್ ಕಟಾರಿ ಬ್ಯಾಂಕಿಗೆ ಹೋಗಲ್ಲ, ಬ್ರೋಕರೇ ಏನೋ ಮಾಡ್ಕೊಳ್ತಾರೆ. ಬಟ್ ಅದು ಬ್ಯಾಂಕ್ ಟು ಬ್ಯಾಂಕ್ ಕೊಡೋಂಗಿಲ್ಲ, ಬ್ರೋಕರ್ ಥ್ರೂ ಕೊಡಬೇಕು. ಅದೆಲ್ಲರೂ ಹೋಗಲಿ, ಅದರಲ್ಲಿ ನಮ್ಮ ಹೀರೋ ಎಲ್ಲೂ ತಗೊಳಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಹೀರೋ ಸೇಫ್. ಹೀಗೇ ಬಿಸ್ನೆಸ್ಸು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೀಗೆ ನಮ್ಮ ಹೀರೋ ಹತ್ರ ಒಂದು 25 ಲಕ್ಷ ಸೇರಿರುತ್ತೆ. ಅದನ್ನ ಹೆಂಗೆ ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡಬೇಕು ಅಂತ ನೋಡಿದಾಗ ರಾಮ್ಕಿ ಅವರು ಒಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡಿರ್ತಾರಲ್ಲ, ಆ ಹುಡುಗನ ನೆನಪಿಗಾಗ್ತಾನೆ. ಆ ಹುಡುಗನ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಈಗ ಒಂದು 25 ಲಕ್ಷ ಇದೆ, ಇದನ್ನು ವೈಟ್ ಮನಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕೇಳಿದಾಗ ಆ ಹುಡುಗ ಒಂದು ಬೆಸ್ಟ್ ಐಡಿಯಾ ಕೊಡ್ತಾನೆ. ಯಾವಾಗಲೂ ಇಲ್ಲಿ ಕೇರಳದಲ್ಲಿ ಲಾಟ್ರಿ ಇದು ನಡೆಯುತ್ತೆ, 25 ಲಕ್ಷ ಬಂಪರ್ ಲಾಟ್ರಿ ಅಂತ. ಸೊ ಅದ್ರದ್ದು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಇಷ್ಟು ಅಂತ ಕಮಿಷನ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಒಂದು 28 ಲಕ್ಷ ರೂಪಾಯಿ ಇದೆ, ಅವ್ರಿಗೆ 3 ಲಕ್ಷ ಆಗುತ್ತೆ. ಮತ್ತು ಹುಡುಗನ ಕಮಿಷನ್ ಒಂದು 1.5 ಲಕ್ಷ, ಮಿಕ್ಕಿದ್ದು ನಿಮಗೆ 25 ಲಕ್ಷ ಲಾಟ್ರಿ ಬೀಳೋ ಥರ ಅವರು ಮಾಡಿಕೊಡ್ತಾರೆ. ಏಕೆಂದರೆ ಆ ವಿನ್ನಿಂಗ್ ಲಾಟ್ರಿನ ಬಂದು ಅವರು ಇಟ್ಕೊಂಡಿರ್ತಾರೆ, ಅದು ನಿಮ್ಗೆ ಕೊಡ್ತಾರೆ. ನಾಳೆ ಪೇಪರಲ್ಲಿ ಟಿ ವಿದಲ್ಲೆಲ್ಲ ನಿಮ್ಮ ಹೆಸರು ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಲಾಟ್ರಿ ಅಮೌಂಟ್ ಬರುತ್ತೆ, ಅದು ವೈಟ್ ಆಗುತ್ತೆ ಅಂತ ಹುಡುಗ ಐಡಿಯಾ ಕೊಡ್ತಾನೆ. ಸೊ ಅದೇ ಥರ ಪೇಪರಲ್ಲಿ ವಿನ್ನಿಂಗ್ ಪ್ರೈಸು ಲಾಟ್ರಿ ಇವ್ರಿಗೆ ಬಂದಿರುತ್ತೆ. ಮತ್ತು ಎಲ್ಲರಿಗೂ ಪೂರ್ತಿ ಖುಷಿ ಆಗುತ್ತೆ, ಫುಲ್ ಲಕ್ಕಿ ಡ್ರಾ 25 ಲಕ್ಷ ಹೊಡೆದ್ಬಿಟ್ಟಿದೆ ಅಂತ. ಬಟ್ ನೆನಪಿರಲಿ, ಇದು ಬಂದು ಆಗಿನ ಕಾಲದಲ್ಲಿ ನಡೆಯೋದ್ರಿಂದ ಈ ಥರ ಫ್ರಾಡ್ ಮಾಡ್ಬೋದು. ಬಟ್ ಈಗೆಲ್ಲ ಆ ಥರ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ಲಾಟ್ರಿ ರಿಸಲ್ಟ್ ಎಲ್ಲ ತುಂಬ ಡಿಜಿಟಲ್ ಆಗಿ ಬರೋದ್ರಿಂದ ಈಗೆಲ್ಲ ಏನೂ ಆ ಥರ ಫ್ರಾಡ್ ಮಾಡೋಕ್ಕಾಗಲ್ಲ. ಇದು ಬಂದು ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲ ಆಗಿರೋದ್ರಿಂದ ಹಿಂಗೆಲ್ಲ ಮಾಡ್ತಾಯಿರೋ ಅನಿಸುತ್ತೆ. ಸೊ ಬ್ಯಾಂಕಲ್ಲಿ ಎಲ್ಲರೂ ಫುಲ್ ಖುಷಿಯಾಗಿರ್ತಾರೆ, ಲಕ್ಕಿ ಭಾಸ್ಕರ್ ಲಾಟ್ರಿ ಹೊಡೀತು ಅಂತೆಲ್ಲನೂ ತುಂಬ ಹೊಗಳ್ತಾ ಇರ್ತಾರೆ. ಆಮೇಲೆ ನಮ್ಮ ಹೀರೋ 25 ಲಕ್ಷನ ತೊಗೊಂಡೋಗ್ಬಿಟ್ಟು ಶೇರ್ ಮಾರ್ಕೆಟ್ಗೆ ಹಾಕೋ ಪ್ಲಾನ್ ಮಾಡ್ತಾರೆ. ಬಟ್ ಹರ್ಷ ಮೆಹ್ತಾ ಬ್ರೋಕರ್ ಹತ್ರ ಅಲ್ಲ, ಬೇರೆ ಬ್ರೋಕರ್ ಹತ್ರ ಹೋಗ್ಬಿಟ್ಟು ನಾನು ಈ ಥರ ಒಂದು ಶೇರ್ ಮಾರ್ಕೆಟ್ ಹಾಕೋಣ ಅಂತ ಇದ್ದೀನಿ, ಸೊ ನೀವು ಬಂದುಬಿಟ್ಟು ನಾನು ಹೇಳಿದಾಗ ಆ ಶೇರ್ಗೆ ಹಾಕಿ ಮತ್ತು ನಾನು ಯಾವಾಗ ಹೇಳ್ತೀನೋ ಆವಾಗ ಅದನ್ನು ವಿತ್ಡ್ರಾ ಮಾಡಿ ಅಂತ ಹೇಳ್ತಾರೆ. ಸೊ ಅದೇ ಥರ ನಮ್ಮ ಹರ್ಷ ಮೆಹ್ತಾ ಬ್ರೋಕರು ಕಾಲ್ ಮಾಡಿ ಈ ಶೇರ್ಗೆ ಹಾಕಿ ಒಳ್ಳೆ ಪ್ರೈಸ್ ಹೋಗುತ್ತೆ ಅಂದಾಗ ಇಮಿಡಿಯೇಟಾಗಿ ಹೀರೋ ಕಾಲ್ ಮಾಡಿದಾಗ ಫೋನ್ ಪಿಕ್ ಆಗೋಲ್ಲ. ಸರ್ ಎಂಥ ಫೋನಾಗೆ ಇಟ್ಕೊಂಡಿದ್ಯಾ ನೀನು ಅಂತ ಹೋಗ್ಬಿಟ್ಟು ಡೈರೆಕ್ಟಾಗಿಯೇ ಈ ಶೇರಲ್ಲಿ ಇಷ್ಟು ಅಮೌಂಟ್ ಹಾಕಿ ಅಂತ ಹೇಳ್ತಾರೆ. ಸೊ ಅದೇ ಥರ ಹಾಕ್ತಾರೆ. ಮತ್ತೆ ಬಂದುಬಿಟ್ಟು ಇನ್ನೊಂದು ಸತಿ ಈ ಶೇರ್ನ ಇಮಿಡಿಯೇಟಾಗಿ ಮಾರಿಬಿಡು, ಯಾಕಂದ್ರೆ ಮ್ಯಾನಿಪ್ಯುಲೇಟ್ ಆಗ್ತಾಯಿದೆ, ಸೊ ಲಾಸ್ ಆಗುತ್ತೆ ಅಂದಾಗ ನಮ್ಮ ಹೀರೋ ಇಮಿಡಿಯೇಟಾಗಿ ಕಾಲ್ ಮಾಡಿದ್ರೆ ಕಾಲ್ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ ಮತ್ತು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಬಟ್ ಅಂದೇನು ಆ ಟ್ರಾಫಿಕಲ್ಲಿಗೂ ರನ್ ಮಾಡ್ಕೊಂಡಾರು ಹೋಗಿ ಏನಯ್ಯ ಮಾಡ್ತಾಯಿದ್ದೆ ನೀನು, ಎಂಥ ಫೋನ್ ಇಟ್ಕೊಂಡು ಇಮಿಡಿಯೇಟಾಗಿ ಸೇಲ್ ಮಾಡು ಅಂತ ಹೇಳಿದಾಗ ಇಮಿಡಿಯೇಟಾಗಿ ಸೇಲ್ ಆಗುತ್ತೆ. ಶೇರಲ್ಲಿ ಈಸ್ಕೊಂಡಿರೋದು 100 ರೂಪಾಯಿ ಅಂದರೆ ಸೇಲ್ ಆಗೋದು 350 ರೂಪಾಯಿ. ಸೊ ಆವಾಗಲೇ ಒಂದು 25 ಲಕ್ಷ ಅಂದರೆ ಹೆಚ್ಚು ಕಡಿಮೆ ಒಂದು 20 ಲಕ್ಷ ದುಡ್ಡು ಮಾಡಿರ್ತಾರೆ. ಹೀರೋ ಫುಲ್ ಖುಷಿಯಾಗಿ ಒಂದೊಂದು ಚೆಕ್ನ ತೊಗೊಂಡಾಗಿ ಅವರೇ ಬ್ಯಾಂಕಲ್ಲಿ ಹಾಕ್ತಾಯಿರ್ತಾರೆ. ಆ ಅಕೌಂಟ್ ಲೇಡಿ ಇನ್ನೆಲ್ಲರಿಗೂ ಎಲ್ಲ ಅಂದರೆ ಬೇಡ ಯಾರಿಗೂ ಹೇಳ್ಬೇಡಿ ಅಂದ್ಬಿಟ್ಟು ಹೇಳಿದ್ರೆ ಲಕ್ ಹೊಂಟೋಗುತ್ತೆ, ಯಾರಿಗೂ ಹೇಳ್ಬೇಡಿ ಸೀಕ್ರೆಟಾಗಿ ಇಟ್ಕೊಳ್ಳಿ ಅಂದ್ಬಿಟ್ಟು ಖುಷಿಯಾಗಿ ಇರ್ತಾರೆ ನಮ್ಮ ಹೀರೋ. ಈಗಿರುವಾಗ ಹೀರೋ ತಂಗಿ ಬಂದು ಯಾರೋ ಲವ್ ಮಾಡಿರ್ತೀನಂತ
ಅವರು ಮನೆಗೆ ಬಂದಿರ್ತಾರೆ ಏನು ಕೇಳ್ಕೊಂಡು. ಸೊ ಅವ್ರು ಬಂದ್ಬಿಟ್ಟು ಏನು ಬೇಡ, ನಮಗೆ ಮದುವೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಟ್ಬಿಡಿ, ಇನ್ನೇನು ಬೇಡ ಅಂತ ಕೇಳುವಾಗ ಹೀರೋಯಿನ್ನು ಮತ್ತು ಅವ್ರ ತಂಗಿನೆಲ್ಲ ಕರ್ಕೊಂಡು ಒಂದು ಜ್ಯುವೆಲ್ಲರಿ ಶಾಪ್ಗೆ ಪರ್ಚೇಸ್ಗೆ ಅಂತ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಆ ಜ್ಯುವೆಲ್ಲರಿ ಶಾಪಲ್ಲಿ ಆ ಪಾರ್ಕಿಂಗು ಮಾಡೋದಿಲ್ಲ, ನೀವೇ ಹೋಗಿ ಪಾರ್ಕಿಂಗ್ ಮಾಡಿ ಅಂತಾರೆ. ಹೈಫೈ ಕಾರ್ ಬಂದರೆ ಅವರೇ ಹೋಗಿ ಪಾರ್ಕ್ ಮಾಡ್ತಾರೆ. ಸ್ವಲ್ಪ ಮಿಡಿಲ್ ಕ್ಲಾಸ್ ಗಾಡಿ ಬಂದರೆ ಇವರೇ ಹೋಗಿ ಪಾರ್ಕ್ ಮಾಡಿ ಬರಬೇಕು. ಅಲ್ಲಿ ಬಂದ್ಬಿಟ್ಟು ಹೀರೋಗೆ ಸ್ವಲ್ಪ ಮೂಡ್ ಔಟ್ ಆಗುತ್ತೆ. ಆಮೇಲೆ ಬಂದ್ಬಿಟ್ಟು ಅಲ್ಲಿ ಯಾವುದೇ ಒಂದು ಜ್ಯುವೆಲ್ಲರಿ ಕೇಳಿದ್ರೇನು ಯಾವುದನ್ನು ಕರೆಕ್ಟಾಗಿ ಎತ್ತಿ ತೋರಿಸೋದಿಲ್ಲ, ಒಂದು ರೆಸ್ಪಾನ್ಸ್ ಮಾಡೋದಿಲ್ಲ. ಕುಡಿಯೋದಕ್ಕೆ ನೀರು ಕೇಳಿದ್ರೆ ನೀರು ಕೊಡೋದಿಲ್ಲ, ಅಲ್ಲಿದೆ ಹೋಗಿ ಕುಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂಥರ ಅಸಡ್ಡೆಯಾಗಿ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿದ್ದು ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಸಿಟ್ಟು ಇರುತ್ತೆ. ಮತ್ತು ಬೇರೆ ಯಾವುದು ಹೈಫೈ ಕಾರ್ ಬಂದರೆ ಹೋಗಿ ಕಾರ್ ಹತ್ರ ನಿಂತು ಅವ್ರನ್ನ ಕರ್ಕೊಂಬರೋದು, ಜ್ಯೂಸ್ ಕೊಡೋದು, ನೀರು ಕೊಡೋದು ಅಂತೆಲ್ಲನೂ ಮಾಡ್ತಾಯಿರ್ತಾರೆ. ಇದರಿಂದ ಹೀರೋಗೆ ಪಿತ್ತ ನೆತ್ತಿಗಿರುತ್ತೆ. ಸರಿ ಅಂದ್ಬಿಟ್ಟು ಚೆಕ್ ಕೊಟ್ಟರೆ ಚೆಕ್ಕನ್ನು ತೊಗೊಳ್ಳೋದಿಲ್ಲ, ಚೆಕ್ ಇಲ್ಲ ಓನ್ಲಿ ಕ್ಯಾಶ್ ಅಂತ ಹೇಳ್ತಾರೆ. ಯಾಕಂದರೆ ಆವಾಗ UPI ಅದು ಇದೆಲ್ಲ ಇದ್ದಿಲ್ಲ ಆಗಿನ ಕಾಲದಲ್ಲಿ. ಆಮೇಲೆ ಹೀರೋಗೆ ತುಂಬ ಬೇಜಾರಾಗುತ್ತೆ. ಇಮಿಡಿಯೇಟಾಗಿ ಬಾ ನನ್ನ ಜೊತೆ ಅಂತ ಹೀರೋಯಿನ್ನ ಕರ್ಕೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಫುಲ್ಲು ಅಮೌಂಟ್ ಎಷ್ಟಿರುತ್ತೋ ಅಷ್ಟು ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಡ್ರಾ ಮಾಡಿಕೊಂಡು ಒಂದು ಸೂಟ್ ಕೇಸ್ ತುಂಬ ದುಡ್ಡನ್ನು ತುಂಬಿಸ್ಕೊಂಡು ಒಂದು ದೊಡ್ಡ ಬಟ್ಟೆ ಅಂಗಡಿಗೆ ಹೋಗಿ ಹೀರೋಯಿನ್ಗೆ ಮತ್ತು ಅವ್ರ ತಂಗಿಗೆಲ್ಲ ಏನೇನು ಬಟ್ಟೆ ಬೇಕೋ ಅದು ಎಲ್ಲನೂ ರೇಷ್ಮೆ ಗೀಷ್ಮೆ ಅಂತ ಅವ್ರು ಹೈಫೈ ಆಗಿ ಬಟ್ಟೆ ತೊಗೊಂಡು ಮತ್ತು ಕಾರ್ ತೊಗೊಂಡು ಒಂದು ಹೊಸ ಕಾರ್, ಒಂದು ಹೈಫೈ ಕಾರ್ ತೊಗೊಂಡು ಮತ್ತೆ ಅದೇ ಜ್ಯುವೆಲ್ಲರಿ ಶಾಪ್ಗೆ ಬಂದು ನಿಲ್ತಾನೆ ನಮ್ಮ ಹೀರೋ. ಆವಾಗ ನೋಡಿದ್ರೆ ಆ ಜ್ಯುವೆಲ್ಲರಿ ಶಾಪಲ್ಲಿರೋರೆಲ್ಲನೂ ವರ್ಕರ್ಸ್ ಎಲ್ಲನೂ ಯಾರು ನೀರು ಕೊಡೋರು ಅವನೇ ಬಂದುಬಿಟ್ಟು ಡೋರ್ ತೆಗೆದು ಬಿಡ್ತಾನೆ, ಬನ್ನಿ ಸರ್ ಅಂತ. ಸೊ ಹೀರೋಗೆ ಒಂಥರ ಖುಷಿ ಆಗುತ್ತೆ, ಒಂಥರ ಸಾರ್ಥಕತೆ ಆಗುತ್ತೆ. ಇಷ್ಟು ದಿನ ತೋರಿಸ್ದಿರೋ ದುಡ್ಡನ್ನ ಈಗ ಎಲ್ಲರ ಹತ್ರ ತೋರಿಸ್ತಾ ಇರ್ತಾನೆ. ಮತ್ತು ಕೌಂಟರಲ್ಲಿರೋ ಗೋಲ್ಡು ಎಲ್ಲನೂ ಪರ್ಚೇಸ್ ಮಾಡ್ತಾ ಇರ್ತಾನೆ. ಸೊ ಆವಾಗ ಬಂದ್ಬಿಟ್ಟು ಸಾಕು ಇಷ್ಟು ಬನ್ನಿ ಅಂದಾಗ, ಬೇಡ ಆ ಕೌಂಟರಲ್ಲಿ ಇನ್ನೂ ಒಂದು ಗೋಲ್ಡ್ ಇದೆಯಲ್ಲ ಅದನ್ನು ತಗೋ, ಕೌಂಟರ್ ಖಾಲಿ ಮಾಡು ಅಂತ ಕೌಂಟರ್ ಕೊಡ್ತಾ ಇರ್ತಾನೆ. ಯಾಕೆ ನಮ್ಮ ಹೀರೋ ಹತ್ರ ಕೌಂಟರ್ ಕೊಡ್ತಾ ಇರ್ತಾನೆ ಅಂದರೆ ಆ ಬಾಸ್ ಏನು ದೊಡ್ಡ ಗಿರಾಕಿಲ್ಲ, ಸಾವು ಗಿರಾಕಿ ಏನು ಕೌಂಟ್ರ್ ಖಾಲಿ ಮಾಡಿಬಿಡ್ತಾರೆ ಅನ್ನೋ ಥರ ಒಂದು ನೆಗ್ಲೆಕ್ಟ್ ಮಾತಾಡಿರ್ತಾನೆ ಅವ್ರು ಬಂದಾಗ. ಹಾಗಾಗಿ ಇಡೀ ಕೌಂಟ್ರನ್ನೇ ಖಾಲಿ ಮಾಡಿ ಆ ಜ್ಯುವೆಲ್ಲರಿ ಶಾಪ್ ಓನರು ತೇಪೆ ಮುಖ ಹಾಕ್ಕೊಂಡು ನೋಡೋ ಥರ ಮಾಡ್ತಾರೆ ಹೀರೋ. ಆಮೇಲೆ ಹೀರೋ ಇದನ್ನೆಲ್ಲ CBI ಹತ್ರ ಹೇಳುವಾಗ, ನಾವು ಬಂದು ಮಿಡಿಲ್ ಕ್ಲಾಸು, ನಮಗೆ ಸ್ವಾಭಿಮಾನ ಜಾಸ್ತಿ ಇರುತ್ತೆ, ನಮ್ಮ ಸ್ವಾಭಿಮಾನನ ಯಾರಾದರೂ ಕೆಣಕಿದ್ರೆ ಆ ಲೆವೆಲ್ ಬೇಕಾದ್ರೆ ಇಳಿದು ನಾವು ಅದನ್ನು ತೋರ್ಸೋಕ್ಕೆ ರೆಡಿ ಇರ್ತೀವಿ, ಅದೇನೇ ಮಿಡಿಲ್ ಕ್ಲಾಸ್ ಲೈಫ್ ಅಂತ ಎಲ್ಲನೂ CBI ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ತಂಗಿಗೆ ಭರ್ಜರಿಯಾಗಿ ಗ್ರ್ಯಾಂಡಾಗಿ ಮದುವೆನೂ ಮಾಡಾಗುತ್ತೆ. ಅದಾದಮೇಲೆ ಈ ದುಡ್ಡು ಸೇರ್ತಾ ಇರುತ್ತೆ. ಇದನ್ನು ಮತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಅಂದರೆ ನಮ್ಮ ಹೀರೋಗೆ ಶೇರ್ ಮಾರ್ಕೆಟಲ್ಲಿ ಬರೋದು ಡೈರೆಕ್ಟಾಗಿ ಅಕೌಂಟ್ಗೆ ಹೋಗ್ತಾ ಇರುತ್ತೆ. ಬಟ್ 1% ಕಮಿಷನ್ ಇರುತ್ತಲ್ಲ ಅದನ್ನು ವೈಟ್ ಮಾಡಬೇಕು. ಅದಕ್ಕೆ ಅವನು ಮತ್ತೆ ಆ ಚಿಕ್ಕ ಹುಡುಗನ ಹೋಗಿ ಸಜೆಷನ್ ಕೇಳಿದಾಗ, ಮತ್ತೆ ನಿಮಗೆ ಲಾಟ್ರಿ ಹೊಡೆಯುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಯಾರೂ ನಂಬಲ್ಲ, ಹಾಗಾಗಿ ನೀವು ಒಂದು ಪ್ರೈವೇಟ್ ಕಂಪ್ನಿ ಒಂದು ಸ್ಟಾರ್ಟ್ ಮಾಡಿ ನಿಮ್ಮ ಹೆಸರಲ್ಲಿ, ಅದನ್ನು ನಾವು ಫಾರಿನಿಂದ ಆರ್ಡ್ರ್ ತರಿಸ್ತೀನಿ, ಎಲ್ಲ ನಿಮ್ಮ ಹೆಸರು ಮಾಡಿಬಿಡ ಅಂದ ತಕ್ಷಣ ಹೀರೋ ಅವ್ರ ಇಂಥ ಹೆಸರಲ್ಲಿ ಒಂದು ಉಪ್ಪಿನಕಾಯಿ ಬಿಸ್ನೆಸ್ನ ಪ್ರೈವೇಟ್ ಕಂಪ್ನಿ ಅಂತ ಮಾಡ್ತಾರೆ. ಸೊ ಅದು ಬಂದುಬಿಟ್ಟು ಬಿಸ್ನೆಸ್ಸು ಚೆನ್ನಾಗಿ ಹೋಗ್ತಾ ಇರುತ್ತೆ, ಫಾರಿನಿಂದೆಲ್ಲ ಆರ್ಡ್ರ್ ಬರ್ತಾ ಇರುತ್ತೆ. ಸೊ ಈಗ ಬಂದುಬಿಟ್ಟು ಹೀರೋ ಬಂದುಬಿಟ್ಟು ಏನು ಮಾಡ್ತಾನಂದರೆ ದುಡ್ಡು ಒಂದು ಕಡೆಯಿಂದ ಸೇರ್ತಾ ಇರುತ್ತೆ, ಕಮಿಷನ್ ದುಡ್ಡು ಈಗ ಲೀಗಲಾಗಿ ವೈಟ್ ಆಗ್ತಾ ಇರುತ್ತೆ. ಈ ಕಡೆ ಆ ಕಡೆಯೂ ಬ್ಯಾಂಕ್ ಬ್ಯಾಲೆನ್ಸ್ ಅಕೌಂಟ್ ಹತ್ತಾ ಇರುತ್ತೆ. ನಮ್ಮ ಹೀರೋಗೂ ಸ್ವಲ್ಪ ದುರಂಕಾರ ದುಡ್ಡಿನ ಮದನೂ ಹತ್ತುತ್ತಾ ಇರುತ್ತೆ. ಯಾವ ಲೆವೆಲ್ಗೆ ಹತ್ತುತ್ತಾ ಇರುತ್ತೆ ಅಂದರೆ ಒಂದು ಸತಿ ಬಂದುಬಿಟ್ಟು ಇಡೀ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರುತ್ತೆ, ನಿನ್ನ ಕಾರ್ ನಿಲ್ಸಿದ್ರಿಂದ ನಮಗೆ ಟ್ರಾಫಿಕ್ ಆಗುತ್ತೆ ಅಂತ ಎಲ್ಲನೂ ಕರೆದು ಇನ್ಮೇಲಕ್ಕೆ ಇದನ್ನು ಒನ್ ವೇ ಮಾಡಿಬಿಡೋಣ, ಇಲ್ಲಿ ಎಷ್ಟು ಅಂಗಡಿ ಇದೆಯೋ ಅಷ್ಟು ಅಂಗಡಿಗೂ ನಾನು ಪಾರ್ಕಿಂಗ್ ಚಾರ್ಜು ಮಂತ್ಲಿ 3000 ರೂಪೀಸ್ ಪೇ ಮಾಡ್ತೀನಿ ಅಂತ ಅಂದ ತಕ್ಷಣ ಎಲ್ಲರೂ ಖುಷಿಯಾಗಿ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋ ಗಾಡಿಗೆ ಆ ಸೇಟು ಬಂದು ಒಂದು ಡಿಕ್ಕಿ ಹೊಡಿತಾನೆ. ಆಮೇಲೆ ಒಂದು ಕಲ್ಲು ತೆಗೆದು ಗಾಡಿ ಮೇಲೆ ಹಾಕಿದಾಗ ಹೀರೋ ಕಲ್ಲಿಂದ ಬಂದು, ಯಾರ್ದಿದು, ಈ ರೋಡನ್ನು ನಾವು ತೊಗೊಂಡಿದ್ವಿ ತಾನು ಒನ್ ವೇ ಅಂತ, ಮಂತ್ಲಿ ನಿಮಗೆಲ್ಲ ದುಡ್ಡು ಬರಲ್ಲ ಅಂತ ಕೇಳಿದಾಗ ಆ ಬ್ರೋಕರ್ ಹುಡುಗ, ಹೌದು ಹೋಗುತ್ತೆ ದುಡ್ಡು 3000 ನಾವು ಅವ್ರ ಅಕೌಂಟ್ಗೆ ಕಳಿಸ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಇನ್ನೇನಕ್ಕೆ ಬಂದು ನನ್ನ ಗಾಡಿಗೆ ಕಲ್ಲು ಹೊಡೆದು ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದನ್ನು ರಾಡ್ ತೊಗೊಂಡು ಆ ಸ್ಕೂಟರ್ನ ಹೊಡೆದು ಬಿಸಾಕ್ಬಿಡ್ತಾನೆ ಹೀರೋ. ಆ ಸೇಟು ಪಾಪ ಎಷ್ಟೋ ಕೇಳ್ತಾ ಇರ್ತಾನೆ, ಬೇಡ ಹೊಡಿಬೇಡಿ ಅಂತ ಅಂದ್ರೂ ಎಲ್ಲನೂ ಹೊಡೆದು ಪೀಸ್ ಮಾಡಿಬಿಡ್ತಾನೆ ಅವ್ರ ಸ್ಕೂಟರ್ನ. ಆ ಹೀರೋಯಿನ್ಗೆ ಪಿತ್ತ ನೆತ್ತಿಗೇರಿರುತ್ತೆ, ನಿನಗೆ ಬರ್ತಾ ದುಡ್ಡಿನ ಮದ ಹತ್ತೈತೆ, ದುರಂಕಾರ ತೋರಿಸ್ತಾ ಇದೆಯಾ ನೀನು, ಇದು ಒಳ್ಳೇದಕ್ಕಲ್ಲ ಅನ್ನೋ ಥರ ಅಡ್ವೈಸ್ ಮಾಡಿದಾಗ, ಈ ದುರಂಕಾರಿನೇ ನಿನ್ನ ಚೆನ್ನಾಗಿ ಇಟ್ಕೊಂಡಿರೋದು, ಈ ದುರಂಕಾರಿನೇ ನಿನ್ನ ಹೆಸರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು, ಈ ದುರಂಕಾರಿನೇ ನಿನ್ನ ರಾಣಿ ಥರ ನೋಡ್ಕೊಳ್ತಾ ಇರೋದು ಅಂತ ಹೀರೋ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಫ್ಲ್ಯಾಶ್ ಬ್ಯಾಕ್ ಮುಗಿಯುತ್ತೆ. ನಮ್ಮ CBI ಆಫೀಸರ್ ಸಾಯಿ ಕುಮಾರ್ ಅವರು, ಅದೆಲ್ಲ ಸರಿ, ಬೆಳಗ್ಗೆ ನೀನು ನಾರ್ಮಲಾಗಿ ಒಂದು ಹಾಲು ತೊಗೊಂಡು ಬರೋಕ್ಕೆ ಹೋಗೋ ಥರ ಇದ್ದೆಲ್ಲ, ಇಷ್ಟೊಂದು ದುಡ್ಡಿದ್ದು ಅಷ್ಟು ಸಿಂಪಲ್ ಆಗಿದ್ದೆಲ್ಲ ಅದು ಹೇಗೆ ಅಂತ ಕೇಳುವಾಗ, ಅದು ಸರ್ ನಾನು ತಿಂದಿದ್ದು ಏಟು ಒಂದೊಂದು ಹಂಗಿತ್ತು ಅಂತ ಮತ್ತೆ ಹೀರೋ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾನೆ.
ಅಲ್ಲಿ ನಮ್ಮ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಬಂದಿರ್ತಾರೆ. ಅವ್ರದ್ದು ಮನೆ ಈ ಏರಿಯಾಗೆ ಶಿಫ್ಟ್ ಆಯಿತು ಅನಿಸುತ್ತೆ. ಹಾಗಾಗಿ ನನಗೊಂದು ಲಾಕರ್ ಅಕೌಂಟ್ ಬೇಕು ಅಂತ ಬಂದು ಒಂದು ಲಾಕರ್ ಅಕೌಂಟ್ ಫೋನ್ ಮಾಡುವಾಗ ಅದಕ್ಕೇನಂತೆ ಧಾರಾಳವಾಗಿ ಮಾಡಿಕೊಡ ಅಂತ ಮಾಡಿಕೊಡ್ತಾರೆ. ಮತ್ತು ಕಟಾರಿ ಬ್ಯಾಂಕ್ ಮ್ಯಾನೇಜರು ಹೇಗೆ ಹೋಗ್ತಾ ಇದೆ ಕೆಲಸ ಎಲ್ಲ ಹೇಗೆ ಅಂದರೆ, ಸರ್ ನಾನು ನಿಮ್ಮ ಥರನೇ ನಿಮ್ಮ ದಾರಿಗೆ ಬಂದುಬಿಟ್ಟೆ, ಹಾಗಾಗಿ ಏನೋ ಹೋಗ್ತಾ ಇದೆ, ಬಟ್ ಏನಂದರೆ ಮಂತ್ ಎಂಡಲ್ಲಿ ಟ್ಯಾಲಿ ಮಾಡೋಕ್ಕಾಗದಿರೋಷ್ಟು ದುಡ್ಡು ಹೋಗ್ತಾ ಇದೆ, ಹಾಗಾಗಿನೇ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅಂದರೆ ಏನು ಸರ್ ಒಂದು 2-3 ಕೋಟಿ ತಾನೆ, ಅದರಲ್ಲಿ ಎಂಥ ಟ್ಯಾಲಿ ಮಾಡೋಕ್ಕೆ ನಿಮಗೆ ಕಷ್ಟ ಅಂದರೆ, ಅಲ್ಲ ಸರ್ ಇವತ್ತು ಕೂಡ ನಾನು 21 ಕೋಟಿ ಕೊಟ್ಟನಲ್ಲ ಅಂತ ನಮ್ಮ ಹೀರೋ ಹೇಳುವಾಗ 21 ಕೋಟಿನಾ ಇಲ್ವಲ್ಲ ಅನ್ನೋ ಥರ ಮ್ಯಾನೇಜರ್ ಕೇಳುವಾಗ, ನೋಡಿ ಸರ್ ಅಂತ ಆ ಸ್ಯಾಂಕ್ಷನ್ ಮಾಡಿರೋ ಆ ಲೆಟರ್ನ ಎತ್ತಿ ಆ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಕೈಲಿ ಕೊಡುವಾಗ ಆ ಮ್ಯಾನೇಜರು ಆ ಲೆಟರ್ನ ನೋಡ್ತಾರೆ. ಲೆಟರ್ ಪ್ಯಾಡು ಕಟಾರಿ ಬ್ಯಾಂಕ್ದೇ ಆಗಿರುತ್ತೆ, ಮತ್ತು ಸೀಲೂ ಕಟಾರಿ ಬ್ಯಾಂಕ್ದೇ ಆಗಿರುತ್ತೆ. ಬಟ್ ಸಿಗ್ನೇಚರ್ ಮಾತ್ರ ಡೂಪ್ಲಿಕೇಟಾಗಿ ಅವರೇ ಮಾಡ್ಕೊಂಡಿರ್ತಾರೆ. ಸೊ ಇವ್ರಿಗೆ ಬಂದು ಫುಲ್ ಶಾಕ್ ಆಗಿರುತ್ತೆ, ಏನೋ ತಪ್ಪು ನಡೀತಾ ಇದೆ ಅಂತ. ಯಾಕಂದರೆ ಇವ್ರು ಕೊಡೋದೆಲ್ಲ ಬಂದು 1, 2, 3 ಕೋಟಿ, ಹೈಯೆಸ್ಟ್ ಅಂದರೆ ಒಂದು 9 ಕೋಟಿ ಏನೋ ಕೊಟ್ಟೆ ಅಂದಿರ್ತಾರೆ. ನಾನು ಹೈಯೆಸ್ಟಾಗಿ ಇಶ್ಯೂ ಮಾಡಿದರೆ ಬಂದು 9 ಕೋಟಿ ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ 21 ಕೋಟಿ ಇದೆ. ಸೊ ಇದೊಂದು ಬ್ಯಾಂಕ್ ಖಾತೆ ಅಲ್ಲ, ಸುಮಾರು ಬ್ಯಾಂಕಿಂದ ಇದೇ ಥರ ಇವರು ತೊಗೊಂಡಿರ್ತಾರೆ. ಇದೆಲ್ಲ ಬಂದುಬಿಟ್ಟು ದುಡ್ಡು ಇಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಬಟ್ ನಾಳೆ ಒಂದಿನ ಇದೆಲ್ಲ ಇಲ್ಲ ಅಂತ ಗೊತ್ತಾದರೆ, ಸ್ಕ್ಯಾಮ್ ಅಂತ ಗೊತ್ತಾದರೆ, ಈ ಇಂಡಿಯಾ ಶೇರ್ ಮಾರ್ಕೆಟ್ ಅಲ್ಲೋಲ ಆಗ್ಬಿಡುತ್ತೆ. ಇದೆಲ್ಲ ಎಲ್ಲಿ ಹೋಗಿ ನಿಲ್ಲತ್ತೋ ನನಗಂತೂ ಗೊತ್ತಿಲ್ಲ ಅಂತ ಫುಲ್ಲು ಟೆನ್ಷನ್ ಆಗಿಬಿಟ್ಟಿರ್ತಾರೆ ಈ ಕಟಾರಿ ಬ್ಯಾಂಕ್ ಮ್ಯಾನೇಜರು. ಫಸ್ಟೇ ಇವ್ರಿಗೆ ಪ್ರೆಷರ್ ಬೇರೆ ಜಾಸ್ತಿ ಇರುತ್ತೆ, ಪ್ರೆಷರ್ ಮಾತ್ರೆ ನುಂಗೋಣ ಅಂತ ನೀರು ಕೇಳಿರ್ತಾರೆ. ಬಟ್ ಇದನ್ನೆಲ್ಲ ನೋಡಿ ಅವರು ಪ್ರೆಷರ್ ಮಾತ್ರೆ ತಿನ್ನೋದು ಕೂಡ ಬಿಟ್ಟು ಹಂಗೆ ಟೆನ್ಷನ್ ಆಗಿ, ಇನ್ನೂ ಇದು ನಮ್ಮ ಕೈ ಇಲ್ಲ, ನಮ್ಮ ಕೈ ಮೀರಿ ಹೋಗ್ಬಿಟ್ಟಿದೆ ಅಂತ ನಿಧಾನಕ್ಕೆ ಹಂಗೆ ಹೋಗ್ತಾ ಆ ಮಾತ್ರೆ ತೊಗೊಳ್ಳೋದು ಕೂಡ ಮರ್ತೋಗ್ಬಿಟ್ಟು ಕೊಲಾಪ್ಸ್ ಆಗಿ ಬಿದ್ದೋಗ್ಬಿಡ್ತಾರೆ. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಡಾಕ್ಟರ್ಸು ದಾರಿ ಮಧ್ಯದಲ್ಲಿ ಇವರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಡ್ತಾರೆ. ನಮ್ಮ ಹೀರೋಗೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದೇ ಟೈಮ್ಗೆ ಕಟಾರಿ ಬ್ಯಾಂಕ್ ಬ್ರೋಕರ್ ಬಂದಾಗ ಅವ್ನು ಕತ್ ಹಿಡಿದು ಏನೋ ಮಾಡಿದೆಯಾ ಇದೆಲ್ಲ, ನಿನ್ನಿಂದ ಒಂದು ಜೀವ ಹೋಯಿತು, ಬರ್ಕೊಡ್ದಿರೋ ಅಮೌಂಟ್ನ ಬರ್ಕೊಟ್ಟಿಗೆ 70 ದಾಟಿ 90, 100 ಕೋಟಿ ಹತ್ರ ಹೋಗ್ತಾಯಿದ್ದೋ, ಇದನ್ನೆಲ್ಲ ಏನೋ ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು, ಏನೂ ಮಾಡೋಕ್ಕಾಗಲ್ಲ, ಇದು ಬಿಸ್ನೆಸ್ಸು, ಇದರಲ್ಲಿ ಜೀವ ಹೋಗೋದು ಎಲ್ಲ ಕಾಮನ್ನು, ಏನೂ ಮಾಡೋಕ್ಕಾಗಲ್ಲ, ನೀನು ಶೇರ್ ತೊಗೊಳ್ತೀಯಲ್ಲ ಸುಮ್ಮನೆ ಮಾಡು ಅಂತ ಹೇಳ್ಬಿಟ್ಟು ಹೀರೋನೇ ಆ ಬ್ರೋಕರ್ ಎದುರಿಸ್ಬಿಟ್ಟು ಹೋಗ್ತಾನೆ. ನೆಕ್ಸ್ಟ್ ನೋಡಿ ಸ್ಟೇಷನಿಂದ ಕಾಲ್ ಬರುತ್ತೆ. ಅಲ್ಲಿ ಹೋಗಿ ಏನಾಯ್ತಪ್ಪ ಅಂತ ನೋಡಿದ್ರೆ, ಅಲ್ಲಿ ನಮ್ಮ ಪ್ಯೂನ್ ಫ್ರೆಂಡು ಹಾರ್ಬರಲ್ಲಿ ಬ್ರೋಕರ್ ಕೆಲಸ ಮಾಡ್ತೀನಿ ಅಂತ ಹೋಗಿ ಎಲ್ಲ ಯಾವುದೋ ಕೇಸಲ್ಲಿ ತಗಲಾಕೊಂಡು ಅಲ್ಲಿ ಸ್ಟೇಷನಲ್ಲಿ ಕೂತಿರ್ತಾರೆ. ಅಲ್ಲೂ ಒಂದು ಕಟ್ಟು ದುಡ್ಡು ಕೊಟ್ಟು ಲಂಚ ಕೊಟ್ಟು FIR ಆಗ್ತಿರಂಗೆ ಫ್ರೆಂಡ್ನ ಕರ್ಕೊಂಡ್ಬಂದಾಗ ಫ್ರೆಂಡ್ ಗುಳೋ ಅಂತ ಅಳ್ತಾ ಇರ್ತಾನೆ. ನಾನು ಟೋಟಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಹಾರ್ಬರಲ್ಲೇ ತಗಲಾಕೊಂಡಿದ್ದೆ, ಹೆಂಗಾರು ಮಾಡಿದ್ನ ಬಿಡಿಸ್ಕೊಳ್ಬೇಕು ಅಂತ. ಸೊ ಫ್ರೆಂಡ್ನ ಸೆಟ್ಲ್ ಮಾಡೋದು ಹೀರೋ ಕರ್ತವ್ಯ ಆಗಿರುತ್ತೆ. ಈ ಕಡೆ ನೋಡ್ರೆ ಹೀರೋಯಿನ್ ಅವ್ರ ಅಣ್ಣ ಬಂದುಬಿಟ್ಟು ಒಂದು 50 ಲಕ್ಷ ಬೇಕು, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಕೂತಿರ್ತಾನೆ. ಹೀರೋರ ಅಮ್ಮ ಬಂದು ಹೆಂಗಾರು ಮಾಡಿ ಒಂದು 50 ಲಕ್ಷ ಕೊಡು, ನಿಮ್ಮ ಗಂಡ ನೋಡ್ರೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾನೆ, ಈಗಲೇ ನಿಮ್ಮ ಹತ್ರ ದುಡ್ಡೆಲ್ಲ ಇದೆ ತಾನೆ, ಕೊಟ್ಟರೆ ಏನು ಕರ್ಗೋಗ್ಬಿಡ್ತೀರಾ ಅನ್ನೋ ಥರ ಮಾತಾಡುವಾಗ ಹೀರೋ ಹತ್ರ ಮಾತಾಡಲ್ವಲ್ಲ. ಸೊ ಅದನ್ನು ಆಚೆ ತೋರಿಸ್ಕೊಳ್ತೀರಾ, ಅದೇನು ಮಾಡೋಕ್ಕಾಗಲ್ಲ, ಅವ್ರು ಇಷ್ಟ ಅವ್ರು ಏನೋ ಮಾಡ್ಕೊಳ್ತಾರೆ, ನಾನು ಅದನ್ನೆಲ್ಲ ಕೇಳೋಕ್ಕಾಗಲ್ಲ ಅನ್ನೋವಾಗ, ನೋಡು ನೀನು ಇಷ್ಟೂ ಮಾಡೋಕ್ಕಾಗಲ್ವಾ ನಿನಗೆ, ನಿಮ್ಮ ಅಣ್ಣನಿಗೋಸ್ಕರ ಅಂತ ಹೇಳುವಾಗ ಹೀರೋನಿಗೆ ಪಿತ್ತ ನೆತ್ತಿಗಿರುತ್ತೆ. ಬಾ ಹೋಗೋಣ ಅಂತ ಅವ್ರ ಮಗ ಕೈ ಹಿಡಿದು ಕರ್ಕೊಂಡು ಹೋಗುವಾಗ, ಇಷ್ಟು ಕೇಳ್ತಾ ಇದ್ದೀನಿ ಏನು ಹೇಳ್ತಾ ಇಲ್ಲ ಅನ್ನೋವಾಗ ಹೀರೋ ಬಂದು ಯಾಕೆ ಏನಾಯಿತು ಅಂದಾಗ, ಏನೂ ಇಲ್ಲ, ನಾವು ಕಷ್ಟದಲ್ಲಿದ್ದಾಗ ನೀವೇನೋ ಕೊಟ್ಟು ಹೆಲ್ಪ್ ಮಾಡಿದ್ರ, ಈಗ ಮಾತ್ರ ದುಡ್ಡು ಕೊಡು ಅಂದರೆ ಅದು 50 ಲಕ್ಷ ಕೊಡೋದು ಎಲ್ಲಿಂದ ಕೊಡೋದು, ನಮ್ಗೆ ಒಂದು 5,000 ಕೊಟ್ಟು ಹೆಲ್ಪ್ ಮಾಡಿದ್ರ ಅಂತ ಹೀರೋಯಿನ್ನು ಬೇಜಾರು ಮಾಡ್ಕೊಳ್ತಾಳೆ. ಆವಾಗ ಹೀರೋಯಿನ್ ಅವ್ರ ಅಮ್ಮ ಬಂದು, ನೀನೇನು ಸುಮ್ಮನೆ ಏನು ಕೊಡಬೇಡ, ನಾನು ಕೊಟ್ಟಿರೋ ಐಡಿಯಾ ಉಪ್ಪಿನಕಾಯಿ ಬಿಸ್ನೆಸ್ಸಿಂದ ತಾನೇ ನೀನು ಇಷ್ಟು ದುಡ್ಡು ಮಾಡಿರೋದು, ನನ್ನ ಐಡಿಯಾ ಇಟ್ಕೊಂಡು ನನಗೆ ದುಡ್ಡು ಕೊಡಲ್ವಾ ಅನ್ನೋ ಥರ ಮಾತಾಡುವಾಗ ಹೀರೋನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಇಡೀ ಉಪ್ಪಿನಕಾಯಿ ಆ ಬಿಸ್ನೆಸ್ನೆಲ್ಲ ಹೊಡೆದು ಬಿಸಾಕಿಕ್ಬಿಡ್ತಾಳೆ. ಬಟ್ ಇದನ್ನೆಲ್ಲ ಬಂದು ಅಮ್ಮ ಮೇಲೆ ಇರೋ ಕೋಪದಲ್ಲಿ ಮಾಡಲ್ಲ, ಗಂಡನ ಮೇಲೆ ಇರೋ ಕೋಪದಲ್ಲಿ ಮಾಡ್ತಾಳೆ. ಎಲ್ಲನೂ ಉಪ್ಪಿನಕಾಯಿ ಬಿಸ್ನೆಸ್ನ ಹೊಡೆದಾಕ್ಬಿಟ್ಟು, ಇದೆಲ್ಲ ನಮ್ಮ ತಾಯಿ ಮೇಲೆ ಇರೋ ಕೋಪದಲ್ಲಿ ಮಾಡಿಲ್ಲ, ನಿನ್ನ ಮೇಲೆ ಇರೋ ಕೋಪದಲ್ಲಿ ಮಾಡಿ, ನಿನಗೆ ದುಡ್ಡಿನ ದುರಂಕಾರ ಜಾಸ್ತಿ ಆಗಿದೆ, ನೀನು ಹಳೆ ಭಾಸ್ಕರ್ ಇಲ್ಲ, ನೀನು ದುಡ್ಡಿನ ಭಾಸ್ಕರ್ ಆಗಿದೆಯಾ ಅಂತೇಳಿ ಅಲ್ಲಿಂದ ಅಮ್ಮಗನ್ನ ಕರ್ಕೊಂಡು ಸೀದಾ ಮನೆಗೆ ಹೋಗ್ಬಿಡ್ತಾಳೆ ಹೀರೋಯಿನ್ನು. ಆವತ್ತಿಂದ ಹೀರೋ ಜೊತೆ ಮಾತುಕತೆ ಎಲ್ಲ ಸಪ್ರೇಟಾಗಿಯೇ ಇರೋದು, ಸಪ್ರೇಟಾಗಿಯೇ ಮಲಗೋದು. ಇರುವಾಗ ಒಂದು ಸತಿ ಹೀರೋ ಅಪ್ಪ ಭಾಸ್ಕರ ಬಾಯಿಲಿ ಅಂತ ಮಾತಾಡಬೇಕು ಅಂತ ಕರೆಯುವಾಗ ಎಲ್ಲರಿಗೂ ಒಂದೇ ಶಾಕ್, ಯಾಕಂದರೆ ಇಷ್ಟು ವರ್ಷ ಮಾತಾಡ್ದಿರೋ ಕರೀತಾ ಇದ್ದಾರೆ ಅಂತ. ಸೊ ಒಳಗೋಗಿ ನೋಡ್ರಿ ಅವರ ಉಪ್ಪಿನಕಾಯಿ ಬಿಸ್ನೆಸ್ಸು ಫುಲ್ ಆಡಿಟಿಂಗ್ ಮಾಡಿಟ್ಟಿರ್ತಾರೆ. ಯಾಕಂದರೆ ಇವರು ದೊಡ್ಡ ಆಡಿಟರ್ ಅಲ್ಲ, ಇಡೀ ಆಡಿಟಿಂಗ್ ಮಾಡಿರ್ತಾರೆ. ಇದರಲ್ಲಿ ಯಾವುದು ಸರಿ ಯಾವುದು ಲೋಪ ನಷ್ಟ ಎಲ್ಲ ಕಂಡುಹಿಡಿದಿರ್ತಾರೆ. ನೀವು ಯಾವುದೋ ಒಂದು ಅಡ್ಡದಾರಿಯಲ್ಲಿ ದುಡ್ಡು ಮಾಡ್ತಾ ಇದೆಯಾ, ಅದನ್ನು ಬಂದುಬಿಟ್ಟು ವೈಟ್ ಮನಿ ಮಾಡೋದಕ್ಕೆ ನೀನು ಈ ಉಪ್ಪಿನಕಾಯಿ ಬಿಸ್ನೆಸ್ನ ಯೂಸ್ ಮಾಡ್ತಾಯಿದ್ದೆ ಅಂತ ನಿನ್ನ ಈ ಲೆಕ್ಕಾಚಾರನ ನೋಡಿದ್ರೇ ಗೊತ್ತಾಗುತ್ತೆ ಅಂತ ಹೇಳುವಾಗ ಹೀರೋ, ಇಲ್ಲ ಇದನ್ನು ಬಂದು ನನ್ನ ಫ್ಯಾಮಿಲಿಗೋಸ್ಕರನೇ ಮಾಡ್ತಾಯಿದ್ದೀನಿ ಅಂದರೆ, ಕರಿ ನೀನು ಫ್ಯಾಮಿಲಿಗೋಸ್ಕರನೇ ಮಾಡ್ತೀಯ ಸರಿ, ಬಟ್ ಆದರೆ ಒಂದು ಕಾಲಘಟ್ಟದಲ್ಲಿ ಬಂದುಬಿಟ್ಟು ನಿನಗೆ ಫ್ಯಾಮಿಲಿಗಿಂತನೂ ದುಡ್ಡು ಅನ್ನೋದು ಒಂದು ಇದೇನೇ ದಾಹನೆ ಜಾಸ್ತಿ ಇರುತ್ತೆ, ಫ್ಯಾಮಿಲಿನೂ ಬಿಟ್ಕೊಟ್ಬಿಡ್ತೀಯ. ಯಾವಾಗಲೂ ಅಷ್ಟೇ ಜೂಜಾಡೋದ್ರಲ್ಲಿ ಬಂದುಬಿಟ್ಟು ಯಾವಾಗ ಜೂಜು ನಿಲ್ಲಿಸಬೇಕು ಅಂತ ಗೊತ್ತಿರಬೇಕು, ಕಂಟಿನ್ಯೂಸ್ ಆಗಿ ಲಾಸೇ ಆಗುತ್ತೆ, ಅದು ಜೂಜಾದರೂ ಸರಿ ಟ್ರೇಡಿಂಗ್ ಆದರೂ ಸರಿ ಅನ್ನೋ ಥರ ಅವ್ರ ತಂದೆ ಅಡ್ವೈಸ್ ಮಾಡ್ತಾರೆ.
ಆಚೆ ಬಂದು ನೋಡ್ರೆ ಹೀರೋಯಿನ್ನು ಎಲ್ಲನೂ ಕೇಳಿಸ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ನಿಂದೇನ ದುಡ್ಡು, ಇದನ್ನು ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡೋಕ್ಕೆ ನೀನು ಯೂಸ್ ಮಾಡ್ಕೊಂಡು ಛೇ ಅಂತ ಹೀರೋಯಿನ್ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಬಂದು ಕಟಾರಿ ಬ್ಯಾಂಕ್ ಬ್ರೋಕರ್ ಬಂದು ಮತ್ತೆ ಅಪ್ಲಿಕೇಶನ್ ತಂದಾಗ ಅದನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಹೀರೋ. ಮತ್ತೆ ಬಂದು ನಮ್ಮ GM ಕಾಲ್ ಮಾಡ್ತಾರೆ, ಯಾಕಂದರೆ ಇವ್ರು ಪ್ರಮೋಷನ್ ಸಿಗ್ದಂಗಿದೆ GM ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ಇನ್ನು ಇಲ್ಲಿ ಏನೇ ನಡೆದ್ರೇನೋ ಅದಕ್ಕೆ ಬಂದುಬಿಟ್ಟು ನಮ್ಮ ಹೀರೋನೇ ಜವಾಬ್ದಾರಿ. ಹಾಗಾಗಿ ಕಟಾರಿ ಬ್ಯಾಂಕಿಂದ ಬಂದಿದ್ದಲ್ಲ BR ಏನೋ ಪಾಸ್ ಮಾಡಿ ಕೊಡು ಅಂತ ಹೀರೋ ಹತ್ರ ಕೇಳ್ತಾರೆ. ಹೀರೋ ನೋಡೋಣ ಸರ್ ಇರಿ ಸರ್ ಅಂತ ಹೇಳುವಾಗ ನೆಕ್ಸ್ಟು ಬ್ಯಾಂಕ್ ಬಾಸೇ ಕಾಲ್ ಮಾಡ್ತಾರೆ. ಬಟ್ ಮ್ಯಾನೇಜರ್ ತಂದಾಗ ಬಾಸ್ ಹತ್ರ ಹೇಳೋಕ್ಕಾಗಲ್ಲ. ಓಕೆ ಸರ್ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅವ್ನು ಬ್ರೋಕರ್ ಬಂದು ನೋಡಿದಾಗ ಸೀಟಲ್ಲಿ ಇರೋದಿಲ್ಲ. ನಮ್ಮ ಹೀರೋ ಹೋಗಿ ಬೀಚ್ ಹತ್ರ ನಿಂತ್ಕೊಂಡು ಮತ್ತು ಅಲ್ಲೇನೆಲ್ಲ ನೆಸ್ಕೊತಿರುವಾಗ ಇವ್ರು ಹೆಂಗೆ ಒಂದು 10 ರೂಪಾಯಿ 2 ರೂಪಾಯಿ ಚೇಂಜ್ ಇಲ್ದಿರೋ ಒಂದು ಕಷ್ಟಪಟ್ಟು ಅದೇ ಸಿಚುವೇಷನಲ್ಲಿ ಅದೇ ಥರನೇ ಒಬ್ರು ಬಂದು ಕೇಳುವಾಗ ಅದೇ ಥರ ಪಾವ್ ಭಾಜಿ ಮಾಡೋರು 2 ರೂಪಾಯಿ ಇಲ್ದಿರನೇ ಕೊಡ್ತಾರೆ. ಸೊ ಹೆಂಗೆ ಚೇಂಜ್ ಆಗದೆ ಇದ್ದಾರ ನಾವು ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದೀವಿ ಅನ್ಸುತ್ತೆ ಹೀರೋಗೆ. ಮತ್ತೆ ಹೋಗ್ಬಿಟ್ಟು ಅಪ್ಪ ಹತ್ರ ಇನ್ನು ಮುಂದಕ್ಕೆ ನಾನೆಲ್ಲನೂ ನೋಡ್ಕೊಳ್ತೀನಪ್ಪ ಅಂದ್ಬಿಟ್ಟು ಆ ಮನೆ ಆಸ್ತಿನೆಲ್ಲ ಬಂದು ತಂಗಿ ಹೆಸರಿಗೆ ಬರ್ದಿಕ್ಬಿಟ್ಟು ನಮ್ಮ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತಾರೆ. ಈ ಕಡೆ ತಮ್ಮನಿಗೆ ಒಂದಷ್ಟು ದುಡ್ಡು ಕಳಿಸಿ ನೀನು ಅಮೇರಿಕಾದಲ್ಲೇ ಒಂದು ಮನೆಯನ್ನು ಪರ್ಚೇಸ್ ಮಾಡಿಡು, ಆದಷ್ಟು ಬೇಗ ಬರ್ತೀವಿ ಅನ್ನೋ ಥರ ಒಂದು ಅಡ್ವೈಸ್ ಕೊಟ್ಟು ಈ ಕಡೆ ಬಂದುಬಿಟ್ಟು ಹೀರೋಯಿನ್ ಅಣ್ಣನಿಗೆ ಬಂದ್ಬಿಟ್ಟು 50 ಲಕ್ಷ ಕೇಳಿರ್ತಾರಲ್ಲ, ಸೊ 50 ಲಕ್ಷ ಕೊಟ್ಬಿಟ್ಟು ಜೊತೆಗೆ ಇದರಲ್ಲಿ ನೀನು ಅವ್ರ ಫ್ರೆಂಡು ಪ್ಯೂನು ಜೊತೆ ಪಾರ್ಟ್ನರಾಗಿ ಸೇರಿಸ್ಕೊ, ಒಂದೇ ಕಲ್ಲಲ್ಲಿ 2 ಮಾವಿನಕಾಯಿ ಅಂತಲ್ಲ ಅದೇ ಥರ ಒಂದು 50 ಲಕ್ಷದಲ್ಲಿ ಇಬ್ಬರು ಪ್ರಾಬ್ಲಮ್ನು ಸಾಲ್ವ್ ಮಾಡಿಟ್ಬಿಡ್ತಾರೆ ಹೀರೋ. ಆಮೇಲೆ ಹೀರೋಯಿನ್ಗೂ ಖುಷಿಯಾಗತ್ತೆ, ಹೀರೋಯಿನ್ ಅಮ್ಮಗೂ ಖುಷಿಯಾಗತ್ತೆ. ಅದಾದಮೇಲೆ ಆ ಅಕೌಂಟೆಂಟ್ ಲೇಡಿ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಸೀಕ್ರೆಟು ಯಾರ ಹತ್ರ ಹೇಳ್ಬೇಡ, ಲಕ್ಕಿ ಹೋಗ್ಬಿಡತ್ತೆ ಅಂತ ಹೇಳಿರ್ತಾರಲ್ಲ. ಸೊ ಆ ಲೇಡಿ ಹತ್ರ ಒಂದಿನ ಒಂದು ಚೆಕ್ ಕೊಡುವಾಗ ಇದನ್ನ ಎಲ್ಲ ಅಂದರೆ ಹೋಗಿ ಯಾರ ಹತ್ರ ಬೇಕಾದ್ರೆ ಹೇಳ್ಕೊ ಅಂತ ಒಂದು ದುರಂಕಾರ ಮಾತಾಡಿರ್ತಾರೆ. ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಸಾರಿ ಕೇಳುವಾಗ ಇದೆಲ್ಲ ಪರವಾಗಿಲ್ಲ ಬಿಡಪ್ಪ ಅಂತ ಲೇಡಿನೂ ಟೇಕ್ ಇಟ್ ಈಸಿಯಾಗಿ ತೊಗೊಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅವರ ಒಂದು ಇನ್ಚಾರ್ಜ್, ಆ ಕ್ಯಾಶ್ ಇನ್ಚಾರ್ಜ್ ಇರ್ತಾರಲ್ಲ, ಲಾಕರ್ ಇನ್ಚಾರ್ಜ್, ಅವರಿಗೆ ಬಂದುಬಿಟ್ಟು ಇವ್ರ ಕಾರು ಒಂದು ಕೊಟ್ಟಿರ್ತಾರಲ್ಲ ಆ ಕಾರ್ನ ಕೊಟ್ಬಿಡ್ತಾರೆ. ನೀವೇ ಇಟ್ಕೊಳ್ಳಿ, ನೀವು ನಮ್ಮ ತಂದೆ ಥರ ಅಂದ್ಬಿಟ್ಟು ಕಾರ್ನ ಕೊಟ್ಬಿಟ್ಟು ಮತ್ತು ಸೆಕ್ಯೂರಿಟಿಗೆ ಅವ್ರ ಮಗು ಓದೋದಕ್ಕೆ ಏನೇನು ಬೇಕೋ ಎಲ್ಲನೂ ಫೀಸೆಲ್ಲ ಕೊಟ್ಟು ಮತ್ತು ಸೇಟು ಗಾಡಿನ ಹೊಡೆದಾಕಿರ್ತಾರಲ್ಲ ಹೋಗ್ಬಿಟ್ಟು ಇವ್ನ ಸ್ಕೂಟ್ರನ್ನೇ ಕೀನ ಕೊಟ್ಟು ಸಾರಿ ಅಂತೇಳಿ ಎಲ್ಲನೂ ಸೆಟ್ಲ್ಮೆಂಟ್ ಮಾಡ್ತಾರೆ. ಹೀರೋಯಿನ್ ಆಗಲೂ ಮುಖ ತಿರ್ಸ್ಕೊಂಡು ಹೋಗುವಾಗ ಮತ್ತು ಹೀರೋಯಿನ್ನ ಹೆಂಗೆ ಸಮಾಧಾನ ಮಾಡೋದಂತ ಹೀರೋಗೆ ಗೊತ್ತಿರುತ್ತೆ. ಮತ್ತು ಬೀಚಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಪ್ಲೇಟ್ನ ಇವ್ರ ಪ್ಲೇಟ್ ಅವ್ರನ್ನ ಇವ್ರು ಹೆಂಗೆ ಕಾಲೇಜ್ ಡ್ರೆಸ್ಸಲ್ಲಿ ಲವ್ ಮಾಡುವಾಗ ಎಕ್ಸ್ಚೇಂಜ್ ಮಾಡಿ ತಿಂತಾರೋ ಅದೇ ಥರ ಚೇಂಜ್ ಮಾಡಿದಾಗ ಹೀರೋಯಿನ್ಗೆ ಮನಸ್ಸು ಸ್ವಲ್ಪ ಬದಲಾಗತ್ತೆ. ಆಮೇಲೆ ಇಬ್ಬರೂ ಖುಷಿಯಾಗಿ ಚೆನ್ನಾಗಿರ್ತಾರೆ. ಆಮೇಲೆ ಬೆಂಗಳೂರಿಂದ ನಮ್ಮ GM ಅವ್ರ ಬ್ರಾಂಚಿಗೆ ಬರ್ತಾರೆ. ಬಂದುಬಿಟ್ಟು ಭಾಸ್ಕರ ಇವ್ರದೆಲ್ಲ ಪೆಂಡಿಂಗ್ ಇಟ್ಟಿದೆ ಅಂತಲ್ಲ, ಏನಕ್ಕೆ ಎಲ್ಲ ಅದನ್ನು ಕ್ಲಿಯರ್ ಮಾಡು ಅಂತ ಕೇಳುವಾಗ ಇವ್ರು ಬಂದುಬಿಟ್ಟು ಆಗೋದಿಲ್ಲ, ಕ್ಲಿಯರ್ ಮಾಡೋಕ್ಕಾಗಲ್ಲ. ಅಂದರೆ ನೀನು ಯಾರ ಹತ್ರ ಮಾತಾಡ್ತಾ ಇದ್ದ ಗೊತ್ತಾ, ಒಂದು ರೆಸ್ಪೆಕ್ಟ್ ಕೊಡಲ್ವಾ ಅಂತ ಕೇಳುವಾಗ ನೀವೊಂದು ಬ್ರೋಕರ್ನ ಕೂರಿಸ್ಕೊಂಡು ನನ್ನ ಹತ್ರ ಮಾತಾಡುವಾಗ ನಾನು ನಿಮ್ಗೆ ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ನಾನು ಹಾಗೆ ಮಾತಾಡೋದು ಅಂತಲೇ ಹೀರೋ. ಆವಾಗ ನೀನು ಹಿಂಗೆ ಥರ ಮಾಡಿದ್ರೆ ನೀವು ಕೆಲಸದಿಂದ ತೆಗೆದುಬಿಡ್ತೀನಿ ಅಂತಾನೆ GM. ನೀವೇನು ತೆಗಿಯೋದು, ನಾನು 1 ವಾರದಿಂದ ಇದು ರಿಸೈನ್ ಲೆಟ್ರನ್ನ ಜೋಬಲ್ಲೇ ಇಟ್ಕೊಂಡು ತಿರುಗ್ತಾ ಇದ್ದೀನಿ, ನನಗೆ ಕೆಲಸ ಬೇಡ ಅಂತ ರಿಸೈನ್ ಲೆಟ್ರನ್ನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಬ್ಯಾಂಕಲ್ಲಿರಲ್ಲ ಏನಾಯಿತು ಏನು ಅಂತ ಕೇಳಿದಾಗ ಈ ಬ್ಯಾಂಕ್ ಬಂದು ನನ್ನ ತಾಯಿ ಮನೆ ಇದ್ದಂಗೆ, ಇಲ್ಲಿ ಬಂದುಬಿಟ್ಟು ಒಂದು ಅನ್ಯಾಯ ಅಕ್ರಮ ನಡೆಯೋದನ್ನ ನಾನು ಸಹಿಸಲ್ಲ, ಹಾಗಾಗಿ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೀರೋ ಹೇಳುವಾಗ ಆ ಬ್ಯಾಂಕಲ್ಲಿರೋ ಎಲ್ಲರೂ ಒಂದು ಸಿಟ್ಟು ಆ GM ಮೇಲೆ 1 ನಿಮಿಷ ತಿರುಗತ್ತೆ. ಆಮೇಲೆ ಹೀರೋ ಅದೇ ನಾರ್ಮಲಾಗಿ ವಾಕಿಂಗು ಜಾಕಿಂಗು ಹೋಗಿ ಹಾಲ್ ಪ್ಯಾಕೆಟ್ ತರೋವಾಗ CBI ರೈಡ್ ಆಗುತ್ತಲ್ಲ, ನಮ್ಮ ಸಾಯಿ ಕುಮಾರ್ ಅವ್ರಿಗೆ ರೈಡ್ ಮಾಡ್ತೀನಿ ಅರೆಸ್ಟ್ ಮಾಡ್ತಲ್ಲ ಅಲ್ಲಿಗೆ ಬರುತ್ತೆ. ಈ ಕಡೆ ನಮ್ಮ CBI ಪರ್ಫೆಕ್ಟ್ ಆಗಿದೆ, ನಿನ್ನ ಅಕೌಂಟೆಲ್ಲ ಚೆಕ್ ಮಾಡಿದ್ರಲ್ಲಿ ನಿಂದೇನೂ ತಪ್ಪಿಲ್ಲ, ನಿನ್ನ ಬ್ಯಾಂಕ್ ವ್ಯವಹಾರ, ನಿನ್ನ ಲಾಟ್ರಿ ಟಿಕೆಟು, ನಿನ್ನ ಟ್ರೇಡಿಂಗು ಇದೆಲ್ಲನೂ ಪರ್ಫೆಕ್ಟ್ ಆಗಿನಿದೆ. ಬಟ್ ಏನಂತಂದರೆ ನಿನ್ನ ಉಪ್ಪಿನಕಾಯಿ ಬಿಸ್ನೆಸ್ಸಲ್ಲಿ ಯಾವಾಗ ದುಡ್ಡನ್ನ ಹಾಕಿದ್ಯಾ ಅದ್ರ ಬಗ್ಗೆ ಮಾತ್ರ ಏನಾದೊಂದು ಆಡಿಟಿಂಗ್ ಮಾಡಿ ಅಂತ ನಾನೇನೋ ಒಂದು ಆರ್ಡ್ರ್ ಕೊಟ್ಟರೆ ನಿನ್ನ ಈ 100 ಕೋಟಿ ಹಾಗೆ ಫ್ರೀಸ್ ಆಗಿಬಿಡುತ್ತೆ, ಅದರಿಂದ ನೀನು ಒಂದೇ 1 ರೂಪಾಯಿ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ಬಾಯಿ ಮುಚ್ಕೊಂಡು ಅವ್ರು ಹೇಳ್ದಂಗೆ ಕೇಳು ಅಂತಾರೆ CBI. ಆವಾಗ ನಮ್ಗೆ ಹೀರೋಗೆ ಅರ್ಥ ಆಗುತ್ತೆ ಇವರು ಯಾರು ಅಂತ. ಇವರು ಆಶಾ ಮೆಹ್ತಾ ಕಡೆಯವರೇನೇ ಆಗಿರ್ತಾರೆ. CBIಯಿಂದ ಹಿಡಿದು ಮ್ಯಾನೇಜರಿಂದ ಹಿಡಿದು ಆ ಬ್ಯಾಂಕ್ ಓನರಿಂದ ಹಿಡಿದು ಎಲ್ಲರೂ ಅಲ್ಲೇ ಇರ್ತಾರೆ. ಸೊ ನಮ್ಮ ಹೀರೋಗೆ ಏನು ಮಾಡೋದಂತ ಗೊತ್ತಾಗೋದಿಲ್ಲ. ಸರಿ ನೀವು ಹೋಗಿ ನಾನು ನೋಡ್ಕೊಳ್ತೀನಿ ಅಂತ CBIನ ಕಳಿಸ್ಬಿಡ್ತಾರೆ ಈ ಬಾಸು. ಆಮೇಲೆ ಬಂದ್ಬಿಟ್ಟು ನೀನೇನೋ ತುಂಬ ಒಳ್ಳೆಯವನು, ಟ್ಯಾಲೆಂಟ್ ಪರ್ಸನ್ನು, ಹಾಗಾಗಿನೇ ನಿನಗೆ ಈ ಪೋಸ್ಟ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಬೇಡ, ನಮಗೆ ಒಂದು ಬಕ್ರಾ ಬೇಕಿತ್ತು, ಆ ಬಕ್ರಾ ನೀನೇನೆ, ತುಂಬ ಒಳ್ಳೆ ಬಕ್ರಾ ಅಂತೇಳಿ ನಾವು ನಿಮಗೆ ಒಳ್ಳೆ ಪೋಸ್ಟ್ ಕೊಟ್ಟಿದ್ದೀವಿ. ನೀನು ಈಗ ನಿನ್ನ ಸಿಗ್ನೇಚರ್ ಹಾಕಿನೇ ಇಷ್ಟು ದುಡ್ಡು ಹೋಗಿರೋದು ಬಂದಿರೋದು ಎಲ್ಲನೂ, ಕೇಸ್ ಹಾಕಿದ್ರೆ ನಿನ್ನ ಮೇಲೇ ಕೇಸ್ ಆಗುತ್ತೆ, ನೀನೇ ಬಂದು ತಗಲಾಕ್ಕೊಳ್ತೀಯ. ಇಷ್ಟಾಗಿಯೂ ಏನಕ್ಕೆ ಈಗೆಲ್ಲ ಬಂದು ನಾನು ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ಯಾ, ನೀನು ಒಂದು ಲೆಟ್ರ್ ಹಾಕಿದೆ ನೋಡು RBIಗೆ ಏನೋ ತಪ್ಪು ನಡೀತಾ ಇದೆ ಅಂತ.
ಆ ಲೆಟ್ರೂ ಇವ್ರ ಕೈಗೆ ಸೇರಿರುತ್ತೆ. ಸೊ ಆರ್ ಬಿ ಐಯಿಂದನೂ ಇವ್ರಿಗೇನು ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಯಾರೋ ಇದ್ದಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಈ ಬಾಸ್ ಬಂದ್ಬಿಟ್ಟು ಈಗ ನಾಳೆ ನಾಡಿದ್ದು ಏನಾದರೂ ಎನ್ಕ್ವೈರಿ ಬಂದರೆ ಆರ್ ಬಿ ಐ ಕಡೆಯಿಂದ ಈಗ ಅಕೌಂಟಲ್ಲಿ 100 ಕೋಟಿ ಇರಬೇಕು, ಇಲ್ಲ ಅಂದರೆ ಎಲ್ಲ ತಪ್ಪಾಗಿದೆ ಅಂತ ಇಡೀ ಎಲ್ಲನೂ ಸೀಸ್ ಮಾಡಿ ಎಲ್ಲನೂ ಜೈಲಿಗೆ ಹಾಕ್ಬಿಡ್ತಾರೆ. ಹಾಗಾಗಿ ನೀನು ಇಟ್ಕೊಂಡಿರೋ 100 ಕೋಟಿನ ನಮಗೆ ಚೆಕ್ ಬರ್ಕೊಟ್ಬಿಡು. ನಾಳೆ ಏನಾದರೂ ಆಡಿಟಿಂಗ್ ಬಂದ್ರೂ ಬ್ಯಾಂಕಲ್ಲಿ ಅಕೌಂಟ್ ಎಲ್ಲನೂ ಕ್ಲಿಯರ್ ಇರುತ್ತೆ, ನೀನು ಸೇಫು, ನಾನು ಸೇಫು, ಬ್ಯಾಂಕು ಸೇಫು, ಎಲ್ಲರೂ ಸೇಫ್ ಆಗಿರ್ಬೋದು. ಹಾಗಾಗಿ ನೋಡು, ನಿನ್ನ ಅಮೌಂಟ್ನ ನಮಗೆ ಟ್ರಾನ್ಸ್ಫರ್ ಮಾಡಿಬಿಡು, ಚೆಕ್ ಬರ್ಕೊಟ್ಬಿಡು ಅಂತ ಬಾಸ್ ಬಂದು ಕೇಳ್ತಾ ಇರ್ತಾರೆ. ಹೀರೋ ಒಂದೇ ಒಂದು ಸೆಕೆಂಡೂ ಯೋಚನೆ ಮಾಡ್ದಿರಾ ಸರಿ ಆಯಿತು ಅಂತ 100 ಕೋಟಿನ ಚೆಕ್ಕಲ್ಲಿ ಬರೆದು ಕೊಟ್ಬಿಡ್ತಾರೆ. ಆವಾಗ ಈ ಬಾಸ್ಗೆ ಒಂದೇ ಶಾಕಿಂಗ್ ಆಗಿರುತ್ತೆ. ಬಟ್ ಹೀರೋ ತುಂಬ ಖುಷಿಯಾಗಿ ಇನ್ನು ನನ್ನ ನೈಟು ಚೆನ್ನಾಗಿ ನಿಮ್ಮದಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋಗ್ತಾರೆ. ಈ ಕಡೆ ಜಿ ಎಮ್ಮು ಮತ್ತೆ ಇವನೇನಾದರೂ ಎಲ್ಲರೂ ಕಂಪ್ಲೇಂಟ್ ರೈಸ್ ಮಾಡ್ತಾ ಅಂತ ಕೇಳುವಾಗ ಬಾಸು ಇಲ್ಲ ಅವ್ನು ನಮ್ಮ ಜೊತೆ ಜಗಳ ಮಾಡ್ಕೊಂಡು ಕೋಪದಲ್ಲೋ ಹೋಗ್ತಾ ಇಲ್ಲ, ಅವನು ಬಂದ್ಬಿಟ್ಟು ಕರೆಕ್ಟಾಗಿರಬೇಕು, ನಿಯತ್ತಾಗಿರಬೇಕು ಅಂತೇಳಿ ನಿಮ್ಮದಾಗಿ ಹೋಗೋಣ ಅಂತೇಳಿ ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಾಳೆ ದಿನ ಬೇಕಂದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ರೇನು ನಿನಗೂ ನನಗೂ ನಿಮ್ಮದಾಗಿ ನಿದ್ದೆ ಬರೋಲ್ಲ, ಎಲ್ಲರೂ ತಗ್ಲಾಕ್ಕೊಳ್ಬೋದು ಅಂತ ಒಂದು ಚಿಂತೆ ಇರುತ್ತೆ. ಬಟ್ ಅವನಿಗೆ ಅದೇನೂ ಇಲ್ಲ, ಎಲ್ಲ ನೀಟಾಗಿ ತೊಳ್ಕೊಂಡು ಹೋಗ್ತಾ ಇದ್ದಾನೆ, ಅವನು ನೆಮ್ಮದಿಯಾಗಿರ್ತಾನೆ, ಖುಷಿಯಾಗಿರ್ತಾನೆ. ಹೋಗ್ಲಿ ಬಿಡು, ನಮಗೆ ಒಟ್ಟಿನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು ಅಂತ ಹೇಳುವಾಗ ನಮ್ಮ ಹೀರೋ ಎಲ್ಲನೂ ದಾನ ಮಾಡಿಬಿಟ್ಟು ನಂತರ ಹೋಗ್ತಾ ಇರುವಾಗ ದಾರಿ ಮಧ್ಯೆ ಒಬ್ಬ ಭಿಕ್ಷುಕ ಸಿಗ್ತಾನೆ. ಆ ಭಿಕ್ಷುಕನಿಗೆ ಕೈಲಿದ್ದಿದ್ದು ದುಡ್ಡು, ಪರ್ಸು ಮತ್ತು ವಾಕ್ಮ್ಯಾನು ಎಲ್ಲನೂ ದಾನವಾಗಿ ಕೊಟ್ಬಿಟ್ಟು ಹೀರೋ ಖುಷಿಯಾಗಿ ಹೋಗ್ತಾನೆ. ನೆಕ್ಸ್ಟ್ ಏನು ನೋಡಿದ್ರೆ ಬ್ರೋಕರ್ ಬಂದು ಡೆಪಾಸಿಟ್ ಮಾಡೋಕ್ಕೆ 100 ಕೋಟಿ ರೂಪಾಯಿ ಚೆಕ್ ಕೊಟ್ಟಾಗ ಈ ಚೆಕ್ಕಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇದನ್ನ ಇಶ್ಯೂ ಮಾಡೋಕ್ಕಾಗಲ್ಲ ಅಂತ ಇಮಿಡಿಯೇಟಾಗಿ ಆ ಲೇಡಿ ಜಿ ಎಮ್ ಹತ್ರ ತೊಗೊಂಡು ಹೋಗ್ತಾರೆ. ಸರ್ ಈ ಚೆಕ್ಕಲ್ಲಿ ಪ್ರಾಬ್ಲಮ್ ಇದೆ ಅಂತ. ಜಿ ಎಮ್ಮು ಇದನ್ನ ಇಶ್ಯೂ ಮಾಡಮ್ಮ, ಏನಾಗಿದೆ, ಏನು ಪ್ರಾಬ್ಲಮ್ ಅಂದರೆ ಇಲ್ಲ ಸರ್ ಈ ಅಕೌಂಟ್ ಬಂದು 2 ದಿನದ ಹಿಂದೆನೇ ಡಿಆಕ್ಟಿವೇಟ್ ಆಗಿದೆ ಅಂದಾಗ ಏನಮ್ಮ ಹೇಳ್ತಾ ಇದೆಯಾ ನೀನು, 2 ದಿನದ ಹಿಂದೆನೇ ಆಕ್ಟಿವೇಟ್ ಆಗಿದೆ ಅಂತ ಹೋಗ್ಬಿಟ್ಟು ನೋಡುವಾಗ ಅಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇರುತ್ತೆ. ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ ಅಂದರೆ ನಾವು ಮಂತ್ ಎಂಡಿಗೆ ತಾನೇ ಅದನ್ನ ಡಿಆಕ್ಟಿವೇಟ್ ಅಂತ ಎಂಟ್ರಿ ಮಾಡ್ತೀವಿ. ಸೊ ಇದು 2 ದಿನದ ಹಿಂದೆ ಕ್ಲೋಸ್ ಮಾಡಿರೋದು, ನೀವು ನನ್ನ ಕೇಳಬೇಕಾಗಿತ್ತು, ಇಲ್ಲಾಂದರೆ ಅಟ್ಲೀಸ್ಟ್ ರಿಜಿಸ್ಟರ್ ಆದರೂ ನೋಡಬೇಕಾಗಿತ್ತಲ್ಲ ಸರ್, ಈಗೇನು ಮಾಡೋಕ್ಕಾಗಲ್ಲ ಅಂತ ಲೇಡಿ ಹೇಳ್ತಾ ಇರ್ತಾರೆ. ಸರಿ ಅಂತ ಮ್ಯಾನೇಜರು ಅವ್ರ ಮೇಲೆ ಚೆಕ್ ಬೌನ್ಸ್ ಚಾರ್ಜರ್ ಹಾಕ್ಬೋದು ಅಂತ ನೋಡಿದ್ರೆ ಚೆಕ್ಕಲ್ಲಿ ಬಂದ್ಬಿಟ್ಟು 2 ಡೇಸ್ ಹಿಂದೆನೇ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ಚೆಕ್ ಬೌನ್ಸ್ ಚಾರ್ಜ್ ಹಾಕೋಕ್ಕಾಗಲ್ಲ, ಮತ್ತು ಕೇಸು ಫೈಲ್ ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಬ್ಯಾಂಕ್ ಮ್ಯಾನೇಜರು ಮತ್ತು ಬಾಸು ಎಲ್ಲರೂ ಬಂದು ತಗಲಾಕೊಳ್ತಾರೆ. ಯಾಕಂದರೆ ಅದರಲ್ಲಿ ನೀಟಾಗಿ ಮೆನ್ಷನ್ ಆಗಿರುತ್ತೆ 2 ಡೇಸ್ ಹಿಂದೆನೇ ಅಂತ. ನಮ್ಮ ಹೀರೋ ಕರೆಕ್ಟಾಗಿ ಪಕ್ಕ ಪ್ಲ್ಯಾನ್ ಮಾಡಿ 100 ಕೋಟಿ ಎಗರಿಸ್ಕೊಂಡು ಆರಾಮ್ಸೆ ಎಸ್ಕೇಪ್ ಆಗಿರ್ತಾರೆ. ಈ ವಿಷಯನ ಕೇಳಿ ನಮ್ಮ ಬಾಸು ತುಂಬ ಚಿಂತಾಕ್ರಾಂತರಾಗಿ ಇಮಿಡಿಯೇಟಾಗಿ CBIಗೆ ಇನ್ಫಾರ್ಮ್ ಮಾಡ್ತಾರೆ. CBIಗೂ ಒಳ್ಳೆ ಕರೆಂಟ್ ಶಾಕ್ ಹೊಡೆದಂಗೆ ಫುಲ್ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ನಮ್ಮ ಹೀರೋ ಫ್ಲೈಟಲ್ಲಿ ಅಮೇರಿಕಾಗೆ ಹೋಗ್ತಾ ಇರ್ತಾರೆ. ಇದೆಲ್ಲ ಯಾವಾಗ ಪ್ಲ್ಯಾನ್ ಮಾಡೋದು ಅಂದರೆ ಸ್ವಲ್ಪ ದಿನಕ್ಕೆ ಮುಂಚೆನೇ ಅವ್ರ ತಂದೆ ಹತ್ರ ಪರಿಸ್ಥಿತಿ ಸರಿ ಇಲ್ಲ, ನಾವು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕು ಅನ್ನೋವಾಗ ಅವ್ರ ತಂದೆ ಈ ಊರು ಬಿಟ್ಟಲ್ಲಪ್ಪ, ಈ ದೇಶ ಬಿಟ್ಟೇ ಹೋಗಬೇಕು, ಆವಾಗಲೇ ನಿಮ್ಮದೇಗಿರೋಕ್ಕಾಗತ್ತೆ ಅಂತ ಹೇಳಿರ್ತಾರೆ. ಯಾಕಂದರೆ ಅವ್ರು ಪಟ್ಟಿರೋ ಕಷ್ಟ, ಅವ್ರು ಮಾಡಿರೋ ಬಿಸ್ನೆಸ್ಸು, ಅವ್ರು ಮಾಡಿರೋ ಅನುಭವದಲ್ಲಿ ಅವ್ರು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇನ್ನೇನು ಎಲ್ಲಿ ಹೋಗೋದು ಅಂತ ನೋಡಿದ್ರೆ ಅಮೇರಿಕಾಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾಯಿರ್ತಾರೆ. ಹೆಂಗೋ ಅಮೇರಿಕಾದಲ್ಲಿ ಅವ್ರ ಫ್ರೆಂಡು ರಾಮ್ಕಿ ಇರ್ತಾರಲ್ಲ, ಸೊ ಅವರು ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಇವರು ಅಮೇರಿಕಾದಲ್ಲಿ ಬಂದುಬಿಟ್ಟು ಇನ್ವೆಸ್ಟರ್ ವೀಸಾ, ಅಂದರೆ ಅಮೇರಿಕಾದಲ್ಲಿ ಏನು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತೀವಿ ಅಂದರೆ 5 ವರ್ಷಕ್ಕೆ ವೀಸಾ ಸಿಗುತ್ತೆ, ಅದಾದಮೇಲೆ ಅಲ್ಲೇ ಗ್ರೀನ್ ಕಾರ್ಡ್ ತೊಗೊಂಡು ಸೆಟ್ಲ್ ಆಗ್ಬೋದು ಅಂತ ಹೇಳಿರ್ತಾರೆ. ಹಾಗಾಗಿ ಇನ್ವೆಸ್ಟರ್ ವೀಸಾ ಒಂದು ರೆಡಿ ಮಾಡೋಕ್ಕೆ ಹೇಳ್ಬಿಟ್ಟು ಅಲ್ಲೊಂದು ಹೋಟ್ಲೊಂದು ರೆಡಿ ಮಾಡೋಕ್ಕೆ ಹೇಳಿ ಎಲ್ಲರೂ ಫ್ಯಾಮಿಲಿ ಸಮೇತ ಅಮೇರಿಕಾಗೆ ಹಾರಿಬಿಡ್ತಾರೆ. ಅಮೇರಿಕಾದಲ್ಲಿ ನೆಮ್ಮದಿಯಾಗಿರ್ತಾರೆ. ಈ ಕಡೆ ನೋಡ್ರಿ ನಮ್ಮ CBI ಹೀರೋ ಮನೆಗೆ ಬಂದಾಗ ಹೀರೋ ಮನೆಯಲ್ಲಿ ಒಂದು 3 ಜಾಡಿ ಉಪ್ಪಿನಕಾಯಿ ರೆಡಿಯಾಗಿ ಅವ್ರ ಹೆಸರು ಹಾಕಿ ಇಕ್ಕಿರುತ್ತೆ. ಎನ್ಕ್ವೈರಿ ಟೈಮಲ್ಲಿ ನೀನು ಹೆಂಡ್ತಿ ಮಾಡೋ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿರುತ್ತೆ, ನನಗೊಂದು 3 ಜಾಡಿ ಉಪ್ಪಿನಕಾಯಿ ಕೊಡು ಅಂತ ಕೇಳಿರ್ತಾರೆ CBI. ಹಾಗಾಗಿ 3 ಜಾಡಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಅದನ್ನು ಟೆಸ್ಟ್ ಮಾಡಿ ನೋಡ್ತಾನೆ CBI. ನೆಕ್ಸ್ಟು ಹೇಳಿ ಈ ಥರ RBIಯಿಂದ ಬಂದ್ಬಿಟ್ಟು ರೈಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬ್ಯಾಂಕಲ್ಲಿ. ಈ ಕಡೆ ಬ್ಯಾಂಕಲ್ಲಿ ಬಂದ್ಬಿಟ್ಟು ಅಂದ್ಕೊಂಡಾಗ 100 ಕೋಟಿ ಬಂದಿರುತ್ತೆ, ಇಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಡು ಅಂತ ನಿಮ್ಮದಾಗಿ ಬಾಸು, GM, ಜನರಲ್ ಮ್ಯಾನೇಜರ್ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಅಂದ್ಕೊಂಡಿದ್ದು ಯಾವುದೂ ನಡೆದಿರಲ್ಲ. CBI ಬಂದು ಕೇಳಿದಾಗ ಇಲ್ಲೆಲ್ಲನೂ ತಪ್ಪಾಗಿರೋದಿತ್ತೆ. ಹಾಗಾಗಿ ಎಲ್ಲರೂ ಇಲ್ಲಿ GM, ಜನರಲ್ ಮ್ಯಾನೇಜರು, ಅದಾದಮೇಲೆ ಬಾಸು ಮತ್ತು CBI ಎಲ್ಲರೂ 1 by 1 ಅರೆಸ್ಟ್ ಆಗ್ತಾರೆ. ಎಲ್ಲರ ಮೇಲೂ ಕೇಸ್ ಫೈಲ್ ಆಗುತ್ತೆ. ಎಲ್ಲನೂ ಬಂದುಬಿಟ್ಟು ಕಸ್ಟಡಿಗೆ ತೊಗೊಳ್ತಾರೆ. ನೆಕ್ಸ್ಟು ಅಶ್ವಮೇಧನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ನಡವಳಿಕೆ ತೊಗೊಳ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮ ಮ್ಯಾನೇಜರು ಮತ್ತು ಬಾಸು ನಾವು ಅವನ್ನ ಬಕ್ರ ಮಾಡಿ ತಗ್ಲಾಕೋಣ ಅಂತ ನೋಡಿದ್ರೆ ಅವನು ನಮ್ಮನ್ನ ಬಕ್ರ ಮಾಡಿಬಿಟ್ನಲ್ಲ, ಅದು ಹೆಂಗೆ ಮಾಡ್ದ ಅಂತ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ CBI ಹೇಳ್ತಾರೆ, ಅವ್ನು ಯಾವಾಗ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ತೆಗ್ದು ಕಟಾರಿ ಬ್ಯಾಂಕ್ದು ಮತ್ತು ಬ್ರೋಕರ್ದು ನೋಡ್ತಾ ಇದ್ನೋ ಸ್ಟೇಟ್ಮೆಂಟು,
ಆವಾಗಲೇ ನಿಮ್ಮಿಬ್ಬರು ಸ್ಟೇಟ್ಮೆಂಟು ತೆಗೆದು ನೋಡಿರ್ತಾನೆ. ಯಾವಾಗ ಡೆಬಿಟು ಕ್ರೆಡಿಟು ಆಗಿರುತ್ತೆ, ಎಷ್ಟೆಷ್ಟು ಆಗಿರುತ್ತೆ ಅಂತೆಲ್ಲ ಒಂದು ಕ್ಯಾಲ್ಕುಲೇಷನಲ್ಲಿನೇ ನೋಡಿರ್ತಾನೆ. ಸೊ ತಗ್ಲಾಕೊಂಡ್ರೆ ನೀವಿಬ್ಬರೇ ತಗ್ಲಾಕೊಳ್ಳೋದು ಅಂತಲೇ ಅವನು ಪ್ಲ್ಯಾನ್ ಮಾಡಿ ಎಲ್ಲನೂ ಕ್ಯಾಶಲ್ಲಿ ತೊಗೊಂಡಿರ್ತಾನೆ. ಹಾಗಾಗಿ ನೀವಿಬ್ಬರು ಅವನ್ನ ಬಕ್ರಾ ಮಾಡೋಕೆ ಹೋದ್ರಿ, ಬಟ್ ಅವನು ನಿಮ್ಮನ್ನ ಈಸಿಯಾಗಿ ಬಕ್ರಾ ಮಾಡಿಬಿಟ್ಟ ಅಂತೇಳಿ ನಮ್ಮ CBI ಅವರಿಬ್ಬರು ಕಡೆ ಕೈ ತೋರಿಸಿ ನಗ್ತಾ ಇರ್ತಾರೆ. ಈ ಕಡೆ ನೋಡ್ರೆ ಇವರಿಬ್ಬರು ಈ ವಯಸ್ಸಲ್ಲಿ ಒಳ್ಳೆ ಬಕ್ರಾ ಮಾಡಿಬಿಟ್ಟು ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಹಾಕಿ ನಮ್ಮ ಹೀರೋ ಎಸ್ಕೇಪ್ ಆಗಿರುತ್ತೆ. ಅಷ್ಟರಲ್ಲಿ ಸುಮಾರು ವರ್ಷಗಳು ಕಳೆದಿರುತ್ತೆ. ಅಮೇರಿಕಾದಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಹೋಟೆಲ್ ಇಟ್ಕೊಂಡು ಅಲ್ಲಿ ಲೈಫು ಚೆನ್ನಾಗಿ ಲೀಡ್ ಮಾಡ್ತಾಯಿರ್ತಾರೆ. ಆವಾಗ ನೋಡ್ರಿ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಎಲ್ಲ ಬಂದಿರುತ್ತೆ. ಇಂಡಿಯಾ ಶೇರ್ ಮಾರ್ಕೆಟು ಮೆಹ್ತಾ ಬಗ್ಗೆ ಇಡೀ ಇಂಡಿಯಾನೇ ಅಲ್ಲೋಲ ಕಲ್ಲೋಲ ಆಗಿರೋದು ಆ ನ್ಯೂಸಲ್ಲಿ ಗೊತ್ತಾಗಿರುತ್ತೆ. ನಮ್ಮ ಹೀರೋ ಅಮೇರಿಕಾ ಒಂದು ದೊಡ್ಡ ವಿಲ್ಲಾ ತೊಗೊಂಡು ಅಲ್ಲಿ ಲೈಫು ಚೆನ್ನಾಗಿ ಲೀಡ್ ಮಾಡ್ತಾಯಿರ್ತಾರೆ. ಈ ಮೂವಿಯ ಸಾರಾಂಶ ಇಷ್ಟೇ. ತಪ್ಪಾಗಿ ಮಾಡಿದ್ರೆ ತಪ್ಪನ್ನ ಕರೆಕ್ಟಾಗಿ ಮಾಡಿದ್ರೆ ತಪ್ಪಿಲ್ಲ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ.